ಓಕೆ, ಎಲ್ರಿಗೂ ನಮಸ್ತೆ. ಸೊ ನಿನ್ನೆ ಕ್ಲಾಸಲ್ಲಿ ಚಕ್ರಗಳ ಬಗ್ಗೆ ನೋಡಿದ್ವಿ, ಕರೆಕ್ಟಾ? ಸೊ ಯಾವ ಚಕ್ರ ಕೈಯಲ್ಲಿ ಎಲ್ಲಿ ಬರುತ್ತೆ, ರಿಫ್ಲೆಕ್ಸಾಲಜಿ, ಚಕ್ರ ರಿಫ್ಲೆಕ್ಸಾಲಜಿ ಸುಜೋಗ್ ಪ್ರಕಾರ ನೋಡಿದ್ವಿ ಅಂಗೈಯಲ್ಲಿ. ಅದನ್ನು ಇವತ್ತು ಪಿ ಪಿ ಟಿ ಕೇಳಿದ್ರಿ ಸುಮಾರು ಜನ ನಿನ್ನೆ ಕ್ಲಾಸಲ್ಲಿ. ಪಿ ಪಿ ಟಿಲಿ ಇಲ್ಲ ಸರ್, ಪ್ರಾಪರಾಗಿ ಕಾಣಿಸ್ತಿಲ್ಲ ಅಂತೇಳಿ ಕೇಳ್ತಿದ್ರಿ ಆ ಒಂದು ಪ್ಲೇಸಸ್ಸು. ಅದಕ್ಕೆ ಅದನ್ನು ಸ್ವಲ್ಪ ರಿವಿಷನ್ ಮಾಡಿಬಿಟ್ಟು ದೆನ್ ವಿ ವಿಲ್ ಗೋ ಫಾರ್ ಇಂಪಾರ್ಟೆಂಟ್ ಟಾಪಿಕ್ ಇದೆ ಇವತ್ತಿಂದು. ಸೊ ಸಾಧ್ಯವಾದಷ್ಟು ಎಂಡ್ವರೆಗೂ ಅಟೆಂಡ್ ಮಾಡಿ ಎಲ್ಲರೂ. ಇವತ್ತು ನಾವು ಕಲಿತಿರೋದು ಯಾವ ಕಾನ್ಸೆಪ್ಟು ಅಂತಂದರೆ, ಈ ಎಮೋಷನ್ಸ್ ಮತ್ತು ಆರ್ಗನ್ಸ್, ಯಾವ ಆರ್ಗನ್ನಿಂದು ಯಾವ ಎಮೋಷನ್ಸ್ ಇರುತ್ತೆ ಅದ್ರ ಬಗ್ಗೆ ಇವತ್ತು ನೋಡೋಣ. ಓಕೆನಾ? ಸರಿನಾ? ಎಸ್. ಅದಕ್ಕಿಂತ ಮುಂಚೆ ಅದು ಚಕ್ರಗಳ ಬಗ್ಗೆ ಒಂದು ಚೂರು ಏನು ಬಿಟ್ಟಿದ್ವಲ್ಲ, ಅದನ್ನು ಸ್ವಲ್ಪ ಇನ್ನೊಂದ್ಸರಿ ರೀಕ್ಯಾಪ್ ಮಾಡಿಬಿಟ್ಟು ದೆನ್ ವಿಲ್ ಗೋ ಫಾರ್ ದ ಟಾಪಿಕ್. ಒಂದು ನಿಮಿಷ. ಸ್ಕ್ರೀನ್ ಕಾಣಿಸ್ತಿದೆ ನಿಮಗೆ? ಕಾಣಿಸ್ತಿದೆಯಲ್ವಾ? ಡನ್. ಓಕೆ. ಈಗ ನಮ್ಮ ಕೈಯಲ್ಲಿ ಚಕ್ರಗಳ ಬಗ್ಗೆ ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದ್ವಿ. ಎಷ್ಟು ಚಕ್ರಗಳಿದೆ ನಮ್ಮ ದೇಹದಲ್ಲಿ? ಸುಮಾರು ಚಕ್ರಗಳಿದೆ. ಅದರಲ್ಲಿ ಮೇಜರಾಗಿ ಬರೋದು ಯಾವುದು? 7 ಚಕ್ರಗಳನ್ನು ಮೇಜರಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಸರಿನಾ? ಆ 7 ಚಕ್ರಗಳಲ್ಲೂ ಸಹ ಒಂದೊಂದೊಂದೊಂದು ಪ್ಲೇಸ್ಮೆಂಟನ್ನು ಕೈಯಲ್ಲಿ ಕೊಟ್ಟಿದ್ದಾರೆ. ಮತ್ತು ದೇಹದಲ್ಲೂ ಸಹ ಆ ಒಂದು 7 ಚಕ್ರಗಳು ಒಂದೊಂದೊಂದೊಂದು ಜಾಗದಲ್ಲಿ ಇದೆ. ಸರಿನಾ? ಓಕೆ. ನಾವು ಚಕ್ರಗಳನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಫಸ್ಟು ಆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನ ಟ್ರೀಟ್ ಮಾಡುವಾಗ, ಮತ್ತು ಯಾವುದೇ ಕಾಯಿಲೆಗಳಾದ್ರೂ ಆ ಪರ್ಟಿಕ್ಯುಲರ್ ಪೋರ್ಷನ್, ಈಗ ನೋಡಿ ಹೆಡ್ ರಿಲೇಟೆಡ್ ಪ್ರಾಬ್ಲಮ್ಸು ಅಂತಂದರೆ ನಮಗೆ ಹೆಂಗೆ ನಾವು ಬ್ರೈನಿಗೆ ಹೆಂಗೆ ಟ್ರೀಟ್ ಮಾಡ್ತೀವೋ ಅದೇ ರೀತಿ ಪಿಟ್ಯೂಟರಿ ಗ್ಲ್ಯಾಂಡಿಗೆ ಹೆಂಗೆ ಟ್ರೀಟ್ ಮಾಡ್ತೀವೋ, ಪೀನಿಯಲ್ ಗ್ಲ್ಯಾಂಡಿಗೆ ಹೆಂಗೆ ಟ್ರೀಟ್ ಮಾಡ್ತೀವೋ, ಹಾಗೇನೆ ನಾವು ಏನು ಮಾಡಬೇಕು, ಸಹಸ್ರಾರ ಚಕ್ರಕ್ಕೂ ಟ್ರೀಟ್ ಮಾಡಬೇಕು. ಓಕೆನಾ? ಇದು ಹೆಂಗೆ ಟ್ರೀಟ್ ಮಾಡಬೇಕು, ಏನು ಟ್ರೀಟ್ ಮಾಡಬೇಕು ಅನ್ನೋದನ್ನು ಟ್ರೀಟ್ಮೆಂಟ್ ವಿಷಯ ಬಂದಾಗ ನಾನು ಅದನ್ನು ಕ್ಲೀನಾಗಿ ಹೇಳ್ಕೊಡ್ತೀನಿ ನಿಮ್ಗೆಲ್ರಿಗೂ. ಈಗ ನಾ ಕಲಿತಿರೋದು ಏನು ಅಂತಂದರೆ, ಆ ಪ್ಲೇಸ್ಮೆಂಟ್ಸ್ ಕರೆಕ್ಟಾಗಿ ನೋಡ್ಕೊಂಬಿಡಿ ಅಷ್ಟೇ. ಡನ್? ಓಕೆ. ನಿನ್ನೆ ಆಲ್ರೆಡಿ ರಿಪೀಟ್ ಮಾಡಿದ್ವಿ, ಇದನ್ನು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ. ಬೆರಳಿನ ಟಿಪ್ಪು, ಹೆಬ್ಬೆರಳು ಮಾತ್ರ, ಬೆರಳಿನ ಟಿಪ್ಪು ಬಂದ್ಬಿಟ್ಟು ಸಹಸ್ರಾರ ಚಕ್ರ. ಓಕೆ, ಅಂಡರ್ಸ್ಟುಡ್? ಸೆಕೆಂಡು, ಇಲ್ಲಿ ಥೈರಾಯ್ಡಿನ ಒಂಚೂರು ಕೆಳಗೆ, ಥೈರಾಯ್ಡ್ಗಿಂತ ಇದು ಬಂದ್ಬಿಟ್ಟು ಇದು ಆಜ್ಞಾ ಚಕ್ರ. ಡನ್? ನೆಕ್ಸ್ಟ್ ಬರೋದು ಈ ಒಂದು ಲಂಗ್ ರಿಫ್ಲೆಕ್ಸ್. ಅಂಗೈಯಲ್ಲಿ ಲಂಗ್ ರಿಫ್ಲೆಕ್ಸ್ ಎಲ್ಲಿದೆಯೋ ನೋಡ್ಕೊಳ್ಳಿ. ಅದರ ಒಂದು ಹಾಫ್ ಪೋರ್ಷನನ್ನು ಡಿವೈಡ್ ಮಾಡ್ಕೊಂಡ್ರೆ ಅಂತಂದರೆ ಅದರ ಸೆಂಟ್ರಿಗೆ ಬರೋದು ಇದು ವಿಶುದ್ಧಿ ಚಕ್ರ. ಸರಿನಾ? ಇದು ವಿಶುದ್ಧಿ ಚಕ್ರ. ಇನ್ನು ಇಲ್ಲಿ ಕೆಳಗಡೆ ಬರೋದು ರಿಸ್ಟ್ ಲೈನಿಂದ 1 ಫಿಂಗರ್ ಮೇಲ್ಗಡೆ ಬರೋದು ಯಾವುದು? ಇದು ಅನಾಹತ ಚಕ್ರ. ರಿಸ್ಟ್ ಲೈನ್ ಕೆಳಗಡೆ ಕಾಣಿಸ್ತಿದೆಯಲ್ವಾ? ಆ ರಿಸ್ಟ್ ಲೈನ್ಗಿಂತ ಮೇಲ್ಗಡೆ ಬರೋದು ಇದು ಅನಾಹತ ಚಕ್ರ. ಡನ್? ಕ್ಲಿಯರ್? ಈಗ ಅನಾಹತ ಚಕ್ರದಿಂದ 2 ಬೆರಳು ಮೇಲ್ಗಡೆ ಬರೋದು ಮಣಿಪೂರ ಚಕ್ರ. ಓಕೆ. ಅನಾಹತ ಚಕ್ರ ಎಲ್ಲಿರುತ್ತೋ ಅದ್ರ ಮೇಲ್ಗಡೆ 2 ಬೆರಳು ಇಡಿ ಈ ಥರ. ಆ ಎರಡನೇ ಬೆರಳು ಎಲ್ಲಿ ಕ್ಲೋಸ್ ಆಗುತ್ತೆ ನೋಡ್ಕೊಳ್ಳಿ, ಅದರ ಮೇಲ್ಗಡೆ ಪೋರ್ಷನ್ ಇರೋದೇ ಈ ಒಂದು ಮಣಿಪೂರ ಚಕ್ರ. ಸರಿನಾ? ಓಕೆನಾ? ನೆಕ್ಸ್ಟ್, ಸ್ವಾದಿಷ್ಠಾನ ಚಕ್ರ ಎಲ್ಲಿ ಬರುತ್ತೆ? ಈ ಒಂದು 2 ಫಿಂಗರ್ಸ್, ಮಿಡಲ್ ಫಿಂಗರು ಮತ್ತು ರಿಂಗ್ ಫಿಂಗರು ಎರಡು ಸೇರೋ ಜಾಗದಿಂದ ಒಂಚೂರು ಕೆಳಗಡೆ ಬಂದರೆ ಅಂದರೆ ಇಲ್ಲೊಂದು ಲೈನ್ ಬರುತ್ತೆ. ಈ ಲೈನಿಗೆ ಇರೋದೇ ಸ್ವಾದಿಷ್ಠಾನ ಚಕ್ರ. ಕ್ಲಿಯರ್? ಡನ್? ಲಾಸ್ಟಿಗೆ ಬರೋದು ಈ ಒಂದು ಮಿಡಲ್ ಫಿಂಗರು ಮತ್ತು ಈ ರಿಂಗ್ ಫಿಂಗರ್ ಮಧ್ಯದಲ್ಲಿ ಬರ್ತಕ್ಕಂಥ ಚಕ್ರ ಯಾವುದು? ಇದು ಮೂಲಾಧಾರ ಚಕ್ರ. ಅರ್ಥವಾಯ್ತಾ ಎಲ್ರಿಗೂ? ಓಕೆ. ಸಹಸ್ರಾರ ಚಕ್ರದ ಕಲರ್ ಯಾವುದು? ನೇರಳೆ ಬಣ್ಣ. ಸರಿನಾ? ಆಜ್ಞಾ ಚಕ್ರದ ಕಲರ್ ಯಾವುದು? ಡಾರ್ಕ್ ಬ್ಲೂ, ಕಡು ನೀಲಿ ಬಣ್ಣ. ವಿಶುದ್ಧಿ ಚಕ್ರದ ಕಲರ್ ಯಾವುದು? ಸ್ಕೈ ಬ್ಲೂ, ಆಕಾಶ ನೀಲಿ ಬಣ್ಣ ಅಂತ ತಗೋಬಹುದು ಕನ್ನಡದಲ್ಲಿ ಬೇಕಿದ್ರೆ. ಓಕೆ. ಅನಾಹತ ಚಕ್ರ ಅಥವಾ ಹಾರ್ಟ್ ಚಕ್ರ ಅಂತ ಕರಿತೀವಿ. ಇದ್ರ ಕಲರ್ ಯಾವುದು? ಗ್ರೀನ್ ಕಲರ್, ಹಸಿರು ಬಣ್ಣ. ಗ್ರೀನ್ ಅಂತ ಯಾವಾಗೇ ಹೇಳಲಿ ನೋಡಿ, ಕಲರ್ ನ್ಯೂಮರಾಲಜಿ ಆಯಿತು ನಮ್ಮ ಕ್ಲಾಸಸ್ಸಲ್ಲಿ ಗ್ರೀನ್ ಅಂತ ಯಾವಾಗಲೇ ಹೇಳಿದ್ರು ದಟ್ ಈಸ್ ಡಾರ್ಕ್ ಗ್ರೀನ್ ಓನ್ಲಿ. ಲೈಟ್ ಗ್ರೀನ್ ಎಲ್ಲಿ ನಾವು ಯೂಸ್ ಮಾಡಲ್ಲ. ಯಾವಾಗಲೇ ಗ್ರೀನ್ ಅಂತ ಬಂದ್ರೂ ಅದನ್ನು ಡಾರ್ಕ್ ಗ್ರೀನ್ ಅಂತ ಕನ್ಸಿಡರ್ ಮಾಡಿ. ಅರ್ಥವಾಯ್ತಾ ಎಲ್ರಿಗೂ? ಓಕೆನಾ? ಎಸ್. ಆ ಅನಾಹತ ಚಕ್ರದಿಂದ ಒಂಚೂರು ಮೇಲ್ಗಡೆ ಬಂದರೆ ಬರೋದು ಮಣಿಪೂರ ಚಕ್ರ. ಅನಾಹತ ಚಕ್ರದಿಂದ
ಮೇಲ್ ಬರೋದು ಮಣಿಪೂರ ಚಕ್ರ, ಇದ್ರ ಕಲರ್ ಬಂದ್ಬಿಟ್ಟು ಯೆಲ್ಲೋ ಕಲರ್. ಓಕೆ. ಅದರಿಂದ ಚೂರ್ ಮೇಲ್ ಬರೋದು ಸ್ವಾದಿಷ್ಟಾನ ಚಕ್ರ, ಇದ್ರ ಕಲರ್ ಬಂದ್ಬಿಟ್ಟು ಕೇಸರಿ ಬಣ್ಣ, ಆರೆಂಜ್ ಕಲರ್. ಓಕೆ. ಎಸ್. ಇನ್ನು ಲಾಸ್ಟಿಗೆ ಬರೋದು ಮೂಲಾಧಾರ ಚಕ್ರ ಅಥವಾ ರೂಟ್ ಚಕ್ರ ಅಂತ ಕನ್ನಡದಲ್ಲಿ ಕರಿತೀವಿ. ಇದರ ಒಂದು ಬಣ್ಣ ಬಂದ್ಬಿಟ್ಟು ಕೆಂಪು, ರೆಡ್ ಕಲರ್. ಎಲ್ರು ಬರ್ಕೊಂಡ್ರಾ? ಸ್ಲೈಡ್ ತೆಗಿಲ್ಲ, ಇದನ್ನ ಚೇಂಜ್ ಮಾಡ್ಲಾ? ಇನ್ನು ಯಾರು ಬರ್ಕೋತಿದ್ದೀರಾ? ಡನ್. ಓಕೆ, ಫೈನ್. ಸೊ ನಾನು ಆಗ್ಲೇ ಹೇಳಿದೆ, ಇವತ್ತು ಕಲಿಯಕ್ಕೆ ಹೊಂತಿರೋ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಈಗ ನಾವು ಆರ್ಗನ್ ಬಳಕೆ ಬಗ್ಗೆ ಕಲಿಯಕ್ಕಿಂತ ಮುಂಚೆ ಇದ್ರ ಬಗ್ಗೆ ಕಲ್ತ್ವಿ, ಎಲಿಮೆಂಟ್ಸ್ ಬಗ್ಗೆ ಕಲ್ತಿದ್ವಿ. ಎಷ್ಟು ಎಲಿಮೆಂಟ್ಸ್ ಇದೆ ನಮ್ಮ ದೇಹದಲ್ಲಿ? ಎಷ್ಟಿದೆ? 5 ಎಲಿಮೆಂಟ್ಸ್ ಇದೆಯಲ್ವಾ? ಒಂದ್ ನಿಮಿಷ. ಹಾ, 5 ಎಲಿಮೆಂಟ್ಸ್ ಅಲ್ಲಿ ಪ್ರತಿಯೊಂದು ಎಲಿಮೆಂಟ್ ಅಲ್ಲಿ ಎಷ್ಟು ಆರ್ಗನ್ಸ್ ಬರುತ್ತೆ? ಎರಡೆರಡು ಆರ್ಗನ್ಸ್ ಬರುತ್ತಾ? ಓಕೆನಾ? ಸುಮಾರು ಜನ ಏನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ, ಗೂಗಲ್ ಅಲ್ಲಿ ಹೋಗಿ ನೀವು ಎಲಿಮೆಂಟ್ ಚಾರ್ಟ್ ಹಾಕಿದ್ರೆ ಫೈರ್ ಎಲಿಮೆಂಟ್ ಅಲ್ಲಿ 4 ಆರ್ಗನ್ ತೋರಿಸುತ್ತೆ. ಸುಮಾರು ಜನ ನನಗೆ ಕ್ವಶನ್ ಕೇಳಿದ್ರಿ, ಯಾರೊಬ್ರು ಕಾಲ್ ಮಾಡಿದ್ರು ನನಗೆ, ಅಲ್ಲಿ 4 ಇದೆ, ನೀವು ಎರಡೇ ಹೇಳಿದ್ದೀರಾ ಅಂತ. ಓಕೆನಾ? ಅದೇನು ಅಂತಂದ್ರೆ ಹೀಟ್ ಆ್ಯಂಡ್ ಹಾಟ್ನೆಸ್ ಅಂತ ಎರಡು ಎನರ್ಜಿನ ಡಿವೈಡ್ ಮಾಡ್ತೀವಿ. ಅದನ್ನ ಬೇಕಿದ್ರೆ ಫೈರ್ ಬಗ್ಗೆ ಹೇಳುವಾಗ ಡೀಟೇಲ್ ಆಗಿ ಹೇಳ್ತೀನಿ ನಾನು. ಓಕೆ, ಈಗ ಸದ್ಯದ ಮಟ್ಟಿಗೆ ಫೈರ್ ಅಲ್ಲಿ ಎರಡೇ ಇದೆ ಅಂತ ಇಟ್ಕೊಳ್ಳಿ. ಪೆರಿಕಾರ್ಡಿಯಂ ಮತ್ತೆ ಟ್ರಿಪಲ್ ವಾರ್ಮರ್ ಅಂತ ಕರಿತೀವಿ. ಅದೆರಡು ಆಮೇಲೆ ಹೇಳೋಣ ಬೇಕಿದ್ರೆ. ಹ್ಮ್. ಅರ್ಥವಾಯ್ತಾ? 5 ಎಲಿಮೆಂಟ್ಸ್ ಇದೆ, ಎರಡೆರಡು ಆರ್ಗನ್ ಇದೆ. ಡನ್. ಓಕೆ. ಈಗ ಒಬ್ಬರು ವ್ಯಕ್ತಿ, ಈಗ ನೋಡಿ, ಈಗ ಯಾರೋ ಒಬ್ರು ನನಗೆ ಆಗ್ಲೇ ಕೇಳಿದ್ರು, ನಾನು ಒಂಚೂರು ಡಲ್ ಇದ್ದೀನಿ ಇವತ್ತು ಕ್ಲಾಸಲ್ಲಿ, ಅಬ್ಸರ್ವ್ ಮಾಡ್ತಿರಲ್ಲ ಗೊತ್ತಿಲ್ಲ. ಸೊ ಯಾರೋ ಕೇಳಿದ್ರು, ಏನಾಯ್ತು ಸರ್ ಸ್ವಲ್ಪ ಡಲ್ ಇದ್ದೀರಾ, ಫೇಸ್ ಹಾಕಂಗಿದೆ ಅಂತ ಯಾರೋ ಚಾಟ್ ಬಾಕ್ಸಲ್ಲಿ ಹಾಕಿದ್ರು. ನೀವು ಅದನ್ನ ಏನು ನೋಡಿ ನೀವು ಇದನ್ನ ಮಾಡಿದ್ರಿ, ಡಿಸೈಡ್ ಮಾಡಿದ್ರಿ? ಫೇಸ್. ಕರೆಕ್ಟ್. ಇನ್ನೊಂದೇನು? ಇನ್ನೊಂದೇನು? ಆ ಎಕ್ಸ್ಪ್ರೆಸ್ ಮಾಡೋ ರೀತಿ, ನಾನು ಡೈಲಿ ಕ್ಲಾಸ್ ತಗೊಳ್ಳೋ ರೀತಿ, ಇವತ್ತು ತಗೊಳ್ತಾ ಇರೋ ರೀತಿ, ಚೇಂಜಸ್ ಕಾಣಿಸ್ತಿದೆಯಾ ನಿಮಗೆ? ಆ ಎಕ್ಸ್ಪ್ರೆಷನ್ಸ್ ಕಾಣಿಸ್ತಿದೆಯಾ ಮುಖದಲ್ಲಿ? ಸೊ ಇದು ಕಾಣಬೇಕು ಅಂತಂದ್ರೆ ಅಲ್ಲಿ ಅದ್ರ ಕಾರಣ ಏನು? ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಒಂದು ಎಮೋಷನ್ಸ್ ಯಾವ್ದಾದ್ರು ಒಂದು ಅಡಗಿರುತ್ತೆ. ಈಗ ಒಬ್ರಿಗೆ ಜ್ವರ ಬಂದಿದೆ ಅಂದ್ರೆ ನೀವು ಹೆಂಗ್ ಕಂಡುಹಿಡಿತೀರಾ? ಒಬ್ರಿಗೆ ಜ್ವರ ಬಂದಿದೆ ಅಂದ್ರೆ ಹೆಂಗ್ ಕಂಡುಹಿಡಿತೀರಾ? ಕಣ್ಣುಗಳೆಲ್ಲ ಕೆಂಪಾಗಿರುತ್ತೆ, ಹೀಟಿಂದ ಬಂದ್ರೆ ಹೇಳ್ತಿರೋದು. ಕಣ್ಣುಗಳೆಲ್ಲ ಕೆಂಪಾಗಿರುತ್ತೆ, ತುಟಿ ಫುಲ್ ಒಣಗಿರುತ್ತೆ, ಪದೇ ಪದೇ ತುಟಿನ ನಾಲ್ಗೆಯಿಂದ ಸವರಿಸ್ತಿರ್ತಾರೆ. ಓಕೆ, ಇದೆಲ್ಲ ಜ್ವರ ಬಂದಿರೋ ಲಕ್ಷಣ. ಮತ್ತೆ ಮುಖ ಎಲ್ಲ ಬಾಡೋಗಿರುತ್ತೆ. ಕರೆಕ್ಟ್. ಸೊ ಇದೆಲ್ಲ ನಿಮಗೆ ಏನ್ ಕಂಡು ಹಿಡಿತಾರಲ್ವಾ, ಇದೆಲ್ಲ ಇದೇನಂದ್ರೆ ಎಕ್ಸ್ಪ್ರೆಷನ್ಸ್. ಇದು ಆ ಎಮೋಷನ್ಸ್, ಆ ವ್ಯಕ್ತಿ ತೋರಿಸ್ತಿರೋ ಎಮೋಷನ್ಸ್ ಅನ್ನ ನೋಡ್ಬಿಟ್ಟು ನೀವು ಆ ಡಯಾಗ್ನೋಸಿಸ್ ಅನ್ನ ಗುರುತಿಡಿತೀರಿ. ಸರಿನಾ? ಯಾವುದೇ ಪೇಷಂಟ್ ಅನ್ನ ನೀವು ನೋಡ್ಬೇಕು ಅಂದ್ರೂ ಈ ಎಮೋಷನ್ಸ್ ಲೆವೆಲ್ ಅಲ್ಲಿ ನೀವು ಸ್ಟಡಿ ಮಾಡಲೇಬೇಕು. ಆಮೇಲೆ ಈಗ ಹೆಂಗಿದೆ ಅಂದ್ರೆ ಕರೆಂಟ್ ಸಿಚುವೇಶನ್ ಅಲ್ಲಿ ಎಂಥ ಕಾಯಿಲೆಗಳನ್ನಾದ್ರೂ ನೀವು ಗುಣಪಡಿಸ್ಬೋದು, ಬಟ್ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ಗುಣಪಡಿಸೋದು ಅಷ್ಟು ಈಸಿ ಇಲ್ಲ. ಸರಿನಾ? ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಇದಕ್ಕೆ, ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್. ಇದರಿಂದನೇ ಆಲ್ಮೋಸ್ಟ್ ಈಗ ನೋಡಿ, 100 ಜನರಲ್ಲಿ 100 ಜನರಲ್ಲಿ 80% ಆಫ್ ದಿ ಪೀಪಲ್ ಆರ್ ಸಫರಿಂಗ್ ಫ್ರಮ್ ಮೆಂಟಲ್ ಡಿಸೀಸಸ್. ಓಕೆ, ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇಂದನೇ ತುಂಬ ಜನ ಬಳಲ್ತಿರೋದು. ಆಂಗ್ಸೈಟಿ, ಡಿಪ್ರೆಷನ್ನು, ಸ್ಯಾಡ್ನೆಸ್ಸು, ವರಿನೆಸ್ಸು, ಡಲ್ಲು, ಲೇಸಿನೆಸ್ಸು. ಓಕೆ. ಸೊ ಇದನ್ನ ನೀವೇನು ಮಾಡಬೇಕು ಅಂತಂದರೆ, ಆ ಒಂದು ಬಾಡಿ ಲೆವೆಲಲ್ಲಿ ಹೆಂಗೆ ಟ್ರೀಟ್ ಮಾಡ್ತೀರೋ ಹಾಗೆ ನೀವು ಮೈಂಡ್ ಲೆವೆಲ್ಲು ಟ್ರೀಟ್ ಮಾಡಬೇಕು. ಈಗ ಬಾಡಿ ಲೆವೆಲ್ ಟ್ರೀಟ್ ಮಾಡೋ ಹೀಲರ್ಸ್ ತುಂಬ ಇದ್ದಾರೆ, ಕರೆಕ್ಟಾ? ಬಟ್ ಮೈಂಡ್ ಲೆವೆಲ್ ಟ್ರೀಟ್ ಮಾಡೋರು ತುಂಬ ಕಡಿಮೆ. ನಮ್ಮ ಗುರುಗಳು ಹೇಳ್ತಾರೆ, ಬಾಡಿ ಲೆವೆಲ್ ಟ್ರೀಟ್ ಮಾಡೋದೆಲ್ಲ ಕಾಮನ್ ಆಗಿ ಮಾಡ್ತಾರೆ, ನೀವು ಮೈಂಡ್ ಲೆವೆಲ್ ಮಾಡಬೇಕು, ಅಂದಾಗ ನೀವು ಅವ್ರ ಪಾರಿಗೆ ದೇವರಾಗ್ತೀರಾ. ಯಾಕಂದರೆ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸಿಗೆ ಅಷ್ಟು ಈಸಿಯಾಗಿ ಸೊಲ್ಯೂಷನ್ ಸಿಗಲ್ಲ. ಕರೆಕ್ಟಾ? ಅದನ್ನು ನೀವು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿದರೆ ಯು ಕ್ಯಾನ್ ಟ್ರೀಟ್ ಆರಾಮ್ಸೆ, ತುಂಬ ಸುಲಭವಾಗಿ ಟ್ರೀಟ್ ಮಾಡ್ಬೋದು. ಚಾಟ್ ಬಾಕ್ಸ್ ಆಫ್ ಆಗಿದೆ ನೋಡಿ, ಈಗ ನನಗಷ್ಟೇ ಬರುತ್ತೆ, ನೀವು ಯಾರು ಹಾಕಿದರೆ. ಡನ್. ಓಕೆ. ಈಗ ಫಸ್ಟ್ ನಾನು ಇದ್ರ ಬಗ್ಗೆ ಡಯಾಗ್ನೋಸಿಸ್ ಬಗ್ಗೆ ಹೇಳುವಾಗ ಇದ್ರ ಬಗ್ಗೆ ಚೆನ್ನಾಗಿ ಹೇಳ್ತೀನಿ, ಬಟ್ ಈಗ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಆರ್ಗನ್ಸ್ ಮತ್ತೆ ಎಮೋಷನ್ಸ್ ಅಂತ ಟೈಟಲ್ ಹಾಕೊಳ್ಳಿ, ಅದರಲ್ಲಿ ಏನು ಬರುತ್ತೆ ಅನ್ನೋದನ್ನ ಇವತ್ತು ಕಲಿಯೋಣ. ಓಕೆನಾ? ಆರ್ಗನ್ಸ್ ಮತ್ತೆ ಎಮೋಷನ್ಸ್, ದೇಹದ ಒಂದು ಭಾಗಗಳು ಅಥವಾ ಅಂಗಗಳು ಅಂತ ಬರ್ಕೊಳ್ಳಿ, ಮತ್ತು ಭಾವನೆಗಳು. ಯಾವ ಒಂದು ಅಂಗ ಯಾವ ಭಾವನೆಯನ್ನ ವ್ಯಕ್ತಪಡಿಸುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಸರಿನಾ? ಡನ್. ಎಸ್. ಸಾಧ್ಯವಾದಷ್ಟು ಕ್ಯಾಮ್ರಾಗಳನ್ನ ಆನ್ ಮಾಡ್ಕೊಳ್ಳಿ. ನನ್ನ ಸ್ಕ್ರೀನ್ ಕಾಣಿಸ್ತಿದೆಯಾ ಎಲ್ರಿಗೂ?
ಕಾಣಿಸ್ತಿದೆಯಲ್ಲ? ಓಕೆ, ಒಂದು ನಿಮಿಷ ರೀ. ಹಾಂ, 5 ಎಲಿಮೆಂಟ್ಸ್ ನಾವು ಯಾವ್ಯಾವ್ದು ಓದಿದ್ವಿ? ಫೈರ್, ಸಾರಿ, ಫಸ್ಟ್ ಯಾವ್ದು ಬರುತ್ತೆ? ಫಸ್ಟ್ ಯಾವ್ದು ಬರುತ್ತೆ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. 5 ಎಲಿಮೆಂಟ್ಸ್ ಅಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ವುಡ್. ಕರೆಕ್ಟಾ? ವುಡ್ ಏನ್ ಮಾಡುತ್ತೆ? ಬೆಂಕಿಯನ್ನ ಕ್ರಿಯೇಟ್ ಮಾಡುತ್ತೆ. ಈ ಬೆಂಕಿ ಉರಿಬೇಕು, ಅಲ್ಲಿ ಫ್ಯೂಯಲ್ ಬೇಕು. ಆ ಫ್ಯೂಯಲ್ ಆಗಿ ವರ್ಕ್ ಮಾಡೋದು ಯಾವುದು? ಕಟ್ಟಿಗೆ. ಸರಿನಾ? ಆಯ್ತಾ? ಈಗ ಅದನ್ನ ಉರಿಸಿದ್ರಿ ಕಟ್ಟಿಗೆನ, ಈಗ ಏನಾಗುತ್ತೆ? ಬೂದಿ ರೆಡಿ ಆಗುತ್ತೆ. ಕರೆಕ್ಟಾ? ಆ ಬೂದಿ ಏನಾಗುತ್ತೆ? ಆ ಬೂದಿ ನೆಲದಲ್ಲಿ ಹೂತಾಗ ಏನಾಗುತ್ತೆ? ಅದು ಖನಿಜಗಳಾಗಿ ಕನ್ವರ್ಟ್ ಆಗುತ್ತೆ ಮಣ್ಣಲ್ಲಿ. ಸರಿನಾ? ಅರ್ಥವಾಯ್ತಾ? ಆ ಮಣ್ಣಲ್ಲಿ ಖನಿಜಗಳಾಗಿ ಕನ್ವರ್ಟ್ ಆಗುತ್ತೆ. ಅದ್ರ ನೆಕ್ಸ್ಟ್ ಬರೋದೇನು? ಆ ಒಂದು ಆ, ಖನಿಜಗಳನ್ನ ಕರಗಿಸಿದ್ರೆ ಏನಾಗುತ್ತೆ? ನೀರು ದ್ರವ ರೂಪದಲ್ಲಿ ನಮಗೆ ಆ ಒಂದು ಖನಿಜಗಳು ಸಿಗುತ್ತೆ. ಸೊ ವಾಟರ್ ಎಲಿಮೆಂಟ್ ಸಿಗುತ್ತೆ ನಮಗೆ. ಸರಿನಾ? ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ, ಮತ್ತೆ ಈಗ ನಾವು ಗಿಡಗಳನ್ನ ಬೆಳೆಸಬೇಕು, ಮತ್ತೆ ಈ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಅಗೈನ್ ನಮಗೆ ವಾಟರ್ ಎಲಿಮೆಂಟ್ ಬೇಕೇ ಬೇಕು. ಸೊ ಒಂದ್ ಎಲಿಮೆಂಟ್ ಬಿಟ್ಟು ಇನ್ನೊಂದು ಎಲಿಮೆಂಟ್ ಇಲ್ಲ, ಕೋ ರಿಲೇಷನ್ 100% ಇರುತ್ತೆ. ಆ್ಯಂಡ್ ಇನ್ನೂ ಒಂದು ಹೇಳ್ತೀನಿ, ಎಕ್ಸ್ಪ್ರೆಷನ್ಸು ಎಮೋಷನ್ಸು ಒಂದೇ ಆರ್ಗನ್ ಮೇಲೆ ಡಿಪೆಂಡ್ ಇರಲ್ಲ. ಸುಮಾರು ಜನ ನಾವು ಏನು ಮಾಡ್ತೀವಿ ಅಂತಂದ್ರೆ ಸಿಂಪಲ್ ಒಂದೇ ಆರ್ಗನ್ ಇಟ್ಕೊಂಡ್ಬಿಟ್ಟು ಅದನ್ನೇ ಕನೆಕ್ಟ್ ಮಾಡಕ್ ಹೋಗ್ತೀವಿ. ಆ ಥರ ಇರಲ್ಲ. ಕೆಲವ್ರು ನೋಡಿ, ಬೆಳಗ್ಗೆ ಹೊತ್ತು ಸ್ಯಾಡ್ ಆಗಿರ್ತಾರೆ, ಮಧ್ಯಾಹ್ನ ಹೊತ್ತು ಖುಷಿಯಾಗಿರ್ತಾರೆ. ಕೆಲವರು 15 ಡೇಸ್ ಫುಲ್ ಸ್ಯಾಡ್ ಆಗಿರ್ತಾರೆ, 15 ಡೇಸ್ ಫುಲ್ ಖುಷಿಯಾಗಿರ್ತಾರೆ. ಕರೆಕ್ಟಾ? ಡಿಫ್ರೆಂಟ್ ಡಿಫ್ರೆಂಟ್ ಥರ ನೀವು ಪರ್ಸನ್ಸ್ ಅನ್ನು ನೋಡಿರ್ತೀರಾ. ಇವನ್ ನಿಮಗೂ ಸಡನ್ ಆಗಿ ಸಿಟ್ಟು ಬರುತ್ತೆ, ಸಡನ್ ಆಗಿ ಖುಷಿ ಆಗುತ್ತೆ. ಈ ಥರ ನಿಮಗೆ ಏನಕ್ಕೆ ಆಗುತ್ತೆ? ದೇಹದಲ್ಲಿ ಯಾವಾಗ ಈ 5 ಎಲಿಮೆಂಟ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೋ ಆ ಕಾರಣಕ್ಕೆ ನಿಮ್ಮ ಎಮೋಷನ್ಸು ಇಂಬ್ಯಾಲೆನ್ಸ್ ಆಗುತ್ತೆ. ಏನೇನು ಕಾರಣಕ್ಕೆ ಆಗ್ಬೋದು? ಇಂಬ್ಯಾಲೆನ್ಸ್ ಆಗಬೇಕು ಅಂದ್ರೆ ಕಾರಣ ಬೇಕಲ್ವಾ? ಮೊದಲನೇದು, ನೀವು ತಗೊಳ್ಳೋಂಥ ಆಹಾರ. ಮೊದಲನೇದು, ಎಮೋಷನಲ್ ಲೆವೆಲ್ ಇಂಬ್ಯಾಲೆನ್ಸ್ ಆಗಬೇಕು ಅಥವಾ ದೇಹದಲ್ಲಿ 5 ಎಲಿಮೆಂಟ್ಸ್ ಇಂಬ್ಯಾಲೆನ್ಸ್ ಆಗಬೇಕು ಅಂತಂದ್ರೆ ನೀವು ತಗೊಳ್ಳುವಂಥ ಆಹಾರದಿಂದ ಆಗುತ್ತೆ. ಮೇಜರ್ ಆಗೋದೇ ಇದರಿಂದ. ಓಕೆ. ಸೆಕೆಂಡ್ ಬಂತು ನಿಮ್ಮ ಲೈಫ್ ಸ್ಟೈಲ್. ನೀವಿರ್ತಕ್ಕಂಥ ಒಂದು ರೀತಿ, ನೀವು ಜೀವನ ಮಾಡ್ತಕ್ಕಂಥ ಒಂದು ರೀತಿಯಿಂದನೂ ಸಹ ನಿಮ್ಮ ಒಂದು ದೇಹದಲ್ಲಿ ಎಮೋಷನ್ಸ್ ಮತ್ತೆ ಆರ್ಗನ್ಸ್ ಅಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ. ಎಲಿಮೆಂಟ್ಸ್ ಅಲ್ಲಿ ಚೇಂಜಸ್ ಆಗುತ್ತೆ. ಎಲಿಮೆಂಟ್ಸ್ ಅಲ್ಲಿ ಚೇಂಜಸ್ ಆದ್ರೆ ಆಬ್ವಿಯಸ್ಲಿ ಆರ್ಗನ್ ಅಲ್ಲಿ ಕಾಣಿಸುತ್ತೆ. ಸರಿನಾ? 2 ಕಾರಣಗಳನ್ನ ಬರ್ಕೊಂಡ್ರ? ಮೇಜರ್ ರೀಸನ್ಸ್ ಇದೆ 2. ಓಕೆನಾ? ಮೂರನೇದು, ಎಕ್ಸ್ಟರ್ನಲ್ ಅನಾರೋಗ್ಯದಿಂದನೂ ಸಹ ಆ ಥರ ಆಗುತ್ತೆ. ಓಕೆ, ಅನಾರೋಗ್ಯದಿಂದನೂ ಸಹ ಆ ಥರ ಆಗುತ್ತೆ. ಈ 3 ಕಾರಣಗಳು ತುಂಬಾ ಮೇಜರ್ ಆಗಿ ನಾವು ಪೇಷಂಟ್ಸ್ ನೋಡುವಾಗ ಅಬ್ಸರ್ವ್ ಮಾಡಬೇಕು. ಓಕೆ. ಇದು ಏನಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಆರ್ಗನ್ಸ್ ಮತ್ತೆ ಎಮೋಷನ್ಸ್. ಮೊದಲನೇದು, ಟ್ರೀಟ್ಮೆಂಟ್ ಕೊಡೋದಕ್ಕಂತೂ ತುಂಬಾ ಅದ್ಭುತವಾಗಿ ಹೆಲ್ಪ್ ಮಾಡುತ್ತೆ. ಓಕೆ, ನಾನು ಆಗಲೇ ಹೇಳ್ದಂಗೆ ನಿಮಗೆ ಎಮೋಷನಲ್ ವೈಸ್ ನೀವು ಟ್ರೀಟ್ ಮಾಡ್ತಿದ್ದೀರಾ ಅಂತಂದ್ರೆ ಯು ಆರ್ ಟ್ರೀಟಿಂಗ್ ಅ ಪರ್ಸನ್ ಹೂ ಈಸ್ ಸಫರಿಂಗ್ ಫ್ರಮ್ ಆಂಗ್ಸೈಟಿ, ಡಿಪ್ರೆಷನ್ ಫ್ರಮ್ ಸಿನ್ಸ್ ಪಾಸ್ಟ್ 4 ಇಯರ್ 5 ಇಯರ್. ಅವ್ರು ಎಲ್ಲ ಟ್ಯಾಬ್ಲೆಟ್ಸ್ ತಗೊಂಡು ಇನ್ನೂ ಕಡಿಮೆ ಆಗಿರಲ್ಲ ಅವ್ರಿಗೆ, ಅವಾಗ ನಿಮ್ಮ ಹತ್ರ ಬಂದಿರ್ತಾರೆ. ಅದೇ ಆಗಲೇ ಹೇಳಿದ್ನಲ್ಲ ನಿಮಗೆ, ನೀವು ಅವ್ರಿಗೆ ಸೊಲ್ಯೂಷನ್ ಕೊಟ್ಟರೆ ನಿಮ್ಮನ್ನು ಅವ್ರು ನೋಡೋ ರೀತಿನೇ ಚೇಂಜ್ ಆಗ್ತದೆ ಪೂರ್ತಿ. ಓಕೆ. ಎಸ್. ಸೊ ನೀವು ದೈಹಿಕ ಕಾಯಿಲೆಗಳಿಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀರೋ ಹಾಗೆ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸಿಗೂ ಕೊಡಬೇಕು. ಡನ್. ಓಕೆ. ಈಗ ಈ ಒಂದು ಆರ್ಗನ್ ಎಮೋಷನ್ಸ್ ನಾವು ಯಾಕೆ ಕಲಿಬೇಕು ಅನ್ನೋದನ್ನ ಹೇಳ್ತೀನಿ. ಓಕೆನಾ? ಮೊದಲನೇದು, ಆ ಒಂದು ಮಾನಸಿಕ ಕಾಯಿಲೆಗಳನ್ನ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಕಲಿಬೇಕು. ದಿಸ್ ಈಸ್ ದ ಫಸ್ಟ್ ರೀಸನ್. ಸರಿನಾ? ಎರಡನೇದು, ಆ ಒಂದು ವ್ಯಕ್ತಿಯ ದೇಹದಲ್ಲಿ ಯಾವ ತತ್ವ ಜಾಸ್ತಿ ಇದೆ ಅಥವಾ ಯಾವ ತತ್ವ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದನ್ನ ನಾವು ಕಲಿಯೋದಕ್ಕೆ ಅದನ್ನ ಕಲಿಬೇಕಾಗ್ತದೆ. ಅದನ್ನ ನೋಡೋದಕ್ಕೆ, ಡಯಾಗ್ನೋಸ್ ಮಾಡೋದಕ್ಕೆ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ಲಾ ನಿಮಗೆ. ಈಗ ಯಾರು ನನ್ನ ಹತ್ರ ಬರ್ತಾರೆ, ಓಕೆನಾ? ಬಂದು ಕೂತ್ಕೋತಾರೆ, ಅವ್ರಿಗೆ ಹೇಳ್ತಾರೆ, ಸರ್ ನಂಗೆ ತುಂಬಾ ಕೋಪ ಬರುತ್ತೆ ಸರ್. ಓಕೆ, ಇದು ಅವ್ರಿಗೆ ಹೇಳ್ದು ಏನು? ಶಾರ್ಟ್ ಟೆಂಪರ್ಡ್, ತುಂಬಾ ಕೋಪ ಬರುತ್ತೆ ಅಂತ ಹೇಳ್ತಿದ್ದಾರೆ. ಕೋಪ ಬರೋದಕ್ಕೆ ಯಾವುದು ಆರ್ಗನ್ ಕಾರಣ ಮತ್ತೆ ಯಾವುದು ಎಲಿಮೆಂಟ್ ಕಾರಣ ಆಮೇಲೆ ಹೇಳ್ತೀನಿ. ಬಟ್ ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ, ಕೋಪ ಅಂದ್ರೆ ಲಿವರ್, ವುಡ್ ಎಲಿಮೆಂಟ್, ವಾಯು ತತ್ವ. ಓಕೆ, ಇದೆಲ್ಲ ನಮಗೆ ಗೊತ್ತಿರೋದೆ, ನಾವು ಇದನ್ನೆಲ್ಲ ಕಲ್ತಿದ್ದೀವಿ. ಬಟ್ ಇದನ್ನ ರಿಲೇಟ್ ಮಾಡಿ ನೋಡಿಲ್ಲ ಅಷ್ಟೇ, ಹೆಂಗಾಗುತ್ತೆ ಅನ್ನೋದನ್ನ, ಅದನ್ನ ಕಲಿಯೋಣ ಅಷ್ಟೇ ಇದರಲ್ಲಿ. ಸರಿನಾ? ಸೊ ಡಯಾಗ್ನೋಸ್ ಮಾಡೋಕ್ಕಿಂತ ಮುಂಚೆ ನೀವು ಅಬ್ಸರ್ವ್ ಮಾಡುವಾಗ ಮತ್ತೆ ಕ್ವಶನ್ಸ್ ಕೇಳುವಾಗ ಎಮೋಷನ್ಸ್ ಬಗ್ಗೆನೂ ಕೇಳ್ಕೊಳ್ಳಿ.
ಅವರಿಗೆ ಯಾವ ಒಂದು ಎಮೋಷನಲ್ ಅವ್ರು ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾರೆ ಅನ್ನೋದನ್ನು ಸಹ ನೀವು ಅಬ್ಸರ್ವ್ ಮಾಡಬೇಕು. ಯಾಕೆ ಅಂತಂದರೆ ಆವಾಗ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಯಾವ ಎಲಿಮೆಂಟಲ್ಲಿ ತುಂಬ ಇಂಬ್ಯಾಲೆನ್ಸ್ ಆಗ್ತಿದೆ ಅನ್ನೋದು. ಮೆಟಲ್ ಅಂದರೆ ಆಕಾಶ ತತ್ವ, ಕರೆಕ್ಟ್. ಡನ್. ಅರ್ಥವಾಯ್ತಾ? ಸ್ಟಾರ್ಟ್ ಮಾಡೋಣ. ಓಕೆ. ಈಗ ಮೊದಲನೇದಾಗಿ ನಾನು ಮೊನ್ನೆ ಹೇಳ್ದಂಗೆ ಲಿವರ್ ಅಂತಂದರೆ ವುಡ್ ಎಲಿಮೆಂಟ್, ವಾಯು ತತ್ವ, ಅವನ್ನ ಫಸ್ಟಿಗೆ ತಗೋತೀವಿ. ಈಗ ನಾವು ಉಸಿರಾಡ್ತಿರೋದು ಯಾವುದರಿಂದ? ಗಾಳಿಯಿಂದ, ಕರೆಕ್ಟಾ? ಸೊ ನಮ್ಮ ದೇಹದಲ್ಲಿ ವಾಯು ತತ್ವ ತುಂಬ ಒಳ್ಳೆಯಂಥ ಒಂದು ಅದ್ಭುತವಾದಂಥ ರೋಲನ್ನು ಪ್ಲೇ ಮಾಡುತ್ತೆ. ಹೀಗಾಗಿ ನಾವು ಲಿವರ್ ಮತ್ತು ಗಾಲ್ ಬ್ಲಾಡರ್ ಇದೆರಡು ಪೇರ್ ಆರ್ಗನ್ಸ್, ಕರೆಕ್ಟ್? ಓಕೆನಾ? ಆ ಎರಡು ಆರ್ಗನ್ಸ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋದನ್ನ ನೋಡಲಿಕ್ಕೆ ಎಮೋಷನಲ್ ವೇದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಈಗ ನಿಮ್ಮ ಹತ್ರ ಯಾರೋ ಬಂದರು ಅಂದರೆ ಅವ್ರು ಹೇಳ್ತಿದ್ದಾರೆ ನನಗೆ ಕೋಪ ಬರ್ತಿದೆ ಅಂತ ನಿಮಗೆ ಹೇಳಿದರು ಅಂದರೆ ಆವಾಗ ನೀವು ಅದು ತಿಳ್ಕೊಬೇಕು, ಓಕೆ ಈ ಒಂದು ವುಡ್ ಎಲಿಮೆಂಟ್ ಎಫೆಕ್ಟ್ ಆಗಿದೆ, ಸರಿನಾ? ಅದು ಯಾವುದರಿಂದ ಎಫೆಕ್ಟ್ ಆಗಿದೆ ಅದನ್ನ ಆಮೇಲೆ ನೋಡೋಣ. ಅದು ಹಲವು ಕಾರಣಗಳಿಗೆ ಎಫೆಕ್ಟ್ ಆಗುತ್ತೆ. ಯಾಕೆ ಎಫೆಕ್ಟ್ ಆಗುತ್ತೆ? ಇಲ್ಲಿ ನೋಡಿ, ವುಡ್ ಏನು ಕಂಟ್ರೋಲ್ ಮಾಡುತ್ತೆ? ಸ್ಟಮಕ್ ಆ್ಯಂಡ್ ಸ್ಪ್ಲೀನ್ ಅನ್ನು ಕಂಟ್ರೋಲ್ ಮಾಡುತ್ತಾ? ಕರೆಕ್ಟಾ? ಸೊ ನೀವು ತಗೊಳ್ಳೋಂಥ ಆಹಾರದಿಂದಲೂ ಸಹ ನಿಮಗೆ ಕೋಪ ಬರುತ್ತೆ. ಏನಕ್ಕೆ ಹೇಳಿ? ಈಗ ಎಕ್ಸಾಂಪಲ್ಲು, ನೀವು ತುಂಬ ಹುಳಿ, ತುಂಬ ಖಾರ ಈ ಥರ ಫುಡ್ಡನ್ನು ತಗೊಂಡಾಗ ನಿಮಗೆ ಹೆಂಗಾಗಿರುತ್ತೆ? ಫುಲ್ ಕೋಪ ಬರುತ್ತೆ, ಕಣ್ಣೆಲ್ಲ ಕೆಂಪಾಗುತ್ತೆ. ಏನಕ್ಕೆ? ಬಿಕಾಸ್ ಆ ಒಂದು ಆಹಾರದಲ್ಲಿ ಎಕ್ಸಸ್ ಮೊಮೆಂಟಮ್ ಇದೆ. ಆ ಒಂದು ಆಹಾರದಲ್ಲಿ ಎಕ್ಸಸ್ ಮೊಮೆಂಟಮ್ ಇದೆ, ಆ ಚಲನೆ ಜಾಸ್ತಿ ಇರುತ್ತೆ. ಒಂದು ಎಕ್ಸಾಂಪಲ್ ನೋಡಿ, ಎಲ್ಲರೂ ಮಾಡಿ ಇದನ್ನ ಮನೇಲಿ. ಉಪ್ಪಿನಕಾಯಿ ಎಲ್ಲರ ಮನೇಲಿ ಇದೆಯಾ? ಇದೆಯಾ? ಎಲ್ಲರ ಮನೇಲೂ ತಿಂತೀರಾ? ಒಂಚೂರು ಉಪ್ಪಿನಕಾಯಿ ನಾಲ್ಗೆ ಹಚ್ಕೊಳ್ಳಿ, ಅವಾಗ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ? ಆ ಮಸಲ್ಸ್ ಎಲ್ಲ ಎಳೆಯುತ್ತಲ್ವಾ? ಸೊ ಇದರ ಅರ್ಥ ಏನು ಅಂದರೆ, ಹುಳಿ ತಿಂದಾಗ ನಿಮ್ಮ ದೇಹದಲ್ಲಿ ಚಲನೆ ಜಾಸ್ತಿ ಆಗುತ್ತೆ, ಮೊಮೆಂಟಮ್ ಜಾಸ್ತಿ ಆಗುತ್ತೆ. ಅಗತ್ಯಕ್ಕಿಂತ ಮೊಮೆಂಟಮ್ ಜಾಸ್ತಿ ಆದಾಗ ಬರೋ ಪ್ರಾಬ್ಲಮ್ ಏನು ಅಂತಂದರೆ, ಎಮೋಷ್ನಲ್ ಅಲ್ಲಿ ಹೇಳ್ತಿರೋದು, ಅವಾಗ ಬರೋದೇ ಕೋಪ, ಸರಿನಾ? ಅವಾಗ ಬರೋದೇ ಕೋಪ. ಒಂದರಿಂದನೇ ಬರುತ್ತಾ ಸರ್? ವುಡ್ ಎಲಿಮೆಂಟಿಂದ ಮಾತ್ರ ಕೋಪ ಬರುತ್ತಾ? ಇಲ್ಲ, ಎರಡು ಎಲಿಮೆಂಟ್ ಬೇಕಿಲ್ಲಿ. ಎರಡು ಥರ ಕೋಪ ಇದೆ. ಕೆಲವ್ರು ಹೆಂಗೆ ಗೊತ್ತಾ? ಶಾರ್ಟ್ ಟೆಂಪರ್ಡ್, ಒಂದು ಸೆಕೆಂಡಿಗೆ ಕೋಪ ಬಂದು ಟಕ್ ಅಂತ ಇಳಿದ್ಬಿಡುತ್ತೆ, ಡೌನ್ ಆಗಿಬಿಡುತ್ತೆ ಕೋಪ. ಅವ್ರದ್ದು ಓನ್ಲಿ ವುಡ್ ಎಲಿಮೆಂಟಿಂದ ಮಾತ್ರ ಕೋಪ ಬರ್ತಿರುತ್ತೆ, ಸರಿನಾ? ಯಾರಿಗೆ ಕ್ಷಣಿಕ ಪೂರ್ತಿ ಒಂದು ಸೆಕೆಂಡಿಗೆ ಮಾತ್ರ ಕೋಪ ಬರುತ್ತೆ, ಶಾರ್ಟ್ ಟೆಂಪರ್ಡ್ ಅಂತ ಕರಿತೀವಿ ಅವ್ರಿಗೆ. ಟಕ್ ಅಂತ ಕೋಪ ಬಂದು ಡೌನ್ ಆಗಿಬಿಡ್ತಾರೆ, ಮತ್ತೆ ಅದನ್ನು ಕಂಟಿನ್ಯೂ ಮಾಡಲ್ಲ. ಅವ್ರಿಗೆ ಏನಿರುತ್ತೆ ಅಂದರೆ ವುಡ್ ಎಲಿಮೆಂಟಲ್ಲಿ ಮಾತ್ರ, ಲಿವರ್ ಆ್ಯಂಡ್ ಗಾಲ್ ಬ್ಲಾಡರಲ್ಲಿ ಮಾತ್ರ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ, ಸರಿನಾ? ಅದೇ ಇಫ್ ಇನ್ ಕೇಸ್ ಆ ವ್ಯಕ್ತಿಯ ದೇಹದಲ್ಲಿ, ನಾನು ಮೊನ್ನೆ ಏನು ಹೇಳ್ಕೊಟ್ಟಿದ್ದೆ ನಿಮಗೆ, ಲಿವರಲ್ಲಿ ಇಂಬ್ಯಾಲೆನ್ಸ್ ಆದರೆ ಎಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ? ವುಡ್ಡಲ್ಲಿ ಇಂಬ್ಯಾಲೆನ್ಸ್ ಆದರೆ ಎಲ್ಲಾಗುತ್ತೆ? ಫೈರಲ್ಲಿ ಆಗುತ್ತೆ, ಕರೆಕ್ಟಾ? ಈಗ ಇಲ್ಲಿ ನೋಡಿ, ಲಿವರ್ ಎನರ್ಜಿ ಜಾಸ್ತಿ ಆದಾಗ್ಲೇ ಕೋಪ ಬರೋದು ಅಂತ ಹೇಳಿದೆ ನಿಮ್ಗಾಗಲೇ ನಾನು ನಿಮ್ಗೆ, ಕರೆಕ್ಟಾ? ಅದೇನಾಗುತ್ತೆ, ಆ ಎನರ್ಜಿ ಮತ್ತೆ ಏನಾಗುತ್ತೆ, ಮುಂದಕ್ಕೆ ಹೋಗುತ್ತೆ, ಅದು ಫೈರ್ ಎಲಿಮೆಂಟಿಗೆ ಹೋಗುತ್ತೆ. ಅವಾಗ ಏನಾಗುತ್ತೆ? ವುಡ್ ಜೊತೆಗೆ ಫೈರು ಸೇರ್ತು ಅಂತಂದ್ರೆ ಏನಾಗುತ್ತೆ? ಕೋಪದ ಒಂದು ಇಂಟೆನ್ಸಿಟಿ ತುಂಬಾ ಜಾಸ್ತಿ ಆಗುತ್ತೆ, ತುಂಬಾ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಕಣ್ಣು ಕೆಂಪಾಗುತ್ತೆ, ತುಂಬಾ ಹೊತ್ತು ಕೋಪ ಬರುತ್ತೆ, ಹಠ ಸ್ವಭಾವ ಜಾಸ್ತಿ ಆಗುತ್ತೆ. ಈಗ ಏನಾರು ಒಂದು ಸಾಧಿಸಬೇಕು, ಒಂದು ಛಲ ಅಂತ ಬಂದ್ರೆ ಅವಾಗ ನಮಗೆ ಬೇಕಾಗಿರೋದು ಫೈರ್. ಗೋಲ್ ಅಂತ ಬಂದ್ರೆ ಬೇಕಾಗಿರೋದು ಫೈರ್, ಸರಿನಾ? ಆ ಒಂದು ಎನರ್ಜಿ ಫೈರ್ ಕೊಡುತ್ತೆ ನಮ್ಮ ದೇಹಕ್ಕೆ. ಹಿಂಗಾಗಿ ಆ ಒಂದು ಫೈರ್ ದೇಹದಲ್ಲಿ ಜಾಸ್ತಿ ಇದೆ, ಅದ್ರ ಜೊತೆಗೆ ವುಡ್ ಸೇರ್ಕೊಂಡಿದೆ, ವುಡ್ ಎಲಿಮೆಂಟ್ ಸೇರ್ಕೊಂಡಿದೆ ಅಂತಂದ್ರೆ ಅವಾಗ ಕೋಪದ ಜೊತೆಗೆ ಈ ಒಂದು ಫೈರ್ ಸಿಂಪ್ಟಮ್ಸ್ ಅನ್ನು ನೀವು ಅಲ್ಲಿ ಕಾಣ್ಬೋದು. ಏನೇನು ಬರುತ್ತೆ ಫೈರ್ ಸಿಂಪ್ಟಮ್ಸು? ನೀವು ಗೂಗಲಲ್ಲಿ ಹೋಗಿ ಹಾಗೆ ಈ ಆಂಗರ್ ಅಂತ ಇಮೇಜ್ ಟೈಪ್ ಮಾಡಿ, ಹೆಂಗೆ ಬರುತ್ತೆ? ಕಿವಿಲೆಲ್ಲ ಹೊಗೆ ಹೋಗುತ್ತೆ, ಇಮೇಜಸ್ ನೋಡಿದ್ದೀರಾ? ಕಿವಿಲಿ ಹೊಗೆ ಹೋಗೋ ಇಮೇಜಸ್ ಇರುತ್ತೆ, ಕೂದಲೆಲ್ಲ ನಿಂತ್ಕೊಂಡಿರುತ್ತೆ, ತಲೆಲೆಲ್ಲ ಹೊಗೆ ಬರ್ತಿರುತ್ತೆ, ಕಣ್ಣೆಲ್ಲ ಕೆಂಪಾಗಿರುತ್ತೆ. ಏನಕ್ಕೆ ಆ ಥರ ತೋರಿಸಿದ್ದಾರೆ ಆಂಗರ್ ಅಂತಂದ್ರೆ? ಏನಕ್ಕೆ ಅಂತಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಲಿವರ್ನ ಲಿವರ್ ಗವರ್ನ್ ಮಾಡೋದು ಯಾವ ಆರ್ಗನ್ ಅನ್ನ? ನಮ್ಮ ಮುಖದಲ್ಲಿ ಲಿವರ್ ಗವರ್ನ್ ಮಾಡೋದು ಯಾವ ಆರ್ಗನ್ ಅನ್ನ ಹೇಳಿ ನೋಡೋಣ? ಕಣ್ಣು, ಕರೆಕ್ಟಾ? ಸೊ ನಿಮ್ಗೆ ಕೋಪ ಬರ್ತಿದೆ ಅಂತಂದ್ರೆ ಇಫ್ ಇನ್ ಕೇಸ್ ಅದು ನಿಮ್ಮ ವುಡ್ ಎಲಿಮೆಂಟು ಮತ್ತೆ ಫೈರ್ ಎಲಿಮೆಂಟ್ ಎರಡು ಸೇರ್ಕೊಂಡು ಕೋಪ ಬರ್ತಿದೆ ಅಂದ್ರೆ ಹೇಳ್ತಿರೋದು ನಿಮಗೆ ಕಣ್ಣು ಕೆಂಪಾಗುತ್ತೆ.
ಯಾಕೆ ಅಂದ್ರೆ ದೇಹ ತೋರಿಸ್ಬೇಕಲ್ವಾ ಈ ವ್ಯಕ್ತಿ ಕೋಪ ಬಂದಿದೆ ಅಂತ. ಸರಿನಾ? ಓಕೆ. ಇನ್ನೂ ಒಂದು ಇಂಬ್ಯಾಲೆನ್ಸ್ ಅಂತ ಆಗಲೇ ಒಂದು ವರ್ಡ್ ಯೂಸ್ ಮಾಡಿದೆ ನಾನು. ಆ ಆರ್ಗನ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಆದ್ರೆ ಆ ಒಂದು ಎಮೋಷನ್ಸ್ ಅಲ್ಲಿ ಹಿಂದೆ ಮುಂದೆ ಆಗುತ್ತೆ, ಏರ್ಪೇರ್ ಆಗುತ್ತೆ ಅಂತ. ಯಾವಾಗ್ಲೂ ಕೋಪ ಅಂದ್ರೆ ಏನು, ಎಕ್ಸ್ಟ್ರೀಮ್. ಕರೆಕ್ಟಾ? ಸೊ ಆ ಕೋಪ ಬರಬೇಕು ಅಂತಂದ್ರೆ ಯಾಂಗ್ ಎನರ್ಜಿ ಜಾಸ್ತಿ ಆಗಿರುತ್ತೆ, ಆ ಒಂದು ಆರ್ಗನ್ಗಳಲ್ಲಿ ಹೀಟ್ ಜಾಸ್ತಿ ಆಗಿರುತ್ತೆ, ಅಂದಾಗ ಮಾತ್ರ ಕೋಪ ಬರುತ್ತೆ. ಬರ್ಕೊಳ್ಳಿ. ಯಾವಾಗ ಒಂದು ವ್ಯಕ್ತಿಯಲ್ಲಿ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಅಲ್ಲಿ ಅಥವಾ ವುಡ್ ಎಲಿಮೆಂಟ್ ಅಲ್ಲಿ ಹೀಟ್ ಜಾಸ್ತಿ ಆದ್ರೆ ಆ ಟೈಮಲ್ಲಿ ಕೋಪ ತುಂಬಾ ಬರುತ್ತೆ. ಓಕೆ. ಎಸ್. ಇದಕ್ಕೆ ರಿವರ್ಸ್ ಒಂದು ಹೇಳ್ಬಿಡ್ತೀನಿ ನೋಡಿ. ಸೊ ಸುಮಾರು ಜನ ಹೆಂಗಿರ್ತಾರೆ ಅಂತಂದ್ರೆ ಏನ್ ಮಾಡಿದ್ರು ಕೋಪ ಬರಲ್ಲ ಅವ್ರಿಗೆ. ತುಂಬಾ ರೇರು. ಅಯ್ಯೋ ಏನ್ ಹೇಳಿದ್ರು ಅಷ್ಟೇ, ಅವನಿಗೆ ಕೋಪನೇ ಬರಲ್ಲ. ಅವನಿಗೆ ಕೋಪ ಬರ್ಸ್ಬೇಕು ಅಂದ್ರೆ ನೀವು ಯುದ್ಧ ಮಾಡಬೇಕು, ಆ ಥರ ಇರ್ತಾರೆ. ಸುಮ್ಮನೆ ಇರ್ತಾರೆ, ಏನು ಮಾಡಿದ್ರು ಅವರು ರಿಯಾಕ್ಟ್ ಮಾಡಲ್ಲ. ಆ ಥರ ಇದ್ದಾರೆ ಅಂತಂದ್ರೆ ಅವರ ಒಂದು ಅರ್ತ್ ಎಲಿಮೆಂಟ್ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಯಾಕೆ? ಪೇಷನ್ಸ್, ಸಮಾಧಾನ ಅಂತಂದ್ರೆ ಬರೋದು ಯಾವುದು? ಭೂಮಿ ತಾಯಿ ನಮ್ಮನ್ನೆಲ್ಲ ಹೊತ್ಕೊಂಡು ನಿಂತಿದ್ದಾಳೆ, ಕರೆಕ್ಟಾ? ಆ ಭೂಮಿ ತಾಯಿ ಅಷ್ಟು ಪೇಷನ್ಸ್ ಯಾರಿಗಾರು ಇದೆಯಾ? ಇಲ್ಲ ತಾನೆ. ಸೊ ಆ ಒಂದು ಪೇಷನ್ಸ್ ಅಂತ ಬಂದಾಗ ಅರ್ತ್ ಎಲಿಮೆಂಟ್ ಅನ್ನ ತಗೋತೀವಿ. ತುಂಬಾ ಪೇಷನ್ಸ್ ಇರುತ್ತೆ ಕೆಲವರಿಗೆ. ಓಕೆ. ಆ ಥರ ನೀವು ವ್ಯಕ್ತಿಯನ್ನ ನೋಡ್ತಿದ್ದೀರಾ ಅಂದ್ರೆ ಅವ್ರಿಗೆ ಕೋಪ ಬರುತ್ತೆ, ಬಟ್ ತುಂಬಾ ಕಡಿಮೆ, ರೇರ್ ಕೋಪ ಬರುತ್ತೆ. ಈ ಕಂಡೀಷನ್ ಅಲ್ಲಿ ಯಾರು ಇರ್ತಾರಲ್ವಾ ಅವರ ಒಂದು ಅರ್ತ್ ಎಲಿಮೆಂಟ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಆ ರೀಸನ್ಗೆ ಅವ್ರಿಗೆ ಕೋಪ ಕಡಿಮೆ ಬರ್ತಿರುತ್ತೆ. ಎಲ್ಲಾನು ಸೈಜ್ ಗೊತ್ತಿರ್ತಾರೆ. ಎಲ್ಲಾನು ಹೋಗ್ಲಿ ಬಿಡು, ನೋಡೋಣ ಬಿಡು, ಈ ತರ ಇರ್ಲಿ ಇರ್ಲಿ ಇರ್ಲಿ, ಈ ತರ ಅದು ಎಮೋಷನ್ಸ್ ಅನ್ನ ಪ್ರೆಸ್ ಮಾಡಿ ಇಟ್ಕೋತಿರ್ತಾರೆ. ಅದು ಅರ್ತ್ ಎಲಿಮೆಂಟ್ ಬಂದಾಗ ಹೇಳ್ತೀನಿ. ಓಕೆ. ಆ ಕೋಪನು ಹಂಗೆ ಅದು ಇಟ್ಕೋತಾರೆ. ಬಟ್ ಅದು ಒಂದಿನ ಸ್ಫೋಟ ಆಗುತ್ತೆ. ಓಕೆ. ಆ ಎಮೋಷನ್ಸ್ ಬ್ರೇಕ್ ಡೌನ್ ಆಗಲೇಬೇಕು. ಆಮೇಲೆ ನಂದು ಒಂದು ಸಜೆಷನ್ ಎಲ್ಲರಿಗೂ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಎಮೋಷನ್ಸ್ ಅನ್ನ ಅದಿಮಿಡಬೇಡಿ, ಮನಸ್ಸು ಒಳಗಡೆ ಇಟ್ಕೋಬೇಡಿ, ಅದನ್ನ ಎಕ್ಸ್ಪ್ರೆಸ್ ಮಾಡಿ ಹೊರಗಡೆ. ಯಾಕೆ ಅಂತಂದ್ರೆ ಆ ಒಂದು ಎಮೋಷನ್ಸ್ ಏನೇ ಆಗಿರ್ಬೋದು, ದುಃಖ, ಖುಷಿ, ಚಿಂತೆ, ಆಮೇಲೆ ಏನೇ ಭಯ, ಯಾವುದೇ ಇದ್ರೂ ನೀವು ತೋರಿಸ್ಕೊಳ್ದೆ ಅದನ್ನ ಒಳಗಡೆನೆ ಅದು ಇಟ್ಕೋತಾ ಇದ್ದೀರಾ ಅಂತಂದ್ರೆ ಅವಾಗ ಏನಾಗುತ್ತೆ, ನಿಮ್ಮ ಆರ್ಗನ್ಸ್ ವೀಕ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಆರ್ಗನ್ಸು ವೀಕ್ ಆಗುತ್ತೆ. ಹಿಂಗಾಗಿ ಸಾಧ್ಯವಾದಷ್ಟು ಈ ಒಂದು ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡಿ ಇಟ್ಕೋಬೇಡಿ. ಎಲ್ರಿಗೂ ಹೇಳ್ತಿದ್ದೀನಿ. ಮಕ್ಕಳು ಏನ್ ಮಾಡ್ತೇವೆ ನೋಡಿ, ಮಕ್ಕಳು ಹಠ ಮಾಡ್ತಿರ್ತವೆ. ಸರಿನಾ? ಎಲ್ಲಾ ತಾಯಂದ್ರಿಗೂ ಹೇಳೋದಿದ್ದು ನಾನು. ಏನ್ ಮಾಡ್ತೀವಿ ನಾವು, ಹಠ ಮಾಡಿ ಅಳಕ್ ಸ್ಟಾರ್ಟ್ ಮಾಡ್ತೇವೆ, ಅಥವಾ ಏನೋ ಒಂದು ಬಿದ್ದು ಬಂದಿರ್ತವೆ ಅಳ್ತವೆ. ಸರಿನಾ? ನಾವೇನ್ ಮಾಡ್ತೀವಿ ಫಸ್ಟ್ಗೆ? ಇವಾಗಿನ ಕಾಲದಲ್ಲಿ ಸಮಾಧಾನ ಮಾಡ್ತಾರೆ, ಬಟ್ ನಮ್ಮ ಕಾಲದಲ್ಲಿ ಹೆಂಗಿತ್ತು? ಅಳ್ತಿ ಅಂದ್ರೆ ಪಟ್ ಅಂತ ಇನ್ನೊಂದು ಹೊಡಿತಿದ್ರು. ಸುಮ್ಮನೆ ಆಗೋವರೆಗೂ ಬಿಡ್ತಿರಲಿಲ್ಲ, ಹಂಗೆ ಹೊಡಿತಾನೆ ಇರ್ತಿದ್ರು ಕಂಟಿನ್ಯೂಸ್ ಆಗಿ. ಅಬ್ಸರ್ವ್ ಮಾಡಿದ್ದೀರಾ? ಎಷ್ಟು ಜನ ಆ ಥರ ಏಟ್ ತಿಂತಿದ್ದೀರಾ ತಾಯಿ ತಂದೆ ಹತ್ರ? ಇವನ್ ನಾನು ತಿಂದಿದ್ದೀನಿ. ಸೊ ಅದು ಅಳಬೇಡ. ಅದನ್ನ ಎಮೋಷನ್ಸ್ ಅನ್ನ ನೀವ್ ಏನ್ ಮಾಡ್ತಿದ್ದೀರಾ, ಅವ್ರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ನೀವು ಅದನ್ನ ಸಪ್ರೆಸ್ ಮಾಡ್ತಿದ್ದೀರಾ. ಆ ಥರ ಮಾಡಬೇಡಿ. ಎಮೋಷನ್ಸ್ ಅನ್ನ ಮನಸ್ಸೊಳಗಡೆ ಇಟ್ಕೋಬಾರ್ದು. ಅದೇನ್ ಮಾಡುತ್ತೆ, ಆರ್ಗನ್ಸ್ ಅನ್ನ ವೀಕ್ ಮಾಡುತ್ತೆ, ಎಲಿಮೆಂಟ್ಸ್ ಅನ್ನ ವೀಕ್ ಮಾಡುತ್ತೆ. ಸರಿನಾ? ಹಿಂಗಾಗಿ ಮಕ್ಕಳು ಅಳ್ತಾ ಇದ್ದಾರೆ ಅಂದ್ರೆ ಅವ್ರ ಪಾಡಿಗೆ ಅವ್ರನ್ನ ಅಳೋದಕ್ ಬಿಡಿ. ಅವ್ರ ಪಾಡಿಗೆ ಅವ್ರನ್ನ ಅಳೋದಕ್ ಬಿಡಿ. ಓಕೆ. ಅಯ್ಯೋ ನನ್ನ ಮಗ ಅಳ್ತಿದ್ದಾನೆ ಅಂತ ನೀವು ಓವರ್ ರಿಯಾಕ್ಟ್ ಮಾಡಕ್ ಹೋದ್ರೆ ಆ ಎಮೋಷನ್ಸ್ ಹೊರಗಡೆ ಬರಲ್ಲ ಪೂರ್ತಿಯಾಗಿ. ಯಾವುದೇ ಆಯಿತು ದೇಹದಲ್ಲಿ ಸಪ್ರೆಸ್ ಮಾಡಿಡಬಾರ್ದು. ಫೀವರು, ಈಗ ನನಗೆ ನಿನ್ನೆಯಿಂದ ಫೀವರ್ ಇದೆ. ಸರಿ, ನಾನು ಇನ್ನೂ ಒಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಬರೀ ಕಲರ್ ಮೇಲೆ ಇದೆ ನೋಡಿ, ಕಲರ್ಸ್ ಹಾಕಿದೆ. ಸೊ ಅದನ್ನ ನಾನು ಸಪ್ರೆಸ್ ಮಾಡ್ತಿಲ್ಲ. ಈಗ ನಾನು ಫೀವರ್ ಇದೆ, ಈಗ 101 ಫೀವರ್ ಇದೆ, ನಾನು ಕ್ಲಾಸ್ ತೊಗೊಂಡಿದ್ದೀನಿ. ಕರೆಕ್ಟಾ? ಬಟ್ ಅದನ್ನ ನೀವೇನ್ ಮಾಡಬೇಕು, ಸಪ್ರೆಸ್ ಮಾಡಬಾರ್ದು. ನಾನು ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೊಗೊಂಡಿದ್ರೆ ನಾನು ಕ್ಲಾಸ್ ತೊಗೋಬೋದಾಗಿತ್ತು ಆರಾಮ್ಸೆ, ಆ್ಯಂಡ್ ನನಗೆ ಇನ್ನೂ ಎನರ್ಜಿ ಬರ್ತಿತ್ತು. ನಾನು ಯಾಕೆ ತೊಗೊಂಡಿಲ್ಲ? ಬಿಕಾಸ್ ಆ ಪ್ರಾಬ್ಲಮ್ಸ್ ನಮ್ಮ ದೇಹಕ್ಕೆ ಬರೋದು ಏನಕ್ಕೆ ಅಂತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕೋದಕ್ಕೆ. ಸರಿನಾ? ಮಕ್ಕಳಲ್ಲಿ ಕನಸುಗಳು ಬೀಳೋ ಮೇಜರ್ ಕಾರಣ ಏನ್ ಗೊತ್ತಾ ನಿಮ್ಗೆಲ್ರಿಗೂ? ಆ ಒಂದು ಎಮೋಷನ್ಸ್ ಅನ್ನ ಹಿಡಿದಿಡೋದು, ಎಮೋಷನ್ಸ್ ಅನ್ನ ಸಪ್ರೆಸ್ ಮಾಡಿಟ್ಕೊಳ್ಳೋದು. ಕೆಲವು ಮಕ್ಕಳು ಕನಸಲ್ಲಿ ಬೆಚ್ಚ ಬೀಳ್ತವೆ. ನೋಡಿದ್ದೀರಾ? 90 ಕಂಪ್ಲೇಂಟ್ ಮಾಡ್ತಾರೆ, ಸರ್ ಮಲ್ಕೊಂಡಿರ್ತಾನೆ ಸಡನ್ ಆಗಿ ಬೆಚ್ಚ ಬೀಳ್ತಾನೆ. ಏನಕ್ಕೆ ಆಗ್ತಾರ ಆಗುತ್ತೆ?
ಬಿಕಾಸ್ ಆ ಒಂದು ಎಮೋಷನ್ಸ್ ಅನ್ನ ಹಿಡಿದಿಟ್ಕೊಂಡ್ಬಿಟ್ಟಿರ್ತಾರೆ. ಅಳಕ್ ಸ್ಟಾರ್ಟ್ ಮಾಡಿದ್ರ ಟಕ್ ಅಂತ ಒಂದು ಚಾಕ್ಲೇಟ್ ಕೊಟ್ಬಿಡ್ತೀರಾ, ಅಥವಾ ಟಕ್ ಅಂತ ಕೈಯಲ್ಲಿ ಮೊಬೈಲ್ ಕೊಡ್ತೀರಾ. ಸೊ ಅದೇನು ಎಮೋಷನ್ಸ್ ಇರುತ್ತೆ, ಆ ದುಃಖ ಒಳಗಡೆನೆ ಹಿಡಿದಿಟ್ಕೊಂಡು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸರಿನಾ? ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಲಿವರಿಂದ ಲಿವರ್ ಯಾವ ಇದನ್ನ ಕಂಟ್ರೋಲ್ ಮಾಡುತ್ತೆ? ಲಿವರು ಏನನ್ನು ಕಂಟ್ರೋಲ್ ಮಾಡುತ್ತೆ? ಸ್ಟಮಕ್. ಕರೆಕ್ಟ್. ಫೈರನ್ನು ಮಾಡುತ್ತೆ, ಬಟ್ ಫೈರನ್ನು ಕ್ರಿಯೇಟ್ ಮಾಡುತ್ತೆ. ಸ್ಟಮಕನ್ನು ಕಂಟ್ರೋಲ್ ಮಾಡುತ್ತೆ. ಕರೆಕ್ಟಾ? ನೀವು ಯಾವಾಗ ಕೋಪವನ್ನು ಹಿಡಿದು ಇಡ್ತೀರೋ ಆವಾಗ ನಿಮಗೇನಾಗುತ್ತೆ, ನಿಮ್ಮ ಒಂದು ಸ್ಪ್ಲೀನ್ ಮತ್ತು ಸ್ಟಮಕ್ ಆರ್ಗನ್ಸ್ ಎರಡೂ ವೀಕ್ ಆಗುತ್ತೆ. ಸೊ ಆ ಕೋಪ ಬಂದಾಗ ಏನು ಮಾಡಬೇಕು ಸರ್? ಹೊಡೆದು ಬಿಡ್ಬೇಕಾ ಎದುರುಗಡೆ ಅವ್ರಿಗೆ, ಕೋಪ ತುಂಬ ಬಂದಿದೆ ಅಂದರೆ ಅಂತ ಸುಮಾರು ಜನ ಕ್ವಶನ್. ರಿಯಾಕ್ಟ್ ಮಾಡಿ ಅಂತ ಹೇಳ್ತಿದ್ದೀರಾ ಅಂತೀರಾ. ಸೈಲೆನ್ಸ್ ಆಗಿದ್ಬಿಡಿ. ಸೈಲೆನ್ಸ್ ಆಗಿದ್ಬಿಡಿ. ಕೋಪ ಬಂದಿದ್ಯಾ? ಕೋಪ ಕ್ಷಣಿಕಕ್ಕೆ ಬರುತ್ತೆ. ಒಂದು 5 ಮಿನಿಟ್ಸ್, ಅಬ್ಬಬ್ಬಾ ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2 to 3 ಮಿನಿಟ್ಸು. ಬಟ್ ಅದನ್ನು ಮಿಕ್ಕಿ ಹೋಗಿದೆ, ತುಂಬ ಏರಿದೆ ಕೋಪ ಅಂದರೆ 2 to 3 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಇಟ್ಕೊಳ್ಳಿ. ಸೈಲೆಂಟ್ ಆಗಿರಿ. ಆ 5 ಮಿನಿಟ್ಸ್ವರೆಗೂ ರಿಯಾಕ್ಟ್ ಮಾಡಬೇಡಿ. ಓಕೆ? ಅದನ್ನ ಬಿಟ್ಬಿಟ್ಟು ಅದನ್ನ ಹಿಡಿದಿಟ್ಟು ಆ ದ್ವೇಷ ಭಾವನೆ ಬೆಳೆಸ್ಕೋಬೇಡಿ ಮನಸ್ಸಲ್ಲಿ. ಓಕೆ? ಎಸ್. ಇಲ್ಲಿ ನೋಡಿ, ನೀವು ಆ ಒಂದು ಕೋಪವನ್ನು ಕಂಟ್ರೋಲ್ ಮಾಡಿ ಏನಾಗುತ್ತೆ, ಸ್ಟಮಕ್ಕು ಸ್ಪ್ಲೀನು ವೀಕ್ ಆಗುತ್ತೆ. ಸ್ಟಮಕ್ಕು ಸ್ಪ್ಲೀನು ವೀಕ್ ಆದರೆ ಡಯಾಬಿಟಿಸ್ ಬರುತ್ತೆ. ಸ್ಟಮಕ್ಕು ಸ್ಪ್ಲೀನು ವೀಕ್ ಆದರೆ ಡಯಾಬಿಟಿಸ್ ಬರುತ್ತೆ. ಮತ್ತೆ ದೇಹದಲ್ಲಿ ಲೇಜಿನೆಸ್ ಜಾಸ್ತಿ ಆಗುತ್ತೆ. ಈಗ ನೋಡಿ, ಕೆಲವರು ಸರ್ ಒಂದು 6 ತಿಂಗಳಿಂದ ತುಂಬಾ ಆಕ್ಟಿವ್ ಇದ್ದ ಸರ್, ಕಿರ್ಚಾಡೋನು ಸಡನ್ ಆಗಿ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ ಸರ್, ಈ ತರ ಬರ್ತಾರೆ ಪೇಷಂಟ್ಸ್. ಅವ್ರದ್ದು ಏನಿರುತ್ತೆ ಗೊತ್ತಾ, ಹಿಸ್ಟ್ರಿ ನೋಡ್ಬೇಕು, ನೀವು ಕೇಳಿ ನೋಡ್ಬೇಕು ಏನಕ್ಕೆ ಹಂಗಾದ್ರು. ಏನೋ ಒಂದು ಅವ್ರ ಲೈಫಲ್ಲಿ ಒಂದು ಟ್ರೋಮಾ, ಸಡನ್ ಇನ್ಸಿಡೆಂಟ್ ಆಗಿರುತ್ತೆ. ಓಕೆ? ಅದನ್ನ ನೀವು ಕೇಳಿ ನೋಡ್ಬೇಕು. ಅಲ್ಲಿ ನೋಡ್ಕೊಂಡು ಆ ಬ್ಲಾಕೇಜಸ್ ಅನ್ನು ಕ್ಲಿಯರ್ ಮಾಡಬೇಕು ಅಂತಂದ್ರೆ ನೀವು ಅವರೊಟ್ಟಿಗೆ, ಪೇಷಂಟ್ ಒಟ್ಟಿಗೆ ಮಾತಾಡಬೇಕು. ಆ ಮಾತಾಡಿದಾಗ ಅವರೇ ಹೇಳ್ಕೊತಾರೆ, ನನಗೆ ಈ ಒಂದು ಟೈಮಲ್ಲಿ ಈ ತರ ಆಗಿತ್ತು ಸರ್, ಅವಾಗಿಂದ ನನಗೆ ಈ ಪ್ರಾಬ್ಲಮ್ ಬರ್ತಿದೆ. ಎಸ್ಪೆಷಲಿ ಹೌಸ್ ವೈಫ್ಸ್ ತುಂಬಾ ಎಮೋಷನ್ಸ್ ಅನ್ನ ಮನಸ್ಸಲ್ಲೇ ಹಿಡಿದಿಟ್ಟು ಏನ್ ಮಾಡ್ತಾರೆ, ಅವಾಗ ಅಟ್ಲೀಸ್ಟ್ ಆ ಬಾಜು ಮನೆ ಹೆಣ್ಮಕ್ಳ ಹತ್ರ ಮಾತಾಡಿ ಶೇರ್ ಮಾಡ್ಕೊಳ್ಳೋರು. ಈಗ ಯಾರು ಇಲ್ಲ ಅಪಾರ್ಟ್ಮೆಂಟ್ ಅಲ್ಲಿ, ಅವ್ರ ಮನೇಲಿ ಅವರೇ ಇರಬೇಕು. ಕಾಲ್ ಮಾಡಿ ಮಾತಾಡ್ತಾರೆ ಅನ್ನೋದಕ್ಕೆ ಯಾರ ಹತ್ರ ಸಮಯನೂ ಇಲ್ಲ ಈಗ. ಸೊ ಆ ಎಮೋಷನ್ಸ್ ಅನ್ನ ದಯಮಾಡಿ ಹಿಡಿದಿಡಬೇಡಿ. ಓಕೆ? ನಾನು ಪರ್ಸನಲ್ ಆಗಿ ಏನು ಮಾಡ್ತೀನಿ ಅಂತಂದರೆ, ನಾನು ಕೋಪವನ್ನು ಹೆಂಗೆ, ನನಗೆ ಕೋಪ ಬರುತ್ತೆ ಇಲ್ಲನಲ್ಲ, ಬಟ್ ನಾನು ಕಂಟ್ರೋಲ್ ಹೆಂಗೆ ಮಾಡ್ತೀನಿ, ಕಂಟ್ರೋಲ್ ಮಾಡಲ್ಲ ಆ್ಯಕ್ಚುಲಿ. ಅದನ್ನು ನಾನು ಫಸ್ಟ್ ಒಂದು 10 ಸೆಕೆಂಡ್ ಸುಮ್ಮನೆ ಇರ್ತೀನಿ. ಓಕೆನಾ? ಅದು ಮೀರಿ ಇನ್ನೂ ಕೋಪ ಇದೆ ಅಂತಂದರೆ ನನ್ನ ಹತ್ರ ಒಂದು ಜೇಬಲ್ಲಿ, ಒಂದು ಪರ್ಸಲ್ಲಿ ಒಂದು ಫೋಟೋ ಇದೆ. ಸರಿನಾ? ಆ ಒಂದು ಗೊಂಬೆ ಫೋಟೋ ತೋರಿಸ್ತೀನಿ ಆಮೇಲೆ ಬೇಕಿದ್ರೆ ನೀವು, ಅದಕ್ಕೆ ಹೇಳ್ಬಿಡ್ತೀನಿ ನಾನೆಲ್ಲ, ಅದಕ್ಕೆ ಸರಿಯಾಗಿ ಹೋಗಿದ್ದೀನಿ. ಅಲ್ಲಿಗೆ ಕೋಪ ತಣ್ಣಗಾಗತ್ತೆ. ಇದರಿಂದ ಏನಾರು ಲಾಸ್ ಆಯ್ತಾ? ಅದನ್ನ ನಾನು ಯಾರು ಹೋಗಿ ಮನುಷ್ಯರ ಮೇಲೆ ಯಾರ ಮೇಲೆ ಹಾಕಿದ್ರೆ ಅವ್ರೊಂದು ಮಾತಾಡ್ತಾರೆ, ವಾಪಸ್ ನಾನೊಂದು ಮಾತಾಡ್ತೀನಿ. ಅದು ಬೆಳೀತಾ ಹೋಗುತ್ತೆ. ಕರೆಕ್ಟ್? ಸೊ ನಿಮಗಂತೇಳಿ ಆ ಒಂದು ದಾರಿಯನ್ನು ನೀವೇ ಕಂಡ್ಕೋಬೇಕು. ಆ ಕೋಪವನ್ನ ನುಂಗಬೇಡಿ, ಅದನ್ನ ಹೊರಗಡೆ ಹಾಕಿ, ಬಟ್ ಅದರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಆ ರೀತಿ ಅದನ್ನ ನೀವು ಮಾಡ್ಕೋಬೇಕು. ಮತ್ತೆ ಎಲ್ಲರ ಮುಂದೆನೂ ಆ ಗೊಂಬೆ ಗಿಂಬೆಗೆ ಇಟ್ಕೊಂಡು ಬೈಕ್ ಸ್ಟಾರ್ಟ್ ಮಾಡಬೇಡಿ, ಏನಾಯ್ತು ಇವ್ರಿಗೆ ಸಡನ್ ಆಗಿ ಅಂತೇಳಿ ಎಲ್ಲರೂ ಇದು ಮಾಡ್ತಾರೆ ಮತ್ತೆ. ಓಕೆ? ಅರ್ಥವಾಯ್ತಾ? ಎಸ್. ಸೊ ನಿಮ್ಮ ಒಂದು ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್, ನಂದು ಇಂಟರ್ನೆಟ್ ಇಶ್ಯೂಸ್ ಇದೆಯಾ? ಸುಮಾರು ಜನ ಕೇಳ್ತಿದ್ದಾರೆ, ಇಂಟರ್ನೆಟ್ ಇಶ್ಯೂ ಇದೆ ಅಂತ. ಇಲ್ಲ. ಐ ಥಿಂಕ್ ನಿಮ್ದೇನು ಇಶ್ಯೂ ಇರಬೇಕು. ನೋಡ್ಕೊಳ್ಳಿ. ಸರ್ ಇಲ್ಲೇ ಬಂದು ಹೇಳ್ದಂಗಿದೆ ಪಾಠನ, ಆಗ್ಬೋದು. ಓಕೆ, ಫೈನ್. ಸರಿ. ಸೊ ನಿಮ್ಮ ಒಂದು ಲಿವರನ್ನು ಕರೆಕ್ಟಾಗಿ ಇಟ್ಕೋಬೇಕು. ಕೋಪ, ಆ ಒಂದು ಎಮೋಷನ್ಸ್ ಬರಬಾರ್ದು ಅಂದರೆ ಲಿವರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಲಿವರನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ಹುಳಿ ಜಾಸ್ತಿ ತಿನ್ನಬೇಡಿ. ಹುಳಿ ಜಾಸ್ತಿ ತಿಂದರೆ ಕೋಪ ಬರುತ್ತೆ, ಆ್ಯಂಗರ್ ಇಶ್ಯೂಸ್ ಬರುತ್ತೆ. ನಿದ್ದೆಗೆಡಬೇಡಿ, ನಿದ್ದೆಗೆಟ್ಟರೆ ಕೋಪ ಬರುತ್ತೆ. ಓಕೆ? ಈಗ ಇನ್ನೊಂದು ಪ್ರಶ್ನೆ ಏನು ಗೊತ್ತಾ, ಎಷ್ಟು ಜನಕ್ಕಿಲ್ಲಿ ಸರ್ ತುಂಬ ಹೊತ್ತು ಹಸಿವು ಊಟ ಮಾಡಲಿಲ್ಲ ಅಂದರೆ ನಂಗೆ ಕೋಪ ಬರುತ್ತೆ ಅಂತಿದ್ದೀರಾ? ಹ್ಯಾಂಡ್ ರೈಸ್ ಮಾಡಿ ನೋಡೋಣ.
ಎಷ್ಟು ಜನಕ್ಕಿಲ್ಲಿ ಸರ್ ಊಟ ಮಾಡೋದು ಲೇಟ್ ಆದರೆ ನನಗೆ ಕೋಪ ಬರುತ್ತೆ ಇದ್ದೀರಾ? ಸುಮಾರು ಜನ ಇದ್ದೀರಾ ನೋಡಿ ಅಲ್ಲಿ, 15 ಜನ ಇದ್ದೀರಾ. ಇವನ್ ನನಗೂ ಬರುತ್ತೆ. ಏನಕ್ಕೆ ಆ ಥರ ಆಗುತ್ತೆ? ಕೋಪನೇ ಯಾಕೆ ಬರಬೇಕು? ಅಳು ಬರಬೇಕಲ್ಲ. ಕೋಪನೇ ಯಾಕೆ ಬಂತು? ಏನಾರು ರೀಸನ್ ಇರಬೇಕಲ್ಲ ಅದ್ರ ಹಿಂದ್ಗಡೆ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಆ ಒಂದು ವುಡ್ ಎಲಿಮೆಂಟ್ಗೆ ಎನರ್ಜಿಯನ್ನು ಕಂಟ್ರೋಲ್ ಮಾಡೋದು ಯಾವುದು? ಅರ್ತ್ ಅಲ್ವಾ? ಕರೆಕ್ಟಾ? ಈ ಹೊಟ್ಟೆಗೆ ಊಟ ಕೊಟ್ಟಿಲ್ಲ ನೀವೀಗ, ಹೊಟ್ಟೆಲಿ ಏನಾಯ್ತು, ಜಠರಾಗ್ನಿ ಜಾಸ್ತಿ ಆಯಿತು, ಫೈರು. ಆ ಹೀಟ್ ಎಲ್ಲಿ ಹೋಗುತ್ತೆ? ಎಲ್ಲಿ ಹೋಗುತ್ತೆ ವಾಪಸ್ಸು? ಲಿವರ್ಗೆ ಹೋಗ್ಬೇಕು. ಹಿಂಗಾಗಿ ಕೋಪ ಬರುತ್ತೆ. ದಿಸ್ ಇಸ್ ಕಾಮನ್. ಓಕೆ, ಹಿಂಗಾಗಿ ಕೋಪ ಬರಬಾರ್ದು ಅಂತಂದ್ರೆ ಫಸ್ಟ್ ಟೈಮಿಗೆ ಊಟ ಮಾಡಬೇಕು, ಮೇಜರ್ ಥಿಂಗ್. ಸರಿನಾ? ಎರಡನೇದ್ದು, ಎಮೋಷ್ನಲಿ ಡಿಸ್ಟರ್ಬ್ ಆಗಬೇಡಿ, ಮೆಡಿಟೇಷನ್ ಮಾಡಿ. ಮೈಂಡ್ ನೋಡಿ, ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡಿದರೆ ಜಗತ್ತನ್ನೇ ಗೆದ್ದಂಗೆ. ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡಿದರೆ ಜಗತ್ತನ್ನೇ ಗೆದ್ದಂಗೆ. ಅಷ್ಟು ಒಂದು ಅದ್ಭುತವಾದಂಥ ಒಂದು ಪವರು ಆ ಮೈಂಡಿಗಿದೆ. ಅದನ್ನು ನಿಮ್ಗೆ ಹೇಳಬೇಕಾಗಿಲ್ಲ, ನೀವು ಇಲ್ಲೇ ಕೂತಿರ್ತೀರ. ಸರಿನಾ? ತಾಜ್ ಮಹಲ್ ಅಂತ ತಕ್ಷಣ ನಿಮ್ಮ ಮೈಂಡ್ ಏನಾಗುತ್ತೆ, ಟಕ್ ಅಂತ ತಾಜ್ ಮಹಲಿಗೆ ಹೋಗುತ್ತೆ. ಕರೆಕ್ಟ್? ದಟ್ ಈಸ್ ದ ಪವರ್ ಆಫ್ ಮೈಂಡ್. ನಮ್ಮಲ್ಲಿ ಎಷ್ಟೋ ಜನರಿಗೆ ನಮ್ಮ ಒಂದು 5 ಇಂದ್ರಿಯಗಳು ಮತ್ತು ಮೈಂಡನ್ನು ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಬರಲ್ಲ. ಹಿಂಗಾಗಿನೇ ನಾವು ಎಮೋಷ್ನಲಿ ತುಂಬ ಪೆಟ್ಟು ತಿನ್ನೋದು. ಸರಿನಾ? ಓಕೆ. ಈಗ ಕೋಪ ಬರಬಾರ್ದು ಅಂತಂದರೆ ಹುಳಿ ಕೊಡಬೇಡಿ, ಮೊದಲನೇದು. ನಿದ್ದೆಗೆಡಬೇಡಿ, ಎರಡನೇದ್ದು. ಇದೆರಡು ಅರ್ಥ ಆಯ್ತಾ ನಿಮಗೆ? ಮೇಜರ್ ಇದೇ ಎರಡು ಕಾರಣ. ಓಕೆ. ಮತ್ತು ಟೈಮಿಗೆ ಊಟ ಮಾಡಿ. ಓಕೆ. ಮತ್ತು ತುಂಬ ಖಾರವಾಗಿರೋಂಥ ಪದಾರ್ಥ ತಿನ್ನಬೇಡಿ, ಮಸಾಲೆ, ಎಸ್ಪೆಷಲಿ ಸ್ಪೈಸಸ್. ಕಾಳುಮೆಣಸು, ಚಕ್ಕೆ, ಲವಂಗ, ಸ್ಪೈಸಸ್. ಓಕೆ. ಎಸ್ಪೆಷಲಿ ನಾನ್ ವೆಜ್ ಮಾಡೋರು ತುಂಬ ಹಾಕ್ತಾರೆ ಸ್ಪೈಸಸ್ನ. ಸಾಧ್ಯವಾದಷ್ಟು ಈ ಒಂದು ಸ್ಪೈಸಸನ್ನು ಕಡಿಮೆ ಮಾಡಿ. ಇದು ಏನು ಮಾಡುತ್ತೆ ಗೊತ್ತಾ? ಎಂಟಿ ಹೀಟ್ ಅಂತ ಕರಿತೀವಿ, ಅಥವಾ ಡ್ಯಾಂಪ್ ಹೀಟ್ ಅಂತ ಕರಿತೀವಿ. ಅದನ್ನು ಇದು ಕ್ರಿಯೇಟ್ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಹೀಟ್ ಅಂದರೆ ಯಾಂಗ್ ಜಾಸ್ತಿ 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 ಆದಂಗೆ ಏನಾಗುತ್ತೆ ಅಂದರೆ ನೀವು ಏಜ್ಡ್ ಪರ್ಸನ್ ಥರ ಕಾಣ್ತೀರಾ. ಈಗ ನೋಡೋದಕ್ಕೆ ಅವನಿಗೆ 22 ವರ್ಷ ಇರುತ್ತೆ, ಅವ್ನು ನೋಡೋದಕ್ಕೆ ಒಂದು 35-40 ವರ್ಷ ಥರ ಕಾಣ್ತಿರ್ತಾನೆ. ಕೂದಲು ಬೇಗ ಬೆಳಗಾಗತ್ತೆ, ಮುಖ ಇದು ಸುಕ್ಕಟ್ಟತ್ತೆ, ಚರ್ಮ ಎಲ್ಲ ಈ ಥರ ಕಾಣಿಸ್ತಿದ್ದಾರೆ ಅಂತಂದರೆ ಯಾಂಗ್ ಹೀಟ್ ಅಷ್ಟೇ ಅವ್ರ ದೇಹದಲ್ಲಿದೆ ಅಂತ ಅರ್ಥ. ಡನ್? ಅರ್ಥವಾಯ್ತಾ ಎಲ್ರಿಗೂ? ಸರಿನಾ? ಕೋಪ ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡಬೇಕು? ಹುಳಿ ಕೊಡಬಾರ್ದು, ಮೊದಲನೇದು. ಎರಡನೇದು, ಎಕ್ಸಸ್ ಮೊಮೆಂಟಮ್ ಮಾಡಬಾರ್ದು. ಏನು ಎಕ್ಸಸ್ ಮೊಮೆಂಟಮ್ ಅಂದರೆ ಮೊಬೈಲ್ ರೀಲ್ಸ್ ನೋಡಬೇಡಿ ಕಂಟಿನ್ಯೂಸ್ಲಿ, ಅಥವಾ ಮೊಬೈಲಲ್ಲಿ ಏನೇ ಇರಲಿ, ಯಾವುದೇ ಕಂಟೆಂಟ್ ಇರಲಿ, ರೆಸ್ಟ್ ಕೊಡಿ. ಯಾಕೆ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋದು ಏನಂದರೆ ಫುಡ್ಡಿಂದ ಮತ್ತು ನಾವು ಮಾಡೋ ಆ್ಯಕ್ಟಿವಿಟಿಯಿಂದ ಮಾತ್ರ ನಮ್ಮ ಒಂದು ಲಿವರಲ್ಲಿ ಆ ಒಂದು ಫೈರು ಅಥವಾ ಆ ಒಂದು ವಿಂಡ್ ಎಲಿಮೆಂಟ್ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ತಿಳ್ಕೊಂಡಿದ್ದೀವಿ. ಬಟ್ ಅದನ್ನು ಬಿಟ್ಟು ಇನ್ನೂ ಒಂದು ಅದ್ಭುತವಾದ ರೀಸನ್ ಏನು ಅಂದರೆ ಫೋನ್. ಸರಿನಾ? ಸರ್ ನನ್ನ ಮಗ ಸುಮ್ಮನೆ ಅರಸ್ತಾನೆ ಸರ್, ನನ್ನ ಮಗ ಸುಮ್ಮನೆ ಕಿರಿಸ್ತಾನೆ ಸರ್, ಬಟ್ ಮನೆ ಬಿಟ್ಟು ಹೊರಗೆ ಹೋಗಲ್ಲ ಸರ್. ಈಗ ಈ ಥರ ತಾಯಿ ಅಂದರೆ ಹೇಳ್ತಿದ್ದಾರೆ ಅಂತಂದರೆ ನೀವು ಅವಾಗ ಏನು ಕೇಳ್ತೀರಾ? ಅವ್ರಿಗೆ ಊಟಕ್ಕೆ ಏನು ಕೊಡ್ತಿದ್ದೀರಾ ಮಗನಿಗೆ ಅಂತ ಕೇಳಬೇಕು ಫಸ್ಟ್ ಕ್ವಶನ್. ಅವ್ರೇನಾರು ಊಟದಲ್ಲಿ ಬರೀ ಚಿಪ್ಸು, ಖಾರ ಬನ್ನು, ಕ್ರೀಮ್ ಬನ್ನು, ಬರೀ ಬೇಕರಿ ಫುಡ್ಡು, ಸ್ಟಮಕನ್ನು ಡ್ರೈ ಮಾಡೋಂಥ ಫುಡ್ಡು, ದೋಸೆ, ಪಡ್ಡು, ಇಡ್ಲಿ, ಈ ಥರದ್ದೇ ಬರೀ ತಿನ್ನಿಸ್ತಿದ್ದಾರೆ ಅಂತಂದರೆ ಅವಾಗ ಸ್ಟಮಕ್ಕು ಕಂಪ್ಲೇಂಟ್ ಅಂತ ಹೇಳ್ಬೋದು. ಇಲ್ಲ ಸರ್, ರೊಟ್ಟಿ ತಿಂತಾನೆ, ಅನ್ನ ಊಟ ಮಾಡ್ತಾನೆ, ಆ ಥರ ಏನೂ ಇಲ್ಲ, ನಾವು ಖಾರನೂ ಜಾಸ್ತಿ ತಿನ್ನಲ್ಲ ಮನೇಲಿ ಅಂದರೆ ನೀವೇನು ಮಾಡಬೇಕು? ಸೆಕೆಂಡ್ ಹಿಡಿಬೇಕಾಗಿದ್ದೆ ಏನು? ಫೋನ್. ಡಿಜಿಟಲ್ ಗ್ಯಾಜೆಟ್ಸ್ಗೆ ಅಡಿಕ್ಟ್ ಆಗಿದ್ದಾನ ಅಂತ ಕೇಳಿ, ಗೇಮ್ಸ್ ಜಾಸ್ತಿ ಆಡ್ತಾನ ಅಂತ ಕೇಳಿ. ಬಿಕಾಸ್ ಆ ಒಂದು ದೇಹದಲ್ಲಿ ವಿಂಡನ್ನು ಕಂಟ್ರೋಲ್ ಮಾಡೋದು ಯಾವುದು? ಲಿವರ್, ಎಲ್ರಿಗೂ ಗೊತ್ತಿರೋದೆ. ಸರಿನಾ? ಈಗ ಆ ಮಕ್ಕಳು, ಚಿಕ್ಕ ಮಕ್ಕಳ ಕೈಯಲ್ಲಿ ನಾವೆಲ್ಲ ಫೋನ್ ಕೊಡ್ತೀವಿ. ಆ ಫೋನನ್ನು ಒಂದು ಸೆಕೆಂಡ್ ಹಿಂಗೆ ಕಿತ್ಕೊಳ್ಳಿ, ಏನು ಮಾಡ್ತವೆ ಮಕ್ಕಳು? ಏನು ಮಾಡ್ತವೆ? ಹಠ ಹಿಡಿತವ? ಏನಕ್ಕೆ ಆ ಥರ ಮಾಡ್ತವೆ? ಬಿಕಾಸ್ ಅದು ಅಡಿಕ್ಟ್ ಆಗಿಬಿಟ್ಟಿರ್ತವೆ ಅದಕ್ಕೆ. ಕರೆಕ್ಟಾ? ಆ ಒಂದು ವಿಂಡ್ ಎಲಿಮೆಂಟ್ ದೇಹದಲ್ಲಿ ಜಾಸ್ತಿ ಆಗುತ್ತೆ, ಅದಕ್ಕೇನೆ ಈ ಪ್ರಾಬ್ಲಮ್ ಬರೋದು. ಸೊ ಆ ಒಂದು ಫೋನನ್ನು ಜಾಸ್ತಿ ಕೊಡಬೇಡಿ. ಇವನ್ ದೊಡ್ಡವರು, ಇವೊಂದು ಯಾರ ಬಾಡಿ ಆಲ್ರೆಡಿ ಹೀಟ್ ಇದೆಯೋ, ಮತ್ತು ಕೋಲ್ಡ್ ಇರೋರು ನೋಡ್ಬೇಕಾ ಸರ್ ಕುಂತು ಅಂತ? ಆ ಥರ ಅಲ್ಲ, ಇನ್ನೂ ಕೋಲ್ಡ್ ಆಗುತ್ತೆ. ಕೂತು 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 ಏನಾಗುತ್ತೆ ಬಾಡಿ. ಸೊ ಮೊಬೈಲಿಗೆ ಒಂದು ಪರ್ಟಿಕ್ಯುಲರ್ ಒಂದು ಅವರ್ ಅಂತ ಫಿಕ್ಸ್ ಮಾಡಿ. ರಾತ್ರಿ 8, 8:30, 9 ಗಂಟೆ, 10 ಗಂಟೆ ಲಾಸ್ಟ್. ಆ್ಯಕ್ಚುಲಿ ಮಾಡಬಾರ್ದು, 7 ಗಂಟೆಗೆ ಲಾಸ್ಟ್ ಮಾಡಬೇಕು, ಬಟ್ ಕ್ಲಾಸಸ್ ಇರುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಓಕೆ, 10 o'clock ಇಲ್ಲ 9:30 ಅಲ್ಲಿಗೆ ಸ್ಕ್ರೀನ್ ಟೈಮ್ ಎಂಡ್ ಮಾಡಿಬಿಡಿ, ಕಂಟಿನ್ಯೂ ಮಾಡಬೇಡಿ. ನಿಮ್ಮ ಕಣ್ಣುಗಳಿಗೆ ರೆಸ್ಟ್ ಬೇಕು.
ಮುಕ್ಕಾಲ್ ಭಾಗ ಐ ರಿಲೇಟೆಡ್ ಡಿಸಾರ್ಡರ್ಸ್ ಬರ್ತಿರೋದೇ ಇದಕ್ಕೆ. ನಾವೇನು ಮಾಡ್ತಿದ್ದೀವಿ ಅಂತಂದರೆ ಆ ಒಂದು ಲಿವರ್ ಟೈಮಿಂಗು ಏನಿದೆಯೋ ಆ ಲಿವರ್ ಟೈಮಿಂಗಲ್ಲಿ ಲಿವರಿಗೆ ರೆಸ್ಟೇ ಕೊಡ್ತಿಲ್ಲ ನಾವು. ತುಂಬ ಆ್ಯಕ್ಟಿವೇಟ್ ಮಾಡ್ತಿದ್ದೀವಿ ಲಿವರನ್ನು. ವಿಂಡ್ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ ದೇಹದಲ್ಲಿ, ಲಿವರ್ ಎನರ್ಜಿ ಪಕ್ಕಾ ಇಂಬ್ಯಾಲೆನ್ಸ್ ಆಗುತ್ತೆ. ಸರಿನಾ? ಈಗ ನೋಡಿ ಕೆಲವರಿಗೆ ಈ ಹೊರಗೆ ಹೋಗಿ ಬಂದಿರ್ತಾರೆ, ಬಿಸಿಲಲ್ಲಿ ಹೋಗಿ ಬಂದು ಎಷ್ಟು ಜನಕ್ಕಾಗತ್ತೆ ಈ ಥರ ಹೇಳಿ, ರಿಲೇಟ್ ಮಾಡಿ ನೋಡೋಣ. ಎಷ್ಟೋ ಜನ ಬಿಸಿಲಲ್ಲಿ ವಾಕ್ ಮಾಡಿ ಬರ್ತಾರೆ ಅಥವಾ ಎಲ್ಲೋ ಕೆಲಸಕ್ಕೆ ಹೋಗಿ ಬಂದಿರ್ತಾರೆ, ಮನೆಗೆ ಬರೋದೇ ತಡ ಫುಲ್ ರುದ್ರ ತಾಂಡವ ಸ್ಟಾರ್ಟ್ ಆಗುತ್ತೆ, ತುಂಬ ಕೋಪ ಬರುತ್ತೆ. ಏನಕ್ಕೆ ಆ ಥರ ಆಗುತ್ತೆ? ಬಿಕಾಸ್ ಆ ಒಂದು ಮೊಮೆಂಟಮ್ ದೇಹದಲ್ಲಿ ಎಕ್ಸಸ್ ಆಗಿರುತ್ತೆ. ಸರಿನಾ? ಅರ್ಥ ಆಯ್ತಾ ನಿಮಗೆ? ಆ ಒಂದು ಮೊಮೆಂಟಮ್ ದೇಹದಲ್ಲಿ ಕ್ರಿಯೇಟ್ ಆಗಿರುತ್ತೆ. ಆ ಮೊಮೆಂಟಮ್ ಜೊತೆಗೆ ಆ ಒಂದು ಫೈರ್ ಇರುತ್ತೆ ಅವ್ರ ದೇಹದಲ್ಲಿ ಆಲ್ರೆಡಿ. ಹಿಂಗಾಗಿ ಕೋಪ ಕೋಪ ಸಿಡಿ ಸಿಡಿ ಅಂತಿರ್ತಾರೆ. ಅರ್ಥವಾಯ್ತಾ? ಸೊ ಲಿವರ್ ಕಂಟ್ರೋಲ್ ಮಾಡೋದು ಕೋಪ. ನೀವು ದೇಹದಲ್ಲಿ ಕೋಪ ಬರ್ತಿದೆ ಒಬ್ಬ ವ್ಯಕ್ತಿಗೆ ಅಂದರೆ ಅವನಿಗೆ ಲಿವರಿಗೆ ಟ್ರೀಟ್ ಮಾಡಬೇಕು. ಹೆಂಗೆ ಟ್ರೀಟ್ ಮಾಡಬೇಕು ಅದು ಆಮೇಲೆ ನೋಡೋಣ. ಫಸ್ಟ್ ರೂಟ್ ತಿಳ್ಕೊಳ್ಳಿ. ಓಕೆ, ಎಸ್, ಲಿವರ್ ಆಯಿತು. ನೆಕ್ಸ್ಟ್ ಲಿವರ್ ಅಂದರೆ ಲಿವರ್ ಒಂದೇ ಅಲ್ಲ, ಗಾಲ್ ಬ್ಲಾಡರ್ ಲಿವರ್ ಎರಡನ್ನೂ ಕನ್ಸಿಡರ್ ಮಾಡಬೇಕು. ಪೇರ್ ಆರ್ಗನ್ಸ್ ಅಲ್ವಾ ಎರಡು? ಗಂಡ ಹೆಂಡತಿ ಅಂತ ಕರಿತೀವಿ, ಪೇರ್ ಆರ್ಗನ್ಸ್. TCM ಅಲ್ಲಿ ಇದಕ್ಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಕರೀತಾರೆ. ಓಕೆ, ಅದರ ಹಿಂದ್ಗಡೆ ಎಲಿಮೆಂಟು ಈಗ ನೋಡಿ ಎಕ್ಸಾಂಪಲು, ಆ ಲಿವರ್ ಮತ್ತು ಗಾಲ್ ಬ್ಲಾಡರ್ ವುಡ್ ಎಲಿಮೆಂಟಿನ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್. ಓಕೆನಾ? ಈ ಲಿವರ್ ಮತ್ತು ಗಾಲ್ ಬ್ಲಾಡರ್ಗೆ ಎನರ್ಜಿ ಬರೋದು ಎಲ್ಲಿಂದ? ಕ್ರಿಯೇಟ್ ಮಾಡೋದು ಯಾವುದು ಇದನ್ನು? ವಾಟರ್ ಎಲಿಮೆಂಟು, ಹಿಂದ್ಗಡೆ ಎಲಿಮೆಂಟು. ಕರೆಕ್ಟಾ? ಇದಕ್ಕೇನು ಇದು ಕರಿತೀವಿ ನಾವು? ಮದರ್ ಎಲಿಮೆಂಟ್ ಅಂತ ಕರಿತೀವಿ. ಈ ಒಂದು ಲಿವರ್ ಮತ್ತು ಗಾಲ್ ಬ್ಲಾಡರ್ ಜನ್ಮ ಕೊಟ್ಟಿದ್ದೆ ಈ ಒಂದು ವಾಟರ್ ಎಲಿಮೆಂಟ್. ಒಂದು ಗಿಡ ಹುಟ್ಟಬೇಕು, ಒಂದು ಗಿಡ ಬೆಳಿಬೇಕು, ಅದಕ್ಕೆ ನರಿಶ್ಮೆಂಟ್ ಬೇಕು, ಅದಕ್ಕೆ ಪೋಷಣೆ ಬೇಕು ಅಂತಂದರೆ ಬೇಕಾಗಿರೋದು ಯಾವುದು? ನೀರು. ಗಿಡ ಏನು ಮಾಡುತ್ತೆ? ನೀರಿನ ಮೂಲಕನೇ ಹೇರ್ಕೊಳ್ಳುತ್ತಲ್ವ ಎಲ್ಲ ಪೋಷಣೆಗಳನ್ನು, ಬೇರಿನ ಮೂಲಕ. ಸೊ ಹೀಗಾಗಿ ಆ ಲಿವರ್, ಆ ಒಂದು ಲಿವರ್ ಮತ್ತು ಗಾಲ್ ಬ್ಲಾಡರ್ ಚೆನ್ನಾಗಿರಬೇಕು ಅಂದರೆ ಅಗೈನ್ ಇಲ್ಲಿ ನೋಡಬೇಕು ವಾಟರ್ ಎಲಿಮೆಂಟ್. ನಾನಾಗಲೇ ಹೇಳಿದೆ ನಿಮಗೆ, ಇಲ್ಲಿ ನೋಡಿ, ಒಂದು ಕೆಡ್ತು ಅಂತಂದರೆ ಎಲ್ಲ ಕೆಡುತ್ತೆ. ಗಾದೆ ಮಾತಿದೆ ಕೇಳಿದಿರಾ? ಕೋತಿ ತಾನು ಕೆಡದಲ್ದೆ ಅವನಲ್ಲೆಲ್ಲ ಕೆಡಿಸ್ತು ಅಂತ. ಹಾಗೇನೆ ಇಲ್ಲಿ ಒಂದು ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಯಿತು ಅಂದ್ರೂ ಎಲ್ಲ ಎಲಿಮೆಂಟು ಡಿಸ್ಟರ್ಬ್ ಆಗುತ್ತೆ. ಓಕೆ, ಅದರಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಯಾವ ಎಲಿಮೆಂಟ್ ತುಂಬ ಆಲ್ರೆಡಿ ಎನರ್ಜಿ ತುಂಬ ಕಡಿಮೆ ಆಗಿರುತ್ತೋ ಅದು ತುಂಬ ಎಫೆಕ್ಟ್ ಆಗುತ್ತೆ. ಓಕೆನಾ? ಅದನ್ನ ಹೆಂಗೆ ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸರಿನಾ? ಈ ಅರ್ಥ ಆಯ್ತಾ ಎಲ್ರಿಗೂ? ಕೋಪ ಹೆಂಗೆ ಬರುತ್ತೆ ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣವಾ? ಅರ್ಥ ಆಗಿಲ್ಲ ಅಂದರೆ ಚಾಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಈಗ ಲಿವರ್ ಕೋಲ್ಡ್ ಇದೆ ಅಂತಂದರೆ ಅವಾಗ ಏನು ಎಮೋಷನ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಲಿವರ್ ಕೋಲ್ಡ್ ಇದೆ ಅಂತಂದರೆ ಅವಾಗ ಕೋಪ ಬರಲ್ಲ ಅಷ್ಟು. ಏನಕ್ಕೆ? ನಾನು ಆಗಲೇ ಹೇಳಿದೆ, ಕೋಪ ಅಂದರೆ ಏನು? ಯಾಂಗು, ಹೀಟ್ ಬೇಕು. ಅವಾಗ ಕೋಪ ಕಂಟ್ರೋಲ್ಡ್ ಇರುತ್ತೆ, ಬರುತ್ತೆ ಬಟ್ ಜಾಸ್ತಿ ಬರಲ್ಲ. ಡನ್? ಅರ್ಥವಾಯ್ತಾ? ಆಮೇಲೆ ಇನ್ನೊಂದು ನೋಡಿ, ನೀವು ಇಲ್ಲಿ ನೋಡಿ, ಈ ಲಿವರಲ್ಲಿ ಎನರ್ಜಿ ಲೋ ಇದೆ ಅಂತ ಇಟ್ಕೊಳ್ಳಿ. ಸರಿನಾ? ಫೈರ್ ಪ್ರಾಪರಾಗಿ ಬಾಡಿಲಿ ಉತ್ಪತ್ತಿ ಆಗಲ್ಲ. ಬಿಕಾಸ್ ಫೈರನ್ನು ಉತ್ಪತ್ತಿ ಮಾಡೋದೇ ಈ ಒಂದು ವುಡ್ ಎಲಿಮೆಂಟು. ವುಡ್ ಕಟ್ಟಿಗೆನ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಎಲ್ಲಿಂದ ಉರಿಬೇಕದು ಬೆಂಕಿ? ಸರಿನಾ? ಆ ವುಡ್ ಕರೆಕ್ಟಾಗಿ ಉರಿಲಿಲ್ಲ ಅಂದರೆ ಬೂದಿ ಪ್ರಾಪರಾಗಿ ಆಗಲ್ಲ. ಕಟ್ಟಿಗೆ ಉರಿದು ಬೂದಿ ಆಗಬೇಕು ಅಂತಂದರೆ ಚೆನ್ನಾಗಿ ಉರಿಬೇಕದು. ಆ ಚೆನ್ನಾಗಿ ಉರಿತಿಲ್ಲ ಅಂತಂದರೆ ಅವಾಗ ಏನಾಗುತ್ತೆ? ಈ ಒಂದು ಸ್ಪ್ಲೀನ್ ಎಲಿಮೆಂಟ್ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಹೇಳೋದು, ನಿಮ್ಮ ಡೈಜೆಷನ್ ಸರಿಯಾಗಿರಬೇಕು ಅಂದರೆ ಮೊಮೆಂಟಮ್ ಸರಿಯಾಗಿರಬೇಕು. ಲಿವರ್ ಚೆನ್ನಾಗಿ ಟಕ ಟಕ್ ಅಂತ ವರ್ಕ್ ಮಾಡ್ತಿದೆ ಅಂದರೆ ಅವಾಗ ನೀವು ಊಟ ಮಾಡಿರೋ ಪ್ರಾಪರ್ ಡೈಜೆಷನ್ ಆಗುತ್ತೆ. ಲಿವರ್ ವೀಕ್ ಇತ್ತು ಅಂತಂದರೆ ನೀವು ಉಂಡಿರೋ ಡೈಜೆಷನ್ ಆಗಲ್ಲ. ಯಾಕೆ ಅಂತಂದರೆ ಆ ಲಿವರಿಂದನೇ ನೆಕ್ಸ್ಟ್ ಈ ಹಾರ್ಟಿಗೆ, ಹಾರ್ಟಿಂದ ನೆಕ್ಸ್ಟ್ ಬರೋದು ಈ ಒಂದು ಸ್ಟಮಕಿಗೆ ಎನರ್ಜಿ ಬರೋದು, ಫೈರ್ ಬರೋದು ಅಲ್ಲಿಂದನೇ. ಊಟ ಮಾಡಿರೋದನ್ನ ಡೈಜೆಸ್ಟ್ ಮಾಡಬೇಕು ಅಂದರೆ ಜಠರಾಗ್ನಿ ಬೇಕು. ಆ ಜಠರಾಗ್ನಿ ಉತ್ಪತ್ತಿ ಮಾಡೋದು ಯಾವುದು? ಅಗ್ನಿ ಅಂದರೆ ಏನು? ಫ್ಲೇಮ್. ಕರೆಕ್ಟಾ? ಆ ಫ್ಲೇಮ್ ಬರಬೇಕು ಅಂದರೆ ಕಟ್ಟಿಗೆ ಇರಬೇಕು. ಕಟ್ಟಿಗೆ ಅಂದರೆ ವುಡ್ ಎಲಿಮೆಂಟ್. ಈ ಥರ ನೀವು ರಿಲೇಟ್ ಮಾಡಿ ಕಲೀರಿ. ಪೇಷಂಟ್ಸು ಮಿಕ್ಸ್ಡ್ ಸಿಮ್ಟಮ್ಸ್ ಹೇಳ್ತಾರೆ, ಆವಾಗ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ನಾವೇನಾದರೂ ಬಯಾಟ್ ಹಾಕಿ ಓಕೆ, ಕೋಪ ಅಂದ ತಕ್ಷಣ ಈ ಎಲಿಮೆಂಟು, ದುಃಖ ಅಂದ ತಕ್ಷಣ ಈ ಎಲಿಮೆಂಟು, ಹಿಂಗೆ ಹೋದ್ರಿ ಅಂದರೆ ಏನೂ ಅರ್ಥ ಆಗಲ್ಲ ನಿಮಗೆ, ಟ್ರೀಟ್ ಮಾಡೋಕ್ಕೂ ಆಗಲ್ಲ ನಿಮಗೆ. ಅದಕ್ಕೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಎಷ್ಟೋ ಜನ ಕನ್ಫ್ಯೂಸ್ ಆಗುತ್ತೆ, ಎಷ್ಟೋ ಜನ ಟೈಮ್ ಹಿಡಿಯುತ್ತೆ. ಬಟ್ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಯಾವುದೇ ಎಮೋಷನ್ಸ್, ಈಗ ಒಬ್ಬ ವ್ಯಕ್ತಿ ಕೋಪ ಮಾಡ್ತಿದ್ದಾನೆ ಅಂದರೆ ಅದ್ರ ಜೊತೆಗೆ ಅವನು ಸಿಮ್ಟಮ್ಸ್ ಅಬ್ಸರ್ವ್ ಮಾಡಬೇಕು. ಈಗ ಕೆಲವ್ರು ನೋಡಿ ಹಿಂಗೆ ಕೂತಿರ್ತಾರೆ, ಅವ್ರ ಕೈ ಕಾಲು ಹಿಂಗೆ ಆಡ್ತಿರುತ್ತೆ, ಬೆರಳು ಆಡಿಸ್ತಿರ್ತಾರೆ, ಇಲ್ಲ ಕಾಲು ಹಿಂಗೆ ಕುಣಿಸ್ತಿರ್ತಾರೆ, ಹೆಡ್ ಹಿಂಗೆ ಪದೇ ಪದೇ ಇದು ಮಾಡ್ತಿರ್ತಾರೆ, ಕಣ್ಣು ಹಿಂಗೆ ಪದೇ ಪದೇ ರೆಪ್ಪೆ ಬಡಿತಿರ್ತಾರೆ. ಇದೇನಿದು? ಎಕ್ಸಸ್ ವಿಂಡ್. ಎಕ್ಸಸ್ ವಿಂಡ್.
ಸರಿನಾ? ಆ ಒಂದು ದೇಹದಲ್ಲಿ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಅಥವಾ ಈ ಒಂದು ವುಡ್ ಎಲಿಮೆಂಟ್ ಅಲ್ಲಿ ಎನರ್ಜಿ ಜಾಸ್ತಿ ಆದಾಗ ಹಿಂಗಾಡ್ತಾರೆ. ಅರ್ಥವಾಯ್ತಾ? ಇನ್ನೂ ಒಂದು ಹೆಂಗ್ ಕಂಡುಹಿಡಿಬೋದು? ವುಡ್ ಜಾಸ್ತಿ ಆಗಿದೆ ದೇಹದಲ್ಲಿ, ವಿಂಡ್ ಜಾಸ್ತಿ ಆಗಿದೆ ಅಂದ್ರೆ ಹೆಂಗ್ ಕಂಡುಹಿಡಿಬೋದು? ಈಗ ನಾವೆಲ್ಲರೂ ಮಾತಾಡೋದು ಸಹ ಒಂದು ಎಮೋಷನ್ಸ್ ಅನ್ನ ಹೊರಗಾಕೋ ರೀತಿನೇ ಅಲ್ವಾ? ಹಿಂಗಾಗಿ ಹೇಳ್ತಿದ್ದೀನಿ ಇದನ್ನ. ಓಕೆ. ಈಗ ಮಾತಾಡೋರಲ್ಲಿ ಸುಮಾರು ತರ ಮಾತಾಡ್ತಾರೆ. ಮೊದಲನೇ ಕೆಟಗರಿ ಯಾವುದು? ಇವತ್ತು ನಾವು ಇದನ್ನ ಕಲಿಯೋದಕ್ಕೆ ಬಂದಿದ್ದೀವಿ, ಈ ತರ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಅರ್ತ್ ಎಲಿಮೆಂಟ್ ತುಂಬಾ ಡಾಮಿನೇಟಿಂಗ್ ಇದೆ ಅಂತ ಅರ್ಥ. ಬಿಕಾಸ್ ಆ ಒಂದು ಹೋಲ್ಡಿಂಗ್ ಇದೆ ಮಾತಲ್ಲಿ, ಹೋಲ್ಡಿಂಗ್ ಇದೆ. ಅರ್ಥ ಆಯ್ತಾ? ಅದೇ ಇಫ್ ಇನ್ ಕೇಸ್ ವಿಂಡ್ ಜಾಸ್ತಿ ಆಗಿತ್ತು ಅಂತಂದ್ರೆ ಮೊಬೈಲ್ ನಂಬರ್ ಹೇಳಿ ಅಂತಂದ್ರೆ ಟಕ 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 ಹೇಳ್ಬಿಡ್ತಾರೆ. ಅಬ್ಸರ್ವ್ ಮಾಡಿದಾರಾ? ಎಷ್ಟು ಚೆನ್ನಾಗಿ ನೋಡಿ, ಏಜ್ ಆಗಿರೋರು, ಎಸ್ಪೆಷಲಿ ಏಜ್ ಆಗಿರೋರು ಈ ಕೆಲಸ ಮಾಡ್ತಾರೆ. ಏನಾರು ಹೇಳಿ ಅಂತಂದ್ರೆ ಅವರು ಸ್ಟಾರ್ಟಿಂಗ್ ನಂಬರು ಎಂಡಿಂಗ್ ನಂಬರ್ ಎರಡೇ ಕೇಳುತ್ತೆ, ಮಿಡಲ್ ಇರೋದು ಕೇಳಲ್ಲ. ಏನಕ್ಕೆ ಈ ಥರ ಆಗುತ್ತೆ? ಬಿಕಾಸ್ ಆ ಏಜೇ ಹಂಗೆ. 1 ವರ್ಷದಿಂದ 12 ವರ್ಷದ ಮಕ್ಕಳು ಸಹ ಹಿಂಗೆ ಇರ್ತಾರೆ ನೋಡೋದಕ್ಕೆ. ಏನಕ್ಕೆ ಅಂದ್ರೆ ಅವ್ರ ದೇಹದಲ್ಲಿ ವಿಂಡ್ ಜಾಸ್ತಿ ಇರುತ್ತೆ. ಅದಕ್ಕೇನೆ ಹೇಳೋದು 1 ರಿಂದ 12 ವರ್ಷದ ಮಕ್ಕಳಿಗೆ ಏನಾದ್ರು ಕಲ್ಸೋದಿದ್ರೆ ಕಲಿಸಿ. ಆಕ್ಚುಲಿ ಸ್ಕಿಲ್ಸ್ ಕಲಿಸೋ ಟೈಮ್ ಅದು. ಮಕ್ಕಳಿಗೆ ಏನಾದ್ರು ವಿದ್ಯೆಯನ್ನ ಕಲಿಸ್ಬೇಕು ಅಂತಂದ್ರೆ ಆ ಟೈಮಲ್ಲಿ ನೀರು ಕುಡ್ದಂಗೆ ಕಲಿತಾರೆ. ಏನಕ್ಕೆ ಅಂದ್ರೆ ಆ ದೇಹದಲ್ಲಿ ಮೈಂಡ್ ಚುರುಕಾಗಿರುತ್ತೆ. ಮೈಂಡ್ ಚುರುಕಾಗಿದೆ ಅಂತಂದ್ರೆ ಏನು? ಈಗ ನೋಡಿ, ಶಾಖ ಕಾಯಿಸ್ಬೇಕು ನೀವೀಗ, ಓಕೆನಾ? ಆ ಶಾಖ ಕಾಯಿಸ್ಬೇಕು ಅಂತಂದ್ರೆ ನಿಮಗೆ ಬೆಂಕಿ ಕರೆಕ್ಟಾಗಿ ಉರಿದಿದ್ರೆ ಶಾಖ ಬರುತ್ತಲ್ವಾ? ಹಂಗೇನೆ ಆ ವುಡ್ ಎಲಿಮೆಂಟ್ ಕರೆಕ್ಟ್ ಆಗಿದ್ರೆ ಫೈರ್ ಎಲಿಮೆಂಟ್ ಉರಿಯುತ್ತೆ, ಫೈರ್ ಎಲಿಮೆಂಟ್ ಕರೆಕ್ಟ್ ಆಗಿದ್ರೆ ಐಡಿಯಾಸ್ ಬರುತ್ತೆ. ಸರಿನಾ? ಒಂದಕ್ಕೊಂದು ರಿಲೇಟ್ ಇದೆ. ಹಿಂಗಾಗಿ ಮಕ್ಕಳಲ್ಲಿ ಏನಾದ್ರು ವಿದ್ಯೆನ ಕಲಿಸ್ಬೇಕು ಅಂತಂದ್ರೆ 1 ರಿಂದ 12 ವರ್ಷ ಈ ಟೈಮಲ್ಲಿ ಹೇಳ್ಕೊಡಿ, ಕಲಿಸಿ. ತುಂಬಾ ಬೇಗ ಕ್ಯಾಪ್ಚರ್ ಮಾಡ್ಕೋತಾರೆ. ಓಕೆ. ಮಕ್ಕಳು ಹೆಂಗಿರ್ಬೇಕು ಅಂದ್ರೆ ಸುಂಟ್ರ ಗಾಳಿ ತರ ಇರಬೇಕು, ಅಂದಾಗ ಅವ್ರ ಲಿವರ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ನೀವೇನಾರು ಒಂದು ಅಂಗಡಿಗೆ ಹೋಗಿ ಇದನ್ನ ತಗೊಂಡ್ ಬಾರಪ್ಪ ಅಂತ ಕಳ್ಸಿದ್ರೆ ಕಣ್ಣು ಮುಚ್ಕೊಂಡು ತೆಗೆದ್ರಲ್ಲಿ ತಗೊಂಡ್ ಬರ್ತಾರೆ ಅವರು. ಅದೇ ನೀವು ಹೋಗೋಕ್ಕಾಗತ್ತಾ ಆ ಥರ? ನಾವೇನಂತೀವಿ? ಅದು ನಮಗೆ ಗೊತ್ತಿಲ್ಲ, ವಿಂಡ್ ಎಲಿಮೆಂಟ್ ಇಲ್ಲ ನಮ್ಮ ದೇಹದಲ್ಲಿ ಅಂತ. ನಾವೇನಂತೀವಿ? ಸರ್ ಏಜ್ ಆಗಿದೆ ಸರ್, ಆಗಲ್ಲ. ಎಷ್ಟು ಜನ ತೋರಿಸ್ಲಿ ನಿಮಗೆ ವಿಂಡ್ ಎಲಿಮೆಂಟ್ ಕರೆಕ್ಟ್ ಆಗಿರೋರು ಟಕ್ ಅಂತ ಕಣ್ಣು ಮುಚ್ಕೊಂಡು ತೆಗೆದ್ರಲ್ಲಿ ಹೋಗಿ ಬರ್ತಾರೆ? ಇದಾರೆ. ಯಾರು? ಯಾರು ಚೆನ್ನಾಗಿ ಬಿಸಿಲಿಗೆ ಮೈಯೊಡ್ಡಿ ಕೆಲಸವನ್ನ ಮಾಡ್ತಾರೆ ಅವ್ರನ್ನ ಅಬ್ಸರ್ವ್ ಮಾಡಿ ನೀವು. ಓಕೆನಾ? ಹಿಂಗಾಗಿ ಆ ವಿಂಡ್ ಎಲಿಮೆಂಟ್ ಅನ್ನ ನೋಡಬೇಕು. ವುಡ್ ಎಲಿಮೆಂಟ್ ಅಥವಾ ವಿಂಡ್ ಎಲಿಮೆಂಟ್. ವುಡ್ ಅನ್ನೋದು TCM ಪ್ರಕಾರ, ವಿಂಡ್ ಅನ್ನೋದು ನಮ್ಮ ಪಂಚಭೂತಗಳ ಪ್ರಕಾರ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡೂ ಒಂದೇ. ಡನ್? ಎಸ್. ವುಡ್ ರೂಲ್ ಮಾಡೋದು ಈ ಒಂದು ಸಿಟ್ಟು, ಕೋಪವನ್ನು ರೂಲ್ ಮಾಡುತ್ತೆ. ನೆಕ್ಸ್ಟ್ ಬರೋಣ ಈಗ. ಈಗ ಜಾಯ್ ಅಂದ್ರೆ ಖುಷಿ, ಕರೆಕ್ಟಾ? ಅದರ ಜೊತೆಗೆ ಗೋಲ್ ಅಂತ ಇನ್ನೊಂದು ಬರ್ಕೊಳ್ಳಿ, ಅದೊಂದು ಮಿಸ್ ಆಗಿದೆ. ಗುರಿ ಕಡೆಗೆ ನಡಿಬೇಕು ಅಂತಂದ್ರೆ ಹಾರ್ಟ್ ಅಲ್ಲಿ ಚೆನ್ನಾಗಿ ಫೈರ್ ಇರಬೇಕು. ಗುರಿ ಕಡೆ ಫೋಕಸ್ಡ್ ಆಗಿರ್ಬೇಕು ಅಂತಂದ್ರೆ ಹಾರ್ಟ್ ಅಲ್ಲಿ ಚೆನ್ನಾಗಿ ಫೈರ್ ಇರಬೇಕು. ಓಕೆ. ಸರ್ ಫೈರ್ ಒಂದೇ ಇದ್ರೆ ಸಾಕಾ? ಫೈರ್ ಒಂದೇ ಇದ್ರೆ ನಡೆಯುತ್ತಾ? ಇಲ್ಲ, ಆ ಥರ ಇರಲ್ಲ. ಇಲ್ಲಿ ಎರಡು ಎನರ್ಜಿ ಬೇಕು. ಯಾವ್ಯಾವ ಎನರ್ಜಿ ಹೇಳಿ? ಈಗ ನೀವು ಒಂದು ಕಬ್ಬಿಣವನ್ನ ಕತ್ತರಿಸ್ಬೇಕು. ಇಲ್ಲಿ ಎಷ್ಟು ಜನ ಇದ್ದೀರಾ ಸರ್ ನಾವು ಗ್ಯಾಸ್ ವೆಲ್ಡಿಂಗ್ ನೋಡಿದ್ದೀವಿ? ನೋಡಿದ್ದೀರಾ? ಗ್ಯಾಸ್ ವೆಲ್ಡಿಂಗ್ ನೋಡಿದ್ದೀರಾ? ನೋಡಿದಿರಲ್ವಾ? ಈಗ ಅದನ್ನ ನೀವು ಕಟ್ ಮಾಡಬೇಕು ಅಂತಂದ್ರೆ ಒಂದು ಒಂದು ವಸ್ತುವನ್ನ ಕತ್ತರಿಸಬೇಕು ಅಂತಂದ್ರೆ ಆ ಒಂದು ಎನರ್ಜಿ ಸ್ಪೆಸಿಫಿಕ್ ಆಗಿ ನೀವು ಅದರ ಮೇಲೆ ಫೋಕಸ್ ಮಾಡಬೇಕು. ಇಲ್ಲಿ ಬೂತ್ ಕನ್ನಡಿ ಎಲ್ಲರಿಗೂ ಗೊತ್ತಿದೆಯಾ? ಸೂರ್ಯನ ಬೆಳಕಿಗೆ ನಾವು ಪೇಪರ್ ಹಿಡಿದು ಬೂತ್ ಕನ್ನಡಿಲಿ ಸುಟ್ಟಿದ್ದೀವಿ, ಕರೆಕ್ಟ್? ಸೊ ನೀವು ಹೆಂಗ ಬೂತ್ ಕನ್ನಡಿ ಹಿಂಗೆ ಶೇಕ್ ಮಾಡಿದ್ರೆ ಸುಡುತ್ತಾ ಪೇಪರು? ಬೇಗ ಸುಡುತ್ತಾ? ಸುಡುತ್ತೆ, ಬಟ್ ಬೇಗ ಸುಡುತ್ತಾ? ಇಲ್ಲ. ನಾವು ಯಾವಾಗ ಅದನ್ನ ಫೋಕಸ್ ಮಾಡ್ತೀವೋ, ಒಂದೇ ಕಡೆ ಅಲ್ಗಾಡದೆ ನಿಲ್ಲಿಸ್ತೀವೋ, ಆವಾಗ ಏನಾಗುತ್ತೆ, ಆ ಸೂರ್ಯನ ಕಿರಣಗಳು ಕೇಂದ್ರೀಕೃತವಾಗಿ ಆ ಪೇಪರು ಅಥವಾ ಒಂದು ಹಾಳೆ ಸುಡುತ್ತೆ. ಕರೆಕ್ಟ್? ಇದೆಲ್ಲರಿಗೂ ನಮ್ಗೆ ಗೊತ್ತಿರೋದೆ, ನಾವು ಸೈಂಟಿಫಿಕ್ ಚಿಕ್ಕವರಿಂದ ಕಲ್ತಿದ್ದೀವಿ ಇದನ್ನ. ಹಂಗೇನೆ ನೀವು ಗುರಿ ಸಾಧಿಸ್ಬೇಕು ಅಂತಂದ್ರೆ ಬರೀ ಈ ಒಂದು ಫೈರ್ ಎಲಿಮೆಂಟ್ ಇದ್ರೆ ಸಾಲದು ನಿಮಗೆ. ವಿಂಡು ಚೆನ್ನಾಗಿರ್ಬೇಕು. ಆ ಗುರಿ ಹತ್ತ ನಡಿಬೇಕು ಅಂದ್ರೆ ಏನ್ ಬೇಕು? ನಿಮ್ ದೇಹದಲ್ಲಿ ಮೊಮೆಂಟ್ ಬೇಕು. ಮೊಮೆಂಟ್ ಇಲ್ಲ ನಿಮ್ ದೇಹದಲ್ಲಿ ಅಂತ ಅನ್ಕೊಳ್ಳಿ, ಇಫ್ ಇನ್ ಕೇಸ್, ಅವಾಗ ನೀವೇನ್ ಮಾಡ್ತೀರಾ? ಬರೀ ಫೈರ್ ಇರುತ್ತೆ ನಿಮ್ ದೇಹದಲ್ಲಿ, ಅವಾಗ ಏನ್ ಮಾಡ್ತೀರಾ? ಹಂಗ್ ಮಾಡ್ಬಿಡೋಣ, ಹಿಂಗ್ ಮಾಡ್ಬಿಡೋಣ, ಬರೀ ಮಾಡೋಣ, ಇದೇ ಇದರಲ್ಲೇ ಜೀವನ ಕಳೀತೀರಾ. ಬರೀ ಪ್ಲಾನಿಂಗ್ ಅಲ್ಲೇನೆ ಲೈಫ್ ಕಳೀತೀರಾ. ಅದೇ ಇಫ್ ಇನ್ ಕೇಸ್ ವಿಂಡ್ ಚೆನ್ನಾಗಿತ್ತು, ಫೈರ್ ಚೆನ್ನಾಗಿತ್ತು ಅಂತಂದ್ರೆ ಆಕ್ಷನ್ ಓರಿಯೆಂಟೆಡ್ ಕೆಲಸ ಮಾಡ್ತೀರಾ.
ಪಟ್ಟು ಹಿಡಿದು ಸಾಧಿಸ್ತೀರಾ ಅದನ್ನ. ಸಾಧನೆ ಅಂತ ಬಂದ್ರೆ ವಿಂಡ್ ಎಲಿಮೆಂಟು ಮತ್ತೆ ಈ ಹಾರ್ಟ್ ಎಲಿಮೆಂಟ್ ಜೊತೆಗೆ 5 ಎಲಿಮೆಂಟ್ಸ್ ಬ್ಯಾಲೆನ್ಸ್ ಅಲ್ಲಿ ಇರಬೇಕು ಆಕ್ಚುಲಿ ಹೇಳಬೇಕು ಅಂದ್ರೆ. ಬಟ್ ಅದರಲ್ಲಿ ಮೇಜರ್ ಆಗಿ ರೂಲ್ ಆಗೋದು ಈ 2 ಎಲಿಮೆಂಟ್ಸ್. ಐಡಿಯಾ ಅಂತ ಬಂದ್ರೆ ಬರೋದು ಫೈರ್ ಮಾತ್ರ. ಓಕೆನಾ? ಈಗ ಒಂದ್ ತಲೆಯಲ್ಲಿ ಏನಾದ್ರು ಹೊಳಿಬೇಕು ಅಂತಂದ್ರೆ ಐಡಿಯಾ ಅಂತ ಬರೋದು ಫೈರ್ ಮಾತ್ರ. ತಲೆ ಓಡ್ಬೇಕಲ್ವಾ ನಿಮ್ದು? ಬೆಂಕಿ, ಆ ಒಂದು ಅಗ್ನಿ ಬೇಕು ನಿಮಗೆ, ಸಾಧಿಸ್ಬೇಕು. ಓಕೆ. ಅದೇ ಇಫ್ ಇನ್ ಕೇಸ್ ನೋಡಿ, ಈಗ ಈಗ ನೀವು ಯಾರಿಗಾರು ಹೇಳಿ ಏನಾರು ಒಂದು ಐಡಿಯಾ ಕೊಡೋ ನನಗೆ ಅಂತಂದ್ರೆ ಅವಾಗ ಏನು ಮಾಡ್ತಾರೆ? ಪಿಕ್ಚರಲ್ಲಿ ನೋಡಿದ್ದೀರಾ? ಹಿಂಗೆ ಈ ಥರ ಬಾರಿಸ್ತಾರೆ ತಲೆಗೆ. ಓಕೆ. ಯಾಕೆ ಹಿಂಗೆ ಮಾಡಿದ್ರು? ಏನಾರು ರೀಸನ್ ಇರಬೇಕಲ್ಲ. ಇಲ್ಲಿ ಗಾಲ್ ಬ್ಲಾಡರ್ ಮೆರಿಡಿಯನ್ ಎಂಡ್ ಆಗುತ್ತೆ, ಈ ಭಾಗದಲ್ಲಿ ಬರುತ್ತೆ. ದಟ್ ಈಸ್ ದ ರೀಸನ್. ಓಕೆ. ಆ ಗಾಲ್ ಬ್ಲಾಡರ್ ಏನು ಅಂತಂದ್ರೆ ಚಲನೆಯನ್ನು ತೊಗೊಂಬರುತ್ತೆ. ನಿಮ್ಗೆ ಗೊತ್ತಿರೋದೆ ಲಿವರ್ ಆ್ಯಂಡ್ ಗಾಲ್ ಬ್ಲಾಡರ್ ಮೊಮೆಂಟಮ್, ಕರೆಕ್ಟಾ? ಆ ಥಾಟ್ಸ್ ಮೈಂಡಲ್ಲಿ ಓಡಬೇಕು. ಒಂದೇ ಥಾಟ್ಸ್ ಬರಲ್ಲ ಇಲ್ಲಿ, ಓಡಬೇಕಲ್ವಾ ಅದನ್ನು, ಅದು ರನ್ ಆಗಬೇಕು. ಕರೆಕ್ಟ್. ಹಿಂಗೆ ಅರ್ಥ ಮಾಡ್ಕೊಳ್ಳಿ ಎಮೋಷನ್ಸನ್ನು. ಓಕೆ. ಒಂದೇ ಕೈಯಿಂದ ಯಾವಾಗಲೂ ಚಪ್ಪಾಳೆ ಆಗಲ್ಲ, ಎರಡು ಕೈ ಸೇರಿದರೆ ಚಪ್ಪಾಳೆ. ಇದೆಲ್ಲರೂ ಒಪ್ತೀರಾ ಈ ಮಾತಿಗೆ? ಒಂದೇ ಕೈಯಲ್ಲಿ ಯಾರಿಗಾರು ಕ್ಲಾಪ್ಸ್ ಹಾಕೋಕ್ಕಾಗತ್ತಾ ನಿಮಗೆ? ಆಗಲ್ಲ ತಾನೆ. ಸೊ ಅದಕ್ಕೆ ಹೇಳೋದು, ಆ ಒಂದು ಗುರಿಯತ್ತ ನಡಿಬೇಕು, ಗುರಿಯತ್ತ ಸಾಧಿಸಬೇಕು ಅಂತಂದರೆ ನಿಮ್ಮ ದೇಹದಲ್ಲಿ ಆ ಒಂದು ಲಿವರ್ ಎನರ್ಜಿ ಜೊತೆಗೆ ಹಾರ್ಟಲ್ಲಿ ಸಹ ಫೈರ್ ಹಾರ್ಟ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ 2 ಆರ್ಗನ್ಸು ಫೈರ್ ಸಹ ಚೆನ್ನಾಗಿರಬೇಕು. ಡನ್? ಅರ್ಥವಾಯ್ತಾ? ಎಸ್. ಓಕೆ. ಆ್ಯಂಡ್ ಇನ್ನೂ ಒಂದು ಇದ್ರ ಬಗ್ಗೆ, ಇನ್ನೂ ಆರ್ಗನ್ಸ್ ಬಗ್ಗೆ ಕಲಿಯುವಾಗ ಚೆನ್ನಾಗಿ ಕಲಿಸ್ತೀನಿ. ಬಟ್ ಇವಾಗ ಒಂದು ಸ್ವಲ್ಪ ಟಾಪಿಕ್ ಬಂದಿದೆ ಅಂತ ಹೇಳ್ತೀನಿ. ಬ್ಲಾಕ್ ಏನಕ್ಕಾಗುತ್ತೆ ಹಾರ್ಟಲ್ಲಿ ಅಥವಾ ಆರ್ಟ್ರಿಯಲ್ಲಿ? ಬ್ಲಾಕ್ ಏನಕ್ಕಾಗುತ್ತೆ? ಬ್ಲಾಕೇಜಸ್ ಕೇಳಿದರೆ ಎಲ್ಲರೂ ವರ್ಡು. ಆರ್ಟ್ರಿಯಲ್ಲಿ ಬ್ಲಾಕ್ ಆಗಿದೆ, ಕಾರ್ಡಿಯಾಕ್ ಅರೆಸ್ಟ್. ಕಾರ್ಡಿಯಾಕ್ ಅರೆಸ್ಟ್ ಅಲ್ಲ, ಇದು ಏನು ಆರ್ಟ್ರಿ ಬ್ಲಾಕೇಜಸ್, ಅದು ಬೇರೆ ಬರುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಕೊಬ್ಬಿನ ಅಂಶ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಹಾರ್ಟ್ ಬ್ಲಾಕ್ ಆಗಿದೆ, ಹಾರ್ಟ್ ಬ್ಲಾಕ್ ಆಗಿದೆ ಅಂತ ಎಲ್ಲರೂ ಕೇಳಿದ್ವಿ. ಈಗಿನ ದಿವಸಗಳಲ್ಲಿ ಜಾಸ್ತಿ ಹೋಗ್ತಿದೆ ಅದು. ಏನಕ್ಕೆ ಆ ಥರ ಆಗತ್ತೆ ಅಂತಂದರೆ, ಈ ಒಂದು ಬ್ಲಡ್ ನೋಡಿ ಬಾಡಿಲಿ ಸರ್ಕ್ಯುಲೇಟ್ ಆಗಬೇಕು ಅಂದರೆ ಎನಫ್ ಅಮೌಂಟ್ ಆಫ್ ಫೈರ್ ಬೇಕು, ಸರಿನಾ? ನಿಮ್ಮ ದೇಹದಲ್ಲಿ ಆ ಫೈರ್ ಎಲಿಮೆಂಟ್ ಕರೆಕ್ಟಾಗಿ ಇಲ್ಲ ಅಂತಂದರೆ ಅವಾಗ ಏನಾಗುತ್ತೆ? ಸರ್ಕ್ಯುಲೇಷನ್ ಡೌನ್ ಆಗುತ್ತೆ. ಸರ್ಕ್ಯುಲೇಷನ್ನು ಡೌನ್ ಆಗುತ್ತೆ. ಅವಾಗ ಏನಾಗುತ್ತೆ? ಹಾರ್ಟ್ಗೆ ಆ ಬ್ಲಡ್ ಕರೆಕ್ಟಾಗಿ ಪ್ರಾಪರ್ ಸರ್ಕ್ಯುಲೇಟ್ ಆಗಲ್ಲ. ಇದು ಒಂದು ಕಾರಣ. ಅದ್ರ ಜೊತೆಗೆ ಸರ್ಕ್ಯುಲೇಷನ್ ಯಾವಾಗ ಡೌನ್ ಆಗುತ್ತೋ ಅವಾಗ ಆಟೋಮೆಟಿಕ್ಲಿ ನೋಡಿ, ಇಲ್ಲಿ ಫೈರಿಂದ ಯಾವುದಕ್ಕೆ ಎನರ್ಜಿ ಹೋಗ್ತಿದೆ? ಮುಂದ್ಗಡೆ ಸ್ಟಮಕ್ಕಿಗೆ ಹೋಗುತ್ತೆ, ಸರಿನಾ? ಆ ಸ್ಟಮಕ್ಕಿಗೆ ಎನರ್ಜಿ ಹೋದಾಗ ಆ ಊಟ ಮಾಡಿರೋದು ಡೈಜೆಷನ್ ಆಗಬೇಕು ಸಂಪೂರ್ಣವಾಗಿ ಅಂತಂದ್ರೆ ಫೈರ್ ಬೇಕು ನಿಮಗೆ. ಈಗ ಒಂದು ಕಟ್ಟಿಗೆ ತುಂಡು ತಗೊಳ್ಳಿ ಮನೆಯಲ್ಲಿ, ಟ್ರೈ ಮಾಡಿ ನೋಡಿ ಇದನ್ನ. ಪ್ರಾಪರಾಗಿ ಉರಿದ್ರೆ ಏನಾಗುತ್ತೆ? ಅದು ಬೂದಿಯಾಗಿ ಕನ್ವರ್ಟ್ ಆಗುತ್ತೆ, ಕರೆಕ್ಟಾ? ಹಾಗೆ ಮೇಲ್ಮೇಲೆ ಉರಿದ್ರೆ ಏನಾಗುತ್ತೆ? ಇದ್ಲಾಗಿ ಕನ್ವರ್ಟ್ ಆಗುತ್ತೆ. ನೀವು ಊಟ ಮಾಡಿರೋ ಫುಡ್ಡು ಪ್ರಾಪರಾಗಿ ಬೂದಿ ಅಂದರೆ ಇಟ್ ಮೀನ್ ಟು ಸೇ ಪೂರ್ತಿ ಡೈಜೆಸ್ಟ್ ಆಗಬೇಕು, ಡೈಜೆಸ್ಟ್ ಆಗಿ ನಿಮ್ಮ ರಕ್ತಕ್ಕೆ ಸೇರಬೇಕು. ಅದು ಬಿಟ್ಬಿಟ್ಟು ಪ್ರಾಪರ್ ಡೈಜೆಷನ್ ಆಗ್ತಿಲ್ಲ ಅಂತಂದರೆ ಅವಾಗ ಏನಾಗುತ್ತೆ? ಆ ಒಂದು ಊಟ ಮಾಡಿರೋ ಫುಡ್ಡು ಟಾಕ್ಸಿನ್ಸ್ ಆಗಿ ಅಥವಾ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ನಾನು ಮುಂದೆ ಹೇಳ್ತೀನಿ ಲಿವರ್ ಬಗ್ಗೆ. ಲಿವರ್ ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮ್ಮದು ಎಣ್ಣೆ ಆಹಾರ ನೋಡಿ, ಆಯಿಲ್ ರಿಲೇಟೆಡ್ ಫುಡ್ ನಮ್ಮ ದೇಹದಲ್ಲಿ ಡೈಜೆಷನ್ ನಾವೆಲ್ಲ ತಿಳ್ಕೊಂಡಿರೋದೇನು ಅಂದರೆ ಡೈಜೆಷನ್ ಮಾಡೋದು ಹೊಟ್ಟೆ ಮಾತ್ರ ಅಂತ. ಇಲ್ಲ, ಇದು ನಮ್ಮ ಭ್ರಮೆ. ಡೈಜೆಷನ್ ಮಾಡೋದು ಅದರಲ್ಲೇನೆ 3 ಆರ್ಗನ್ಸ್ ಬೇರೆ ಬೇರೆ ಬರುತ್ತೆ. ಓಕೆ. ಮೊದಲನೇದು, ಎಣ್ಣೆ ಪದಾರ್ಥಗಳನ್ನು ತಿಂದರೆ ಲಿವರ್ ಮತ್ತು ಗಾಲ್ ಬ್ಲಾಡರ್ ಅದನ್ನು ಡೈಜೆಸ್ಟ್ ಮಾಡುತ್ತೆ. ಓಕೆ. ಪ್ರೋಟೀನ್ ರಿಲೇಟೆಡ್ ಫುಡ್ಗಳನ್ನು ತಿಂದರೆ ಅವಾಗ ನಿಮ್ಮ ಕಿಡ್ನಿ ಅದನ್ನ ಏನು ಮಾಡುತ್ತೆ? ಪ್ರೋಟೀನನ್ನು ಡೈಜೆಸ್ಟ್ ಮಾಡುತ್ತೆ. ಇಲ್ಲಿ ಸುಮಾರು ಜನ ಏಜ್ ಆಗಿರೋರಿಗೆ ಅಥವಾ ಈ ಆಪರೇಷನ್ಸ್ ಆಗಿರುತ್ತೆ ಕಿಡ್ನಿ ರಿಲೇಟೆಡ್ ಯಾರಿಗಾದ್ರೂ, ಆ ಥರ ಆದವರಿಗೆ ಪ್ರೋಟೀನ್ ಲೀಕ್ ಅಂತ ಕರೀತಾರೆ. ಸೊ ಈ ಒಂದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಸರಿನಾ? ಇದಕ್ಕೂ ಅದು ರೀಸನ್. ಓಕೆ. ಹಿಂಗಾಗಿ ನಾವು ಹೇಳೋದೇನು ಅಂತಂದರೆ, ಈಗ ನೋಡಿ, ಈಗ ಜಿಮ್ಮಲ್ಲಿ ಏನು ಮಾಡ್ತಾರೆ? ಪ್ರೋಟೀನ್ ಪೌಡರ್ಸ್ ತಗೋತೀವಿ, ಎಲ್ರಿಗೂ ಗೊತ್ತಿರೋದೇನ ಇದು. ಸೊ ಪ್ರೋಟೀನ್ ಪೌಡ್ರ್, ನಾನು ಆಗಲೇ ಹೇಳಿದೆ ನಿಮಗೆ, ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡೋದು ಯಾವುದು? ನಮ್ಮ ಕಿಡ್ನಿ. ಡನ್. ಸೊ ನಿಮ್ಮ ಕಿಡ್ನಿ ಎನರ್ಜಿ ಚೆನ್ನಾಗಿತ್ತು ಅಂತಂದರೆ ನೀವು ತೊಗೊಂಡಿರೋ ಪೌಡರು ಚೆನ್ನಾಗಿ ಜೀರ್ಣ ಆಗುತ್ತೆ, ಅಥವಾ ನಿಮ್ಮ ಬೋನ್ಸಿಗೆ ಸೇರಿಕೊಂಡು ನಿಮ್ಮ ಬೋನ್ಸ್ ಗಟ್ಟಿ ಆಗುತ್ತೆ, ಮಸಲ್ಸ್ ಗಟ್ಟಿ ಆಗುತ್ತೆ.
ಬಿಕಾಸ್ ಕಿಡ್ನಿ ಗವರ್ನ್ ಮಾಡೋದು ಯಾವುದನ್ನ ಮಸಲನ್ನ ತಾನೆ, ಸಾರಿ ಬೋನನ್ನ ತಾನೆ. ಬೋನ್ ಗಟ್ಟಿಯಾಗಿರಬೇಕು, ಬೋನಲ್ಲಿ ಕ್ಯಾಲ್ಸಿಯಂ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಕಿಡ್ನಿ ಎನರ್ಜಿ ಚೆನ್ನಾಗಿರಬೇಕು. ಇದೆಲ್ಲ ನೀವು ಕಲ್ತಿದ್ದೀರಾ ಆಲ್ರೆಡಿ, ನಾನು ಮೊನ್ನೆ ಹೇಳ್ಕೊಟ್ಟಿದ್ದೀನಿ ಕ್ಲಾಸಲ್ಲಿ. ಕರೆಕ್ಟ್. ಸೊ ಅವಾಗ ನೀವು ತೊಗೊಂಡಿರೋ ಜಿಮ್ಮಿಗೆ ಹೋಗ್ತಿದ್ರಲ್ಲ ಎಲ್ಲರೂ, ನಾ ಹೇಳೋದು ನಿಮ್ಗೇನು ಅಂದರೆ ಮೊಮೆಂಟ್ ಇದೆಯಾ ನೋಡ್ಕೊಳ್ಳಿ ದೇಹದಲ್ಲಿ. ಎಲ್ಲರೂ ತಗೋತಾರೆ ಅಂತ ಪೌಡ್ರ್ ತೊಗೊಳ್ಳೋದಾಗ್ಲಿ, ಎಲ್ಲರೂ ತಗೋತಾರೆ ಅಂತ ಸಪ್ಲಿಮೆಂಟ್ಸ್ ತೊಗೊಳ್ಳೋದಾಗ್ಲಿ ಮಾಡಬೇಡಿ. ನೋಡಿ, ಏನೇ ಒಂದು ತಿಂದ್ರೂ ಅದನ್ನು ನಿಮಗೆ ಕರಗಿಸೋ ಶಕ್ತಿ ಇದೆಯಾ ಅನ್ನೋದನ್ನು ಫಸ್ಟ್ ನೋಡಬೇಕು. ನಾವು ನಮ್ಮ ಒಂದು ಫೋನಿಗೆ, ಬೇರೆ ಏನು ಬೇಡ, ನಮ್ಮ ಒಂದು ಫೋನಿಗೆ ಕವರ್ನ ತುಂಬ ಆರಿಸ್ತೀವಿ. ಅಯ್ಯೋ ಕೆಳಗಡೆ ಬಿದ್ದರೆ ಹೊಡಿಬಾರ್ದು, ಆ ಸ್ಕ್ರೀನ್ ಗಾರ್ಡ್ ಚೆನ್ನಾಗಿರಬೇಕು, ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಇಷ್ಟೆಲ್ಲ ನಾವು ಒಂದು ಫೋನಿಗೆ ಮಾಡ್ತೀವಿ ಅಂದರೆ ನಮ್ಮ ದೇಹಕ್ಕೆ ಯಾಕೆ ನಾವು ಗಮನ ಕೊಡಲ್ಲ, ಯಾಕೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಕಂಡ್ಕೋಬೇಕು. ಅಲ್ಲಿಂದನೇ ನಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಬರುತ್ತೆ. ಈಗ ನಿಮ್ಮ ದೇಹದಲ್ಲಿ ಪ್ರೋಟೀನ್ ಅಬ್ಸರ್ಪ್ಷನ್ ಪ್ರಾಪರ್ ಆಗಿಲ್ಲ ಅಂತಂದರೆ ಅವಾಗ ನೀವು ಡೈಲಿ ಎಗ್ ತಿನ್ನೋದು, ಆ ಎಗ್ಗಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಎಲ್ಲರಿಗೂ ಗೊತ್ತಿರೋದು, ಎಗ್ ವೈಟಲ್ಲಿ ಎಸ್ಪೆಷಲಿ. ಕರೆಕ್ಟ್. ಅದ್ರ ಜೊತೆಗೆ ನೀವು ಏನು ಮಾಡ್ತೀರಾ, ಪ್ರೋಟೀನ್ ಪೌಡ್ರನ್ನು ಅಥವಾ ಪ್ರೋಟೀನ್ ಶೇಕನ್ನು ತಗೋತೀರಾ. ನಾನು ಬ್ರ್ಯಾಂಡ್ಸನ್ನು ಮೆನ್ಷನ್ ಮಾಡಲ್ಲ, ಎಲ್ಲ ಬ್ರ್ಯಾಂಡ್ಸು ಅದರದ್ದೇ ಆದಂಥ ಒಂದು ಇದು ಇರುತ್ತೆ. ಬಟ್ ನೀವು ನಿಮ್ಮ ಹೆಲ್ತನ್ನು ಕೇಳ್ಕೊಳ್ಳಿ, ನಿಮಗೆ ಅದನ್ನು ಡೈಜೆಸ್ಟ್ ಮಾಡೋ ಕೆಪಬಿಲಿಟಿ ಇದೆಯಾ, ಅದು ನ್ಯಾಚುರಲ್ ಸೋರ್ಸಾ, ಅದನ್ನು ತಿಳ್ಕೊಂಡು ಮಾಡಿ ನೀವು. ನಿಮ್ಗೆ ಗೊತ್ತಾ, ಇದು ಎಷ್ಟೋ ರಿಸರ್ಚಲ್ಲೂ ಸಹ ಆಗಿದೆ. ಆ ಪ್ರೋಟೀನ್ ಅಂಶ ಜೀರ್ಣ ಮಾಡೋಕ್ಕಾಗದೇನೆ ಕಿಡ್ನಿ ಫೇಲ್ ಆಗೋದು. ಕರೆಕ್ಟ್. ಸೊ ನೀವು ಏನೇ ತಿಂತಿದ್ದೀರಾ ಅಂದ್ರೂ ಆರ್ಗನ್ಗಳು ಕರೆಕ್ಟ್ ಆಗಿದೆಯಾ ಗಮನ ಕೊಟ್ಟು ನೋಡಿ. ಕರೆಕ್ಟ್ ಆಗಿದೆ ನಿಮ್ದು ಅಂದ್ರೆ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆ ಆರ್ಗನ್ ಕೆಲಸ ಪರ್ಫೆಕ್ಟಾಗಿ ಮಾಡಬೇಕು, ಅಂದಾಗ ಮಾತ್ರ ಅದನ್ನು ನೀವು ಮಾಡೋದಕ್ಕೆ ಅಡ್ಡಿಲ್ಲ. ಈಗ ನೋಡಿ, ಈ ಎಷ್ಟೋ ಜನಕ್ಕೆ ಎಣ್ಣೆ ತಿನ್ನಬೇಡಿ ಅಂತ ಹೇಳ್ತಾರೆ ಡಾಕ್ಟ್ರು. ಆಯಿಲ್ ತಿನ್ನಬೇಡಿ, ಕೊಲೆಸ್ಟ್ರಾಲ್ ಆಗುತ್ತೆ, ಆಯಿಲ್ ತಿನ್ನಬೇಡಿ, ಬ್ಲಾಕೇಜಸ್ ಆಗುತ್ತೆ. ಏನಕ್ಕೆ ಬ್ಲಾಕೇಜಸ್ ಆಗುತ್ತೆ? ಏನಕ್ಕೆ ಬ್ಲಾಕೇಜಸ್ ಆಗುತ್ತೆ? ವಾಟ್ ಈಸ್ ದ ರೀಸನ್? ಬಿಕಾಸ್ ನಿಮ್ಮ ಲಿವರಲ್ಲಿ ಎನರ್ಜಿ ಚೆನ್ನಾಗಿಲ್ಲ. ದಟ್ ಈಸ್ ದ ರೀಸನ್, ಅಷ್ಟೇ, ಸಿಂಪಲ್. ಓಕೆನಾ? ಈಗ ಒಂದನ್ನು ಜೀರ್ಣ ಮಾಡಬೇಕು ಅಂದ್ರೆ ಏನು ಬೇಕು? ಬೆಂಕಿ ಬೇಕು. ನಾನು ಆಗಲೇ ಹೇಳಿದೆ ನಿಮಗೆ, ಆ ಲಿವರಲ್ಲಿ ಎನರ್ಜಿನೇ ಚೆನ್ನಾಗಿಲ್ಲ ಅಂದರೆ ಫೈರ್ ಹೆಂಗೆ ಕ್ರಿಯೇಟ್ ಮಾಡುತ್ತದು? ಈಗ ನೋಡಿ, ಈಗ ತಾಯಿ ಹತ್ರ ಹಣ ಇತ್ತು ಅಂತ ಇಟ್ಕೊಳ್ಳಿ, ಅವಳು ಮಗನಿಗೆ ಕೊಟ್ಟು ಇದು ಕಳಿಸ್ತಾಳೆ. ತಾಯಿ ಹತ್ರನೇ ಹಣ ಇಲ್ಲ ಅಂದ್ರೆ ಏನು ಕೊಡ್ತಾಳೆ ಅವಳು? ಸರಿನಾ? ಇವರು ಲಿವರ್ ಊರ್ ಗೌಡ್ರು, ನಾನು ಮೊನ್ನೆ ಹೇಳಿದ್ದೆ, ಲಿವರ್ ಊರ್ ಗೌಡ್ರು ಅಂತ ಅನ್ಕೊಳ್ಳಿ ಅಂತ ಹೇಳಿದ್ದೆ, ನೆನಪಿದೆ ಎಕ್ಸಾಂಪಲು? ಈಗ ಗೌಡ್ರ ಹತ್ರ ಹಣ ಇದ್ರೆ ಇನ್ನೊಬ್ಬನಿಗೆ ಕೊಡ್ತಾರ ಅವರು, ಅವ್ನು ಇನ್ನೊಬ್ಬನಿಗೆ ಕೊಡ್ತಾನೆ, ಅವ್ನು ಇನ್ನೊಬ್ಬನಿಗೆ ಕೊಡ್ತಾನೆ, ಅವ್ನು ಇನ್ನೊಬ್ಬನಿಗೆ ಕೊಡ್ತಾನೆ. ಈ ಇವ್ರ ಹತ್ರನೇ ಹಣ ಇಲ್ಲ ಅಂತಂದ್ರೆ ಇವ್ರೇನಿಗೆ ಕೊಡ್ತಾರ ಅವರು? ಸರಿನಾ? ಹಿಂಗೆ ಫೈವ್ ಎಲಿಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮ್ಮ ಬಾಡಿ ಚೆನ್ನಾಗಿರುತ್ತೆ. ಡನ್. ನೀವು ಆ ಒಂದು ಬಾಹ್ಯ ಸೌಂದರ್ಯ ಎಷ್ಟು ಬೇಕೋ, ಚೆನ್ನಾಗಿ ಮಸಲ್ಸ್ ಬಿಲ್ಡ್ ಆಗಬೇಕು, ಚೆನ್ನಾಗಿ ಈ ಒಂದು ಸಿಕ್ಸ್ ಪ್ಯಾಕ್ಸ್ ಬರಬೇಕು ಅಂತ ಏನು ಇದನ್ನ ಮಾಡ್ತಿರೋ ಅದೇ ರೀತಿ ಅದು ಮಾಡಿ, ತಪ್ಪಲ್ಲ. ಅದು ಅದು ನಿಮ್ಮ ಒಂದು ಆ ಒಂದು ಅಟ್ರಾಕ್ಷನಿಗೆ ಮಾಡೋದು ಪರ್ಪಸ್ಸು. ಮತ್ತು ಕೆಲವರು ಆ ಒಂದು ದೇಹದ ಆ ಒಂದು ಸೌಂದರ್ಯವನ್ನು ಕಾಪಾಡೋದಕ್ಕೆ ಮಾಡ್ತಾರೆ, ಕೆಲವರು ಚೆನ್ನಾಗಿ ಕಾಣಬೇಕು ಅದಕ್ಕೆ ಮಾಡ್ತಾರೆ, ಕೆಲವರು ಹೆಲ್ದಿಯಾಗಿರಬೇಕು ಅಂತ ಮಾಡ್ತಾರೆ. ಎಲ್ಲ ಉದ್ದೇಶಗಳು ಚೆನ್ನಾಗಿರುತ್ತೆ. ಬಟ್ ಅದ್ರ ಜೊತೆಗೆ ಆಂತರಿಕ ಆರೋಗ್ಯವನ್ನು ನೋಡ್ಕೊಳ್ಳಿ, ಆಂತರಿಕ ಆರೋಗ್ಯವನ್ನು ನೋಡ್ಕೊಳ್ಳಿ. ಓಕೆ, ಹೊರಗಡೆ ಕಾಣೋ ಚರ್ಮ, ಹೊರಗಡೆ ಕಾಣೋ ಒಂದು ಬ್ಯೂಟಿ ಒಳಗಡೆ ಇದೆಯಾ ನೋಡ್ಕೊಳ್ಳಿ. ಎಷ್ಟೋ ಜನ ಆ ಒಂದು ಸರ್ಜರಿಗಳನ್ನ ಮಾಡ್ಕೊಂಡ್ಬಿಟ್ಟು ಫೇಶಿಯಲ್ ಸರ್ಜರೀಸ್ ಎಲ್ಲ ಮಾಡಿಸ್ತಾರೆ, ತುಂಬಾ ಚೆನ್ನಾಗಿರ್ತಾರೆ ನೋಡೋದಕ್ಕೆ. ಸರಿನಾ? ಒಳಗಡೆ ಆರ್ಗನ್ಸ್ ಕತೆ ಏನಿರುತ್ತೆ? ಕರೆಕ್ಟ್. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 20 ಮಾತ್ರೆ ತಿಂತಿರ್ತಾರೆ. ಏನಕ್ಕೆ ಆ ಥರ ಆಗುತ್ತೆ? ಬಿಕಾಸ್ ನಾವು ಇನ್ನರ್ ಬ್ಯೂಟಿ ನೋಡ್ತಿಲ್ಲ. ನೀವು ಇನ್ನೊಂದು ಹೇಳ್ತೀನಿ, ನಾನು ಆ ಮೊನ್ನೆಯಿಂದನೇ ಅದನ್ನೇ ಹೇಳ್ತಿರೋದು ಫಸ್ಟ್ ಕ್ಲಾಸಿಂದ, ರೂಟಿಗೆ ಟ್ರೀಟ್ ಮಾಡಿ, ರೂಟಿಗೆ ಟ್ರೀಟ್ ಮಾಡಿ ಅಂತ. ಕರೆಕ್ಟಾ? ಈಗ ನೀವು ಕಿಡ್ನಿ ಕರೆಕ್ಟಾಗಿ ಇಟ್ಕೊಂಬಿಡಿ, ನಿಮಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಲೈಫಲ್ಲಿ ಬರಲ್ಲ, ಬೋನ್ ಡೆಫಿಷಿಯನ್ಸಿ ಲೈಫಲ್ಲಿ ಬರಲ್ಲ. ಸರಿನಾ? ನಿಮ್ಮ ಕಿಡ್ನಿ ಎನರ್ಜಿ ಚೆನ್ನಾಗಿಲ್ಲ, ನೀವು ರಾತ್ರಿ ಎಲ್ಲ ನಿದ್ದೆಗೆಡ್ತೀರಾ, ಬರೀ ಟೆನ್ಷನಲ್ಲಿ ಇರ್ತೀರಾ. ಓಕೆ, ಈ ಥರ ಬರೀ ಎ ಸಿಲೇ ಕೂರೋದು ಕಂಟಿನ್ಯೂಸ್ ಆಗಿ, ಮೊಮೆಂಟಮ್ ಇಲ್ಲ ಬಾಡಿ ಅಂತಂದರೆ, ಅದನ್ನ ಬಿಟ್ಬಿಟ್ಟು ನೀವು ನನಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ ಅಂತ ಕ್ಯಾಲ್ಸಿಯಂ ಮಾತ್ರೆ ನುಂಗಿದ್ರೆ, ಕರೆಕ್ಟಾ? ಅದು ದೇಹಕ್ಕೆ ಒಳ್ಳೇದು ಮಾಡುತ್ತೆ, ನಾನು ಇಲ್ಲನಲ್ಲ, ಟ್ಯಾಬ್ಲೆಟ್ಸ್ ಆರ್ ಗುಡ್. ಬಟ್ ಯಾವಾಗ, ಅದೇ ಹೇಳ್ತಿರೋದು ಅಗೇನ್, ಅಬ್ಸಾರ್ಪ್ಷನ್. ಅಬ್ಸಾರ್ಪ್ಷನ್ ಚೆನ್ನಾಗಿರಬೇಕು. ಅಬ್ಸಾರ್ಪ್ಷನ್ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಎಕ್ಸಾಂಪಲ್ ಮಾಡಿ ನೋಡಿ ಇವತ್ತು. ಒಂಚೂರು ಹಳ್ಳುಪ್ಪು ತಗೊಳ್ಳಿ, ಮನೆಯಲ್ಲಿ ಕಲ್ಲುಪ್ಪಿದೆಯಾ? ಎಲ್ಲರ ಮನೇಲಿ ಇದೆಯಾ? ಒಂಚೂರು ಕಲ್ಲುಪ್ಪು ತಗೊಳ್ಳಿ, ಒಂದು ಗ್ಲಾಸ್ ನೀರು ತಗೊಳ್ಳಿ, ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿರೋದು ಕರಗುತ್ತೆ ಪಾರ್ಟಿಕಲ್ಸ್, ಇನ್ನೂ ಸ್ವಲ್ಪ ಕೆಳಗಡೆ ಉಳಿಯುತ್ತೆ ನೋಡಿ. ಹಾಗೆ ಉಳಿದು 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 ಉಳ್ದೇ ಕಿಡ್ನಿ ಹೋಗೋದು. ಆ ಟ್ಯಾಬ್ಲೆಟ್ಸ್ ತಗೋತೀವಿ, ಏನೇನೋ ನುಂಗ್ತೀವಿ, ಅದೇವೋ ಸಪ್ಲಿಮೆಂಟ್ಸು. ನಿಮ್ಮ ದೇಹವನ್ನು ಒಂದ್ಸರಿ ಕೇಳ್ಕೊಳ್ಳಿ, ನೀಡಿದೆಯಾ ನನಗಿದು, ಆ್ಯಕ್ಚುಯಲ್ ನನಗಿದು ಬೇಕಾ?
ನ್ಯಾಚುರಲ್ ಆಗಿ ಪ್ರಕೃತಿಯಲ್ಲಿನೇ ಆ ದೇವರು ಸುಮಾರು ಕೊಟ್ಟಿದ್ದಾನೆ. ಅದನ್ನ ನಾವು ಯಾಕೆ ಕನ್ಸಿಡರ್ ಮಾಡಲ್ಲ? ವಿ ಡೋಂಟ್ ನೋ. ಆ್ಯಂಡ್ ಇನ್ನೂ ಒಂದು ಹೇಳ್ತೀನಿ, ಯಾರೋ ಹೇಳಿದರು XYZ, ಯಾರೋ ಒಂದು ಸಜೆಷನ್ ಬಂತು ಅಂದರೆ ಆ ವ್ಯಾಲ್ಯೂಯೇಬಲ್ ಪರ್ಸನ್ ಇದ್ದಾನೆ ಅಂತಂದ್ರೆ ಮಾತ್ರ ಕನ್ಸಿಡರ್ ಮಾಡಿ. ಇವ ನಾನು ಹೇಳಿದ್ರು ನೀವೆಲ್ಲ ಕೇಳಬೇಕಂತಿಲ್ಲ. ಸರಿನಾ? ನನಗೆ ಏನು ಗೊತ್ತು, ನಾನೇನು ನನ್ನ ಗುರುಗಳ ಹತ್ರ ಕಲ್ತಿದ್ದೀನಿ, ನಾನು ಬಂದು ಹೇಳ್ತಿದ್ದೀನಿ. ಓಕೆ, ಅದು ನಿಮಗೆ ನಿಮ್ಮ ಆರೋಗ್ಯಕ್ಕೆ ಚೆನ್ನಾಗಿದೆಯೋ ಇಲ್ವೋ ಅನ್ನೋ ಡಿಸಿಷನ್ ತೊಗೊಳೋದು ಬಿಟ್ಟು ನಿಮಗೆ ಬಿಟ್ಟಿದ್ದು. ನೀವು ಅದನ್ನ ಎಲ್ಲ ನಾನು ಹೇಳಿದ್ದನ್ನು ಒಪ್ಪಬೇಕು ಅಂತಿಲ್ಲ. ಹಾಗೇನೆ ಯಾರೋ ಒಬ್ರು ಏನೋ ಹೇಳಿದ್ರು ಅನ್ನೋದಕ್ಕೆ ನೀವು ನಿಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಮಾಡ್ಕೋಬೇಡಿ. ಎಸ್. ಈಗ ಲಿವರ್ ಆಯ್ತು, ಹಾರ್ಟ್, ಅದೇ ಹೇಳ್ತಿದ್ದೆ ಹಾರ್ಟ್ ಬಗ್ಗೆ. ಸೊ ನೀವು ಹ್ಯಾಪಿ ಆಗಿರ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಆ ಅಗ್ನಿ ಸದಾ ಇರಬೇಕು. ಯಾಕೆ ಅಗ್ನಿ ಚೆನ್ನಾಗಿದ್ರೆ ಯಾಕೆ ಹ್ಯಾಪಿ ಆಗಿರ್ಬೇಕು ಅಂತ ಹೇಳ್ತೀವಿ? ಯಾಕೆ? ಈಗ ನೋಡಿ, ಖುಷಿಯನ್ನ ಹಂಚಿ ಅಂತ ಹೇಳ್ತಾರೆ. ವರ್ಡ್ ಕೇಳಿದಿರಾ? ಸ್ಪ್ರೆಡ್ ದ ಹ್ಯಾಪಿನೆಸ್ ಅಂತ ವರ್ಡ್ ಇದೆ. ಖುಷಿಯನ್ನ ಹಂಚಿ ಅಂತಂದ್ರೆ ಏನ್ ಮಾಡಬೇಕು? ಸ್ಪ್ರೆಡ್ ಮಾಡಬೇಕು. ಆ ಸ್ಪ್ರೆಡ್ ಮಾಡುವಂತ ಗುಣ ಯಾವ್ದ್ರಲ್ಲಿದೆ? ಬೆಂಕಿ ಒಂದೇ ಕಡೆ ಉರಿಯುತ್ತಾ? ಉರಿಯುತ್ತಾ? ಈಗ ಒಂದು ಒಣಗಿರೋ ಹೊಲ ಇದೆ ಅಂತ ಇಟ್ಕೊಳ್ಳಿ, ಸರಿನಾ? ಒಂದೇ ಒಂದು ಮೂಲೆಯಲ್ಲಿ ಒಂದು ದಂಟಿಗೆ ಒಂದು ಸ್ವಲ್ಪ ಕಡ್ಡಿ ಕೆರೆದು ಹಾಕಿ, ಅಲ್ಲೆಲ್ಲ ಮಾತ್ರ ಉರಿಯುತ್ತಾ? ಪೂರ್ತಿ ಸ್ಪ್ರೆಡ್ ಆಗುತ್ತಾ? ಸೊ ಏನನ್ನೇ ಸ್ಪ್ರೆಡ್ ಮಾಡಬೇಕು ಅಂತಿದ್ರೆ ನಿಮ್ಮ ಅಗ್ನಿ ತತ್ವ ತುಂಬಾ ಚೆನ್ನಾಗಿರ್ಬೇಕು ದೇಹದಲ್ಲಿ. ಅಂದಾಗ ಖುಷಿಯಾಗಿರ್ತಾರೆ. ಅಂದಾಗ ಖುಷಿಯಾಗಿರ್ತಾರೆ. ಆ ಒಂದು ಖುಷಿಯನ್ನ ಹಂಚ್ಕೋಬೇಕು, ಎಮೋಷನ್ಸ್ ಅನ್ನ ಹಂಚ್ಕೋಬೇಕು ಅಂದ್ರೆ, ಆ ಸ್ಪ್ರೆಡ್ ಮಾಡಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಫೈರ್ ಎಲಿಮೆಂಟ್ ಚೆನ್ನಾಗಿರ್ಬೇಕು. ಈಗ ನೋಡಿ, ಎಷ್ಟೋ ಜನ ಒಳಗಡೆ ಇಟ್ಕೊಂಡೇ ಕೊರಗ್ತಿರ್ತಾರೆ, ಯಾರಿಗೂ ಹೇಳ್ಕೊಳಲ್ಲ. ಒಳಗಡೆ ಇಟ್ಕೊಂಡೇ ಕೊರಗ್ತಿರ್ತಾರೆ. ಅವ್ರ ಲಂಗ್ಸ್ ವೀಕ್ ಇರುತ್ತೆ, ಅದೇ ಬರ್ತೀನಿ ಲಂಗ್ಸಿಗೆ. ಬಟ್ ಆ ಲಂಗ್ಸ್ ವೀಕ್ ಆಗೋದಕ್ಕೆ ಕಾರಣ ಇಲ್ಲಿ ನೋಡಿ, ಮೇಲ್ಗಡೆ ಕಂಟ್ರೋಲ್ ಮಾಡ್ತಿರೋದು ಯಾರು? ಲಂಗ್ಸ್ ಅನ್ನ. ಫೈರು. ಮೆಟಲ್ ಎಲಿಮೆಂಟ್ ಕರಗೋದಕ್ಕೆ ಕಾರಣ ಏನು? ಫೈರು. ನಿಮ್ಮ ದೇಹದಲ್ಲಿ ಫೈರ್ ಚೆನ್ನಾಗಿದೆ ಅಂತಂದ್ರೆ ನೀವು ಏನನ್ನು ಒಳಗಿಟ್ಕೊಂಡು ಕೂರಕ್ಕಾಗಲ್ಲ ನಿಮಗೆ. ನೀವು ಅದನ್ನ ಹಂಚ್ತೀರಾ 4 ಜನಕ್ಕೆ, ದುಃಖ ಇರಲಿ, ಕಷ್ಟ ಇರಲಿ, ಏನೇ ಇರಲಿ. ಅದೇ ನಿಮ್ಮ ದೇಹದಲ್ಲಿ ಫೈರ್ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ? ಒಳಗಡೆ ಇಟ್ಕೊಂಡೇ ಕೊರಗೋದು. ಅಯ್ಯೋ ಹೋಗ್ಲಿ ಬಿಡು, ನಂದು ಜೀವನನೇ ಹೆಂಗಿದೆ, ಸದಾ ಡಿಪ್ರೆಸ್ಸು, ಸದಾ ಆಂಗ್ಸೈಟಿ, ಸದಾ ದುಃಖ. ಯಾವಾಗ ಬರುತ್ತೆ ಅಂತಂದ್ರೆ ದೇಹದಲ್ಲಿ ಎನಫ್ ಅಮೌಂಟ್ ಆಫ್ ಫೈರ್ ಇಲ್ಲ ಅಂದ್ರೆ ಬರುತ್ತೆ. ಫೈರ್ ಒಂದೇನಾ? ಇಲ್ಲ, ಅದ್ರ ಜೊತೆ ಏರು ಬೇಕು. ಈಗ ಬೆಂಕಿ ಉರಿಬೇಕಪ್ಪ, ಇಮ್ಯಾಜಿನ್ ಮಾಡಿ, ಬೆಂಕಿ ಉರಿಬೇಕು. ನಾನೇನು ಮಾಡ್ತೀನಿ? ಆಕ್ಸಿಜನ್ ಆಫ್ ಮಾಡಿಬಿಡ್ತೀನಿ. ಈಗ ಒಂದು ಬೆಂಕಿ ಹಚ್ಚಿರ್ತೀರ ನೀವು, ಆಕ್ಸಿಜನನ್ನು ಆಫ್ ಮಾಡಿದರೆ ಉರಿಯುತ್ತಾ ಬೆಂಕಿ? ಉರಿಯುತ್ತಾ? ಹಾಗೇನೆ ಇದು, ವುಡ್ ಎಲಿಮೆಂಟ್ ಚೆನ್ನಾಗಿದ್ದರೆ ಮಾತ್ರ ಫೈರ್ ಚೆನ್ನಾಗಿರುತ್ತೆ. ಫೈರ್ ಚೆನ್ನಾಗಿದ್ದರೆ ಮಾತ್ರ ಈ ಒಂದು ಮೆಟಲ್ ಚೆನ್ನಾಗಿರುತ್ತೆ. ಸೊ ಈಚ್ ಆರ್ಗನ್ಸ್ ಆರ್ ಇಂಟರ್ ಕನೆಕ್ಟೆಡ್. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಲ್ಲಿವರೆಗೂ ನಿಮ್ಮ ಎಮೋಷ್ನಲ್ ನೀವು ಕಂಟ್ರೋಲ್ ಆಗಲ್ಲ. ಡನ್. ಎಸ್, ಮೈಕಲ್ ಜಾಕ್ಸನ್ ಎಕ್ಸಾಂಪಲ್ ಕೊಡ್ತಾರೆ ನೋಡಿ ಯಾರೋ ಚಾಟ್ ಬಾಕ್ಸಲ್ಲಿ. ಅವ್ರು ಏನೇನೆಲ್ಲ ಮಾಡಿದ್ರು, ಅವ್ರು ಫೇಸ್ ಸರ್ಜರಿ ಮಾಡಿಸಿದ್ರು ಚೆನ್ನಾಗಿ ಕಾಣಬೇಕು ಅಂತ ಹೇಳಿ. ಸರಿ, ಅವ್ರ ಸ್ಕಿನ್ ಕಲರ್ ಚೇಂಜ್ ಆಗಬೇಕು ಅಂತ ಸರ್ಜರಿ ಮಾಡಿಸ್ಕೊಂಡ್ರು. ಬಟ್ ಅವರು ಒಂದು ಇದನ್ನ ಹೆಲ್ತ್ ನೋಡ್ಕೊಳ್ಳೋದಕ್ಕೆ ಡಾಕ್ಟರ್ಸ್ ಇಟ್ಕೊಂಡಿದ್ರು, ಪರ್ಸನಲೈಸ್ಡ್ ಡಾಕ್ಟರ್ಸ್ನ. ಬಟ್ ಅವ್ರು ಎಷ್ಟು ದಿನ ಬದುಕಿದ್ರು? ಅದೇ ಹೇಳೋದು ನಾನು ನಿಮಗೆ, ಆಂತರಿಕವಾಗಿ ಟ್ರೀಟ್ ಮಾಡಿ, ಬಾಹ್ಯವಾಗಿ ಬೇಡ. ಈಗ ನನಗೆ ಗ್ಯಾಸ್ಟ್ರಿಕ್ ಬರ್ತಿದೆ ಅಂತಂದ್ರೆ ನಾನು ಗ್ಯಾಸ್ಟ್ರಿಕ್ ಮಾತ್ರ ನುಂಗಿ 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 ಆ ಗ್ಯಾಸ್ಟ್ರಿಕ್ಕನ್ನು ಸಪ್ರೆಸ್ ಮಾಡ್ಬೋದೇ ಹೊರತು ಅದನ್ನು ಕ್ಯೂರ್ ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ? ಅದು ರೂಟ್ ನೋಡ್ಬೇಕು ನಾವು, ಅದ್ರ ಎಲ್ಲಿಂದ ಬರ್ತಿದೆ, ಅದರ ಒಂದು ಬೇರ್ ಯಾವುದು, ಅದರ ಒಂದು ತಳಹದಿ ಯಾವುದು ಅನ್ನೋದನ್ನ ತಿಳ್ಕೊಂಡು ಟ್ರೀಟ್ ಮಾಡಿ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಏನೂ ಇಲ್ಲ ರೀ, ಈ 5 ಎನರ್ಜೀಸ್ ನೀವು ಕರೆಕ್ಟಾಗಿ ಕಲ್ತೀರಿ ಅಂದರೆ ಯು ಕ್ಯಾನ್ ಟ್ರೀಟ್ ಎನಿ ಒನ್. ಇದನ್ನ ಅದಕ್ಕೆ ಹೇಳೋದು, ಸ್ಟಾರ್ಟಿಂಗ್ 10ರಿಂದ 15 ಕ್ಲಾಸು ಸಾಧ್ಯವಾದಷ್ಟು ರಿಪೀಟ್ ಮಾಡಿ. ಸಾಧ್ಯವಾದಷ್ಟು ನಾನು ಶಕ್ತಿ ಮೀರಿ ನಾನು ಏನು ಕಲ್ತಿದ್ದೀನೋ ಅದನ್ನು ಕಂಪ್ರೆಸ್ ಮಾಡಿ ನಿಮ್ಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ನಿಮ್ಮ ಸಪೋರ್ಟ್ ಇದಕ್ಕಿರಬೇಕು. ನೀವು ಕರೆಕ್ಟಾಗಿ ಆ ರೆಕಾರ್ಡಿಂಗ್ಸ್ ನೋಡಿದಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ಇದು ಒಂದೇ ಸರಿಗೆ ಅರ್ಥ ಆಗೋಂಥ ಕಾನ್ಸೆಪ್ಟೇ ಅಲ್ಲ. ನಾನು ಇದನ್ನು ಪ್ರಿಪೇರ್ ಮಾಡ್ತಿದ್ದೆ 1 ವರ್ಷ ಆಯಿತು. ಈಗ 1 ವರ್ಷದಿಂದ ಪ್ರಾಕ್ಟೀಸ್ ಮಾಡಿ 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 ಈ ಲೆವೆಲಿಗೆ ತೊಗೊಂಡು ಬಂದಿದ್ದೀನಿ ನಾನು. ಆ 5 ಎಲಿಮೆಂಟ್ಸ್ ತಿಳ್ಕೊಳ್ಳೋದಕ್ಕೆ 1.5 ತಿಂಗಳು ಹಿಡಿತು ನನಗೆ, ಗೊತ್ತಾ ನಿಮಗೆ? ಈಸಿ ಅಲ್ಲ, ನಾನು ಕಂಪ್ಲೀಟ್ಲಿ ಅಗ್ರಿ. ಬಟ್ ಅದನ್ನು ನಾನು ಏನು ಮಾಡಿದೆ, ಆವಾಗ ಥಿಯರಿಯಾಗಿ ಹಾಕಕ್ಕೆ ನೋಡಿದೆ.
ಅದನ್ನ ನಾನೇನು ಮಾಡಿದೆ, ಥೇರಿ ಫಾರ್ಮೆಟಲ್ಲಿ ನೋಡಕ್ಕೆ ಹೋದೆ, ಇದಕ್ಕೆ ಇದು ಎನರ್ಜಿ ಕಳಿಸುತ್ತೆ, ಇದಕ್ಕೆ ಇದು ಎನರ್ಜಿ ಕಳಿಸುತ್ತೆ ಅಂತ. ಅದೇ ನಾನು ಮಾಡಿದ ದೊಡ್ಡ ತಪ್ಪು, ನನಗೆ ಆಮೇಲೆ ರಿಯಲೈಸ್ ಆಯ್ತು ಅದು. ಈಗ ನಾವು ಏನು ಮಾಡ್ತೀವಿ ಅಂತಂದ್ರೆ, ಚಿಕ್ಕ ಮಕ್ಕಳಿಗೆ ಏನಾದ್ರು ಬುದ್ಧಿ ಹೇಳಬೇಕು ಅಂದ್ರೆ ಏನು ಮಾಡ್ತೀವಿ, ಏನು ಮಾಡ್ತೀವಿ, ಎಕ್ಸಾಂಪಲ್ಸ್ ಕೊಡ್ತೀವಿ. ಕರೆಕ್ಟಾ? ಅವ್ನು ನೋಡು, ಅವ್ನು ಆ ಥರ ಮಾಡಿದ್ದ, ಅವ್ನು ಹಂಗೆ ಮಾಡಿದ್ರೆ ನಿನಗೂ ಹಂಗೆ ಆಗುತ್ತೆ. ಅವ್ನ ಲೈಫಲ್ಲಿ ಅದನ್ನು ಮರೆಯಲ್ಲ. ಸರಿನಾ? ಹಾಗೆ ನೀವು ಏನೇ ಕಲಿಬೇಕು ಅಂತಂದ್ರೆ ನಿಮ್ಮ ಒಂದು ಸ್ಟೋರಿಯನ್ನು ನೀವೇ ಫಾರ್ಮ್ ಮಾಡ್ಕೋಬೇಕು. ಸರಿನಾ? ಇಲ್ಲ ಹೇಳ್ಕೊಟ್ಟೆ ನಿಮಗೀಗ, ಬೆಂಕಿ ಉರಿಬೇಕು ಅಂದರೆ ಕಟ್ಟಿಗೆ ಬೇಕು. ಕರೆಕ್ಟಾ? ಕಟ್ಟಿಗೆಯಿಂದ ಕರೆಕ್ಟಾಗಿ ಕಟ್ಟಿಗೆ ಇಂಧನ ಚೆನ್ನಾಗಿತ್ತು ಅಂದರೆ ಬೆಂಕಿ ಚೆನ್ನಾಗಿ ಉರಿಯುತ್ತೆ. ಇಲ್ಲಿ ಹಸಿ ಕಟ್ಟಿಗೆ ತಂದು ಹಾಕಿ ನೀವು, ಹಸಿ ಕಟ್ಟಿಗೆ ಅಂದರೆ ಲಿವರ್ ಲೋ ಇದೆ ಅಂತ ಹಿಂಗೆ ಇಮ್ಯಾಜಿನ್ ಮಾಡಬೇಕು, ಹಿಂಗೆ ಕನೆಕ್ಟ್ ಮಾಡ್ಬೇಕು ನೀವು. ಟಫ್ ಇದೆ, ಐ ಕಂಪ್ಲೀಟ್ಲಿ ಅಗ್ರಿ. ಬಟ್ ಕಲೀಲಾರ್ದಂಥ ಸೈನ್ಸ್ ಏನೂ ಅಲ್ಲ ಇದು. ಇಷ್ಟಪ್ಪ ಬುಕ್ಸ್ ಓದೋದಕ್ಕಿಂತ ಬೆಟರೇ ಇದೆ. ಕರೆಕ್ಟಾ? ಸೊ ಕರೆಕ್ಟಾಗಿ ಇಂಟರ್ ರಿಲೇಟ್ ಇರುತ್ತೆ ಒಂದಕ್ಕೊಂದು, ಅದನ್ನು ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಅದಕ್ಕೆ ನೋಡೋಣ, ಇನ್ನೊಂದು ವಾರ 10 ಡೇಸ್ ಬಿಟ್ಟು ವಿ ವಿಲ್ ಕೀಪ್ ರಿವಿಷನ್ ಕ್ಲಾಸ್, ಅದು ನಿಮ್ಗೆಲ್ರಿಗೂ ಬೇಕಿದ್ರೆ, ನೀಡಿದ್ರೆ. ನಿನ್ನೆ ಕೇಳಿದೆ ನಾನು, ಯಾರೋ ಬೇಡ ಅಂದರು. ಫೈನ್, ನೋ ಇಶ್ಯೂಸ್, ಮುಂದೆ ಹೋಗೋಣ. ಓಕೆ. ಎಸ್. ಸೊ ಈ ಒಂದು ಹ್ಯಾಪಿ ಆಗಿರಬೇಕು ಮತ್ತು ಎಮೋಷನ್ಸನ್ನು ಸ್ಪ್ರೆಡ್ ಮಾಡಬೇಕು ಅಂದರೆ ಹಾರ್ಟ್ ಎನರ್ಜಿ ಚೆನ್ನಾಗಿರಬೇಕು. ಅರ್ಥವಾಯ್ತಾ? ಓಕೆ. ಈಗ ನೆಕ್ಸ್ಟು ಸ್ಪ್ಲೀನ್ ಮತ್ತು ಸ್ಟಮಕ್, ಇದಕ್ಕೆ ಅರ್ತ್ ಎಲಿಮೆಂಟ್ ಅಂತ ಕರಿತೀವಿ. ಓಕೆನಾ? ಈ ಚಿಂತೆ ಮತ್ತು ಆತಂಕ, ವರಿ ಆ್ಯಂಡ್ ಆಂಗ್ಸೈಟಿ ಯಾವಾಗ ಬರುತ್ತೆ? ವರಿ ಮತ್ತು ಆಂಗ್ಸೈಟಿ ಯಾವಾಗ ಬರುತ್ತೆ? ದಟ್ ಈಸ್ ಮೈ ಕ್ವಶನ್. ಅಥವಾ ಬರೋದಕ್ಕೆ ಕಾರಣ ಏನು ಇರ್ಬೋದು? ಚಿಂತೆ ಮತ್ತು ಆತಂಕ ಬರೋದಕ್ಕೆ ಕಾರಣ ಏನು? ಏನಿರುತ್ತೆ? ಮೈಂಡ್ ವೀಕ್ ಆದಾಗ, ಪ್ರಾಬ್ಲಮ್ ಆದಾಗ, ಎನರ್ಜಿ ಲೋ ಇದ್ದಾಗ, ಸಪ್ರೆಷನ್ ಆದಾಗ, ಲಿವರ್ ಕೋಲ್ಡ್ ಆದಾಗ, ಕಿಡ್ನಿ ಕೋಲ್ಡ್ ಆದಾಗ, ಪೂವರ್ ಮೈಂಡ್ ಸೆಟ್ ಇದ್ದಾಗ, ಓವರ್ ಕೇರಿಂಗ್ ಅಬೌಟ್ ಅದರ್ಸ್. ಓಕೆ. ಸೊ ತುಂಬ ಕಾರಣಗಳಿದೆ. ಬಟ್ ಅದಕ್ಕೆಲ್ಲದಕ್ಕೂ ಒಂದೇ ಒಂದು ಕಾರಣ ಏನು ಅಂತಂದರೆ, ಎಮೋಷನ್ಸ್ಗಳನ್ನು ಹಿಡಿದಿಟ್ಕೊಳ್ಳೋದು, ಸಪ್ರೆಸ್ ಮಾಡೋದು, ಅದನ್ನು ಎಕ್ಸ್ಪ್ರೆಸ್ ಮಾಡದೇ ಇರೋದು. ಈಗ ನೋಡಿ, ಯಾರು ದುಃಖ ಪಡ್ತಿದ್ದಾರೆ ಅಂದರೆ ನೀವು ಅವ್ರಿಗೆ ಏನು ಹೇಳ್ತೀರಾ? ಮನ್ಸಲ್ಲಿರೋ ದುಃಖ ಏನೆಲ್ಲ ಹೊರಗೆ ಹಾಕೋ, ನನ್ನ ಮುಂದೆ ಹೇಳ್ಕೊ. ಹೇಳ್ತಾರೆ ನೋಡಿದಾರಾ? ಏಜ್ ಆಗಿರೋರು ಕೇಳ್ತಿರ್ತಾರೆ ಮನೇಲಿ ಸುಮ್ಮನೆ ಕೂತ್ಕೊಂಡ್ರೆ. ಏನಕ್ಕೆ ಅದನ್ನು ಹೊರಗೆ ಹಾಕಿ ಅಂತಾರೆ? ಈಗ ನೋಡಿ, ನೀವು ಎಷ್ಟೋ ದಿನದ್ದು ನಿಮಗೆ ಪ್ರಾಬ್ಲಮ್ ಸಮಸ್ಯೆ ಇರುತ್ತೆ, ಅದನ್ನು ಒಳಗಡೆ ಇಟ್ಕೊಂಡು 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 ಕೊರಗ್ತಿರ್ತೀರಾ. ಖುಷಿ ಇರುತ್ತೆ, ದುಃಖ ಏನೋ ಒಂದು ಎಮೋಷನ್. ಆ ಎಮೋಷನ್ಸನ್ನೇ ನೀವು ಯಾವಾಗ ಇನ್ನೊಬ್ಬರ ಹತ್ರ ಹಂಚ್ಕೋತಿರೋ ಅವಾಗ ನಿಮ್ಮ ಮೈಂಡ್ ಫ್ರೀ ಆಗುತ್ತೆ. ಕರೆಕ್ಟ್? ಅದನ್ನ ಹಂಚ್ಕೊಳ್ಳೋದನ್ನ ಕಲೀರಿ. ಈಗ ಈಗಿನ ಬಿಟ್ಬಿಡಿ, ಈಗಿನ ಕಾಲ ಬಿಟ್ಬಿಡಿ. ಡಿಪ್ರೆಷನ್ ಅಂದರೆ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಡಿಪ್ರೆಷನ್ ಬರ್ತಿದೆ, ಡಿಪ್ರೆಷನ್ ಆಂಗ್ಸೈಟಿ ಬರ್ತಿದೆ. ನಾನೆಲ್ಲ ಈ ಡಿಪ್ರೆಷನ್ ವರ್ಡ್ ಕೇಳಿದ್ದೆ ಈ ಕಾನ್ಸೆಪ್ಟಿಗೆ ಬಂದಮೇಲೆ. ಏನಕ್ಕೆ ಆ ಥರ ಆಗುತ್ತೆ? ಯಾಕಾಗತ್ತೆ ಅಂತಂದರೆ, ನಾವು ಏನನ್ನು ಹೊರಗಡೆ ಶೇರ್ ಮಾಡ್ತಿಲ್ಲ, ಅದನ್ನು ಒಳಗಡೆ ಇಡ್ತಾ ಇದ್ದೀವಿ, ಎಮೋಷನ್ಸನ್ನು ಸಪ್ರೆಸ್ ಮಾಡ್ತಿದ್ದೀವಿ. ಇಲ್ಲಿ ನೋಡಿ, ಅರ್ತ್ದು ಎನರ್ಜಿ ಏನು? ಹೋಲ್ಡಿಂಗ್. ಹೋಲ್ಡಿಂಗ್, ಕರೆಕ್ಟಾ? ಎಮೋಷನ್ಸನ್ನು ಹೋಲ್ಡ್ ಮಾಡಿ 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 ಏನಾಗುತ್ತೆ? ಸ್ಪ್ಲೀನ್ ವೀಕ್ ಆಗುತ್ತೆ. ಸೊ ಡಯಾಬಿಟೀಸ್ ಮತ್ತು ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಬರೋದಕ್ಕೆ ಎಷ್ಟು ನಮ್ಮ ಫುಡ್ಡು ಕಾರಣನೋ ಅಷ್ಟೇ ನಮ್ಮ ಒಂದು ಟೆನ್ಷನ್ ಮತ್ತು ಎಮೋಷನ್ಸು ಸಹ ಕಾರಣ. ಓಕೆ. ಲಾಫ್ಟರ್ ಕ್ಲಬ್ ಮಾಡ್ತಿದ್ರು, ನೆನಪಿದ್ಯಾ? ಬೆಳಗ್ಗೆ ಹೊತ್ತು ಲಾಫ್ಟರ್ ಕ್ಲಬ್ ಏನದು? ಆ ಒಂದು ದುಃಖವನ್ನು ಹೊರಗೆ ಹಾಕೋದಕ್ಕೆ ಅಥವಾ ಎಮೋಷನ್ಸನ್ನು ಹೊರಗೆ ಹಾಕೋದಕ್ಕೆ. ಎಷ್ಟು ಜನ ಕೇಳಿದಿರಾ ಇಲ್ಲಿ ನಗಬೇಕು? ಇವನ್ ಬೇಂದ್ರೆಯವ್ರು ಹೇಳಿದಾರೆ ನಕ್ಕವಾಗಿದ್ದವ ಅಂತೇಳಿ, ಕೇಳಿದಿರಾ? ಎದಕ್ಕೆ ನಗಬೇಕು ಗೊತ್ತಾ? ಹಾರ್ಟ್ ಎನರ್ಜಿ ಚೆನ್ನಾಗಿರತ್ತೆ ರೀ ನಕ್ರೆ. ನಕ್ಕಾಗ ಕಣ್ಣಲ್ಲಿ ನೀರು ಬರಬಾರ್ದು, ಮತ್ತೆ ಕೆಮ್ಮು ಬರಬಾರ್ದು. ಪ್ರಾಣೇಶ್ವರ್ ಹೇಳ್ತಾರೆ ನೋಡಿ, ಈ ಹಳೆ ಕಿಟಕಿ ಕಪಾಟ ಎಲ್ಲ ಓಪನ್ ಮಾಡಿದಾಗ ಸೌಂಡ್ ಬರುತ್ತಲ್ಲ, ಹಂಗಾಗುತ್ತದು. ನಕ್ಕ ಕೆಮ್ಮು ಬರಬಾರ್ದು. ಓಕೆ. ಯಾವಾಗಾರು ವರ್ಷಕ್ಕೊಂದ್ಸರಿ ನಗ್ತಿರ್ತೀರ, ಅಂಥವ್ರಿಗೆ ಕೆಮ್ಮು ಬರುತ್ತೆ. ಓಕೆ. ಸೊ ಆ ಎಮೋಷನ್ಸನ್ನು ಹೋಲ್ಡ್ ಮಾಡಬೇಡಿ ನೀವು. ನೀವು ಜಾಸ್ತಿ ನಕ್ರೆ ಏನಾಗುತ್ತೆ ನಿಮಗೆ ಹೇಳಿ ನೋಡೋಣ? ಜಾಸ್ತಿ ನಕ್ರೆ ಏನಾಗುತ್ತೆ? ಕಣ್ಣಲ್ಲಿ ನೀರು ಬರುತ್ತಾ?
ಎಷ್ಟು ಜನ ಅದನ್ನ ನೋಡಿದೀರಾ ಕಣ್ಣಲ್ಲಿ ನೀರು ಬರೋದು? ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬರುತ್ತೆ. ಜಾಸ್ತಿ ಹತ್ರ ಏನಾಗುತ್ತೆ? ಜಾಸ್ತಿ ಏನಕ್ಕೇನು ಅಳು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಕಣ್ಣಲ್ಲಿ ಏನು ಬರುತ್ತೆ? ನೀರೇ ಬರೋದಲ್ವಾ? ಜ್ಯೂಸ್ ಅಂತೂ ಬರಲ್ಲ ಅನ್ಕೋತೀನಿ, ನೀರೇ ಬರುತ್ತೆ. ಓಕೆ. ಸೊ ಆ ಒಂದು ಆ ನೋಡಿ ಇಲ್ಲಿ ಅವೇನ್ ಮತ್ತದೇ ಅದೇ ಬರುತ್ತೆ ಲಿವರ್. ಯಾಕಂದ್ರೆ ಅದು ಹೊರಗಡೆ ಹಾಕ್ತಿದೆ, ಎಲಿಮಿನೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದೆ. ಇಲ್ಲಿ ನೋಡಿ, ಲಂಗ್ಸ್ ಏನ್ ಕಂಟ್ರೋಲ್ ಮಾಡ್ತಿದೆ? ಲಿವರ್ನ ಕಂಟ್ರೋಲ್ ಮಾಡ್ತಿದೆ. ಎಲಿಮಿನೇಷನ್ ಕೆಲಸ ಯಾರ್ದು? ಲಿವರ್ದು. ಸಾರಿ, ಲಂಗ್ಸ್ದು. ಇಲ್ಲಿ ನೋಡಿ, ಲಂಗ್ ಏನ್ ಮಾಡುತ್ತೆ? ಮೆಟಲ್ ಎಲಿಮೆಂಟ್ ಏನ್ ಮಾಡುತ್ತೆ? ಎಲಿಮಿನೇಷನ್ ಮಾಡುತ್ತೆ, ಬೇಡದಿರೋದನ್ನ ಹೊರಗಡೆ ಹಾಕುತ್ತೆ. ಅದೇ ರೀಸನ್ಗೆನೆ ನೀವು ಅತ್ತಾಗ ಕಣ್ಣಲ್ಲಿ ನೀರು ಬರುತ್ತೆ, ನಕ್ಕಾಗ ಕಣ್ಣಲ್ಲಿ ನೀರು ಬರುತ್ತೆ, ದುಃಖವನ್ನು ಇನ್ನೊಬ್ರಿಗೆ ಹೇಳ್ಕೊಂಡ ಕಣ್ಣಲ್ಲಿ ನೀರು ಬರುತ್ತೆ, ಮನಸ್ಸು ಹಗುರವಾಗುತ್ತೆ. ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ ಎಮೋಷನಲಿ? ನಿಮ್ಮ ಒಂದು ಮನಸ್ಸಲ್ಲಿರ್ತಕ್ಕಂಥ ದುಗುಡ ದುಮ್ಮಾನವನ್ನ ಹೊರಗಡೆ ಹೇಳ್ಕೊಂಡು ಮನಸ್ಸು ಹಗುರು ಮಾಡ್ಕೋತೀರಾ, ಮನಸ್ಸನ್ನ ಹಗುರು ಮಾಡ್ಕೋತೀರಾ. ಇದಕ್ಕೆ ಒಂದ್ ಹೇಳ ನಿಮಗೆ, ನಮ್ಮ ಈ ಒಂದು ಆಲ್ಮೋಸ್ಟ್ ಕ್ರೌಡಲ್ಲಿ ಯಾರ್ಯಾರು ಇದಾರೋ, ಆಲ್ಮೋಸ್ಟ್ ಯಾರು ಯಾರು ಈ ಸೈಕೋಸೊಮ್ಯಾಟಿಕಲಿ ಸಫರ್ ಮಾಡ್ತಿದಾರೋ ಅವರೆಲ್ಲ ಚೆನ್ನಾಗಿರಬೇಕು ಅಂದ್ರೆ ನೀವು ಏನೂ ಮಾಡಬೇಡಿ. ಡೈಲಿ 1 to 2 ಅವರ್, 1 ರಿಂದ 2 ಅವರು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ, ಫ್ಯಾಮಿಲಿ ಜೊತೆಗೆ ಹೇಳ್ಕೊಳ್ಳಿ. ಅವಾಗ ಎಲ್ರೂ ಕೂತ್ಕೊಂಡು ಊಟ ಮಾಡೋರು. ಈಗ ಊಟ ಕರಿಬೇಕು ಅಂದ್ರೆ ಫೋನ್ ಮಾಡಬೇಕು ಮಕ್ಕಳಿಗೆ, ಹಂಗಾಗೋಗಿದೆ. ಅವಾಗ ಬರೀ ಸೀರಿಯಲ್ ಇತ್ತು, ಮನೆ ಒಂದು ಮೂರು ಬಾಗಿಲು, ಈಗ ಅದು ಆಕ್ಚುಯಲ್ ಆಗಿದೆ. ಕರೆಕ್ಟ್. ಮಕ್ಳು ಯಾಕೆ ಆಂಗ್ಸೈಟಿಗೆ ಬರ್ತಿದಾವೆ? ಮಕ್ಕಳಿಗೆ ಹೇಳ್ಕೊಳಕ್ ಆಗ್ತಿಲ್ಲ. ಅಯ್ಯೋ ನಮ್ಮ ತಂದೆ ಬೈದ್ ಬಿಡ್ತಾರೆ, ಅಯ್ಯೋ ನಮ್ಮ ತಾಯಿ ಬೈದ್ ಬಿಡ್ತಾರೆ ಅಂತ ಅವು ಏನ್ ಮಾಡ್ತವೆ? ಮನ್ಸಲ್ಲೇ ಇಟ್ಕೊಂಡು ಕೊರಗ್ತವೆ. ಯಾವಾಗ ಮನ್ಸಲ್ಲಿ ತುಂಬಾ ಇಟ್ಕೋತಾರೋ ಆವಾಗ ಸ್ಪ್ಲೀನ್ ವೀಕ್ ಆಗುತ್ತೆ, ಹೋಲ್ಡಿಂಗ್ ಜಾಸ್ತಿ ಆಗಿ ಆಗಿ. ಅರ್ಥ ಆಗ್ತಿದ್ಯಾ? ಏನ್ ಕನ್ಫ್ಯೂಸ್ ಆಗ್ತಿದ್ಯಾ? ಓಕೆ, ಡನ್. ಓಕೆ, ಇನ್ನೊಂದು, ಈ ಖುಷಿ ಜಾಸ್ತಿ ಆದಾಗ ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗ ಆಗುತ್ತೆ ಅಂತಾರೆ, ಕೇಳಿದಿರಾ? ಹೇಳ್ತಾರೆ ನೋಡಿ, ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗ ಆಗುತ್ತೆ ಅಂತಾರೆ. ಏನಕ್ಕೆ ಆ ಥರ ಆಗುತ್ತೆ? ಯಾಕಾಗುತ್ತೆ ಹೇಳಿ? ಹೊಟ್ಟೆಲಿ ಯಾಕಾಗುತ್ತೆ? ತಲೆಯಲ್ಲಿ ಆಗ್ಬೇಕಲ್ಲ, ಕೈಯಲ್ಲಿ ಆಗ್ಬೇಕು, ಕಾಲಲ್ಲಿ ಆಗ್ಬೇಕು. ಯಾಕೆ ಹೊಟ್ಟೆಲಿ ಆಗುತ್ತೆ? ಬಿಕಾಸ್ ನೋಡಿ, ಆ ಚಿಟ್ಟೆ ಬಿಟ್ಟಂಗ ಆಗುತ್ತೆ ಅಂದ್ರೆ ಇನ್ನು ಹೊಟ್ಟೆಯಲ್ಲಿ ಆ ಮೂಮೆಂಟ್ ಆಗ್ತಿದೆ ಅಂತ ಅರ್ಥ. ಇದನ್ನೇ ನಮ್ಮ ಉತ್ತರ ಕರ್ನಾಟಕ ಕಡೆ ಹೊಟ್ಟೆ ರುಮ್ ಅನ್ನುತ್ತೆ ಅಂತಾರೆ. ಅಯ್ಯೋ ಅದು ನೋಡಿ ನಂಗೆ ಹೊಟ್ಟೆ ಹೊಟ್ಟೆ ರುಮ್ ಅಂತು ಅಂತಾರೆ, ಹೊಟ್ಟೆ ನೋವು ಬಂತು ಅಂತಾರೆ. ಕೆಲವರಿಗೆ ಸಡನ್ ಆಗಿ ಮೋಷನ್ಗೆ ಹೋಗ್ಬೇಕು ಅಂತಾರೆ. ಏನಕ್ಕಾಗತ್ತೆ? ಬಿಕಾಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಲಿವರ್ ಮೊಮೆಂಟಮ್ ಯಾವುದನ್ನ ಕಂಟ್ರೋಲ್ ಮಾಡುತ್ತೆ? ಸ್ಟಮಕ್. ಆ ಮೊಮೆಂಟಮ್ ಹೊಟ್ಟೆ ಭಾಗದಲ್ಲಿ ಆಗುತ್ತೆ. ದಟ್ ಈಸ್ ದ ರೀಸನ್ ಯು ಫೀಲ್ ಲೈಕ್ ದಟ್. ಹಿಂಗೆ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳಿ. ಅದನ್ನ ಬಿಟ್ಟು ನೀವು ಇದನ್ನ ಡ್ರಾವಿಂಗ್ ಹಾಕ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಅರ್ಥ ಆಗಲ್ಲ. ನಾನು ಟ್ರೈ ಮಾಡಿ ನೋಡಿದ್ದೀನಿ. ನಿಮ್ಮ ವೇದಲ್ಲಿ ನೀವೇ ಸ್ಟೋರಿ ಮಾಡ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ. ಯಾವುದೇ ವಿದ್ಯೆ ಆದ್ರೂ ಕಲಿಯೋವರೆಗೂ ಕೋಟಿ ವಿದ್ಯೆ, ಕಲ್ತ ಮೇಲೆ ತುಂಬಾ ಸುಲಭ ಯಾವುದಾದ್ರೂ. ಓಕೆ. ಎಸ್. ಡನ್. ಈಗ ನೋಡಿ, ಈಗ ನೀವು ಇಲ್ಲಿ ಆ ಒಂದು ಎಮೋಷನ್ಸ್ ಅನ್ನ ತುಂಬಾ ಹಿಡಿದಿಟ್ಕೊಂಡಿದ್ದೀರಾ ಅಂತಂದ್ರೆ, ಹೊರಗಡೆ ಹಾಕಕ್ ಆಗ್ತಿಲ್ಲ ಅಂದ್ರೆ ಮನ್ಸಲ್ಲೇ ಇಟ್ಕೊಂಡು ಕೊರಗಿ ಕೊರಗಿ ಏನಾಗುತ್ತೆ? ಏನ್ ಮಾಡ್ತೀರಾ? ಮನ್ಸಲ್ಲೇ ಇಟ್ಕೊಂಡು ಏನ್ ಮಾಡ್ತೀರಾ? ಚಿಂತೆ ಮಾಡ್ತೀರಾ, ಕರೆಕ್ಟಾ? ಆ ಚಿಂತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಏನಾಗುತ್ತೆ? ಆ ಚಿಂತೆ ಮನ್ಸಲ್ಲೇ ಮಾಡಿ ಮಾಡಿ ಅಯ್ಯೋ ಏನಾಗ್ಬಿಡುತ್ತೋ ಏನೋ, ಆ ಒಂದು ಆತಂಕ ಭಯ ಸ್ಟಾರ್ಟ್ ಆಗುತ್ತೆ. ಆತಂಕ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಸ್ಟಾರ್ಟ್ ಆಗೋದು ಆತಂಕ. ಡನ್. ಆತಂಕ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಮುಂದೆ ಹೆಂಗೆ, ಮುಂದೆ ಏನು, ಮಗನ್ ರಿಸಲ್ಟ್ ಏನು, ಇವಾಗಲೇ 2 ಸಬ್ಜೆಕ್ಟ್ ಹೋಯ್ತು, ಮುಂದೆ ಏನ್ ಕತೆ, ಮುಂದೆ ಅವನು ಓದ್ತಾನ, ಮಗಳದ್ದು ಏನ್ ಕತೆ. ಈ ತರ ತಂದೆ ತಾಯಿ ಆ ಒಂದು ಫ್ಯೂಚರ್ ಥಿಂಕ್ ಮಾಡಬೇಕು. ಬಟ್ ಯಾವ ಲೆವೆಲ್ ಥಿಂಕ್ ಮಾಡ್ತಾರೆ ಅಂತಂದ್ರೆ ತಮ್ಮ ಪ್ರೆಸೆಂಟ್ ಅನ್ನ ಮರ್ತು ಬಿಡ್ತಾರೆ. ಅದನ್ನ ಮಾಡಬೇಡಿ, ಎಲ್ಲ ಇಂಪಾರ್ಟೆಂಟ್ ಮನುಷ್ಯನಿಗೆ. ನೋಡಿ ಒಂದ್ ಹೇಳ್ತೀನಿ ನೋಡಿ, ಯೋಗಿ ಪಡೆದಿದ್ದು ಯೋಗಿಗೆ, ಭೋಗಿ ಪಡೆದಿದ್ದು ಭೋಗಿಗೆ. ನಿಮ್ಮ ಮಗನ ಜೀವನವನ್ನ ಅವನಿಗೆ ನೋಡ್ಕೊಳ್ಳೋಷ್ಟು ಕೆಪಬಿಲಿಟಿ ಅವನಿಗಿದೆ. ಈಗ ನಾನು ಒಂದು ಕ್ವಶನ್ ನಿಮ್ಗೆಲ್ರಿಗೂ ಕೇಳಬೇಕು. ನಾನು ಗ್ರೂಪಲ್ಲಿ ಅಬ್ಸರ್ವ್ ಮಾಡ್ತಿದ್ದೆ,
ಸರ್ ಮಕ್ಕಳ ಎಕ್ಸಾಮ್ ಇದೆ, ಸರ್ ಮಕ್ಕಳ ಎಕ್ಸಾಮ್ ಇದೆ, ಸರ್ ಮಕ್ಕಳ ಎಕ್ಸಾಮ್ ಇದೆ, ಇದೇ ಒಂದೇ ಮೆಸೇಜೇ ಇಡೀ ಗ್ರೂಪ್ ತುಂಬಿತ್ತು. ನಾನು ಕೇಳೋ ಕ್ವಶನ್ ಏನು ಅಂದ್ರೆ, ಎಕ್ಸಾಮ್ ಮಕ್ಕಳು ಬರೀತಾರ, ನೀವು ಬರೀತೀರಾ? ದಟ್ ಈಸ್ ಮೈ ಕ್ವಶನ್. ಎಕ್ಸಾಮು ಮಕ್ಕಳು ನಮ್ಮ ತಂದೆ ತಾಯಿನೂ ನನಗೆ ಹಾಗೆ ಮಾಡಿದ್ದಾರೆ ಅವಾಗ. ಎಕ್ಸಾಮ್ ಇದೆ, ಓದು 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 ಅಂತೇಳಿ. ನೀವು ಏನ್ ಮಾಡ್ಬೋದ್ರಿ ಅಬ್ಬಬ್ಬಾ ಅಂದ್ರೆ, ಅವ್ರಿಗೆ ಓದೋದಕ್ಕೆ ಪುಷ್ ಮಾಡ್ಬೋದು, ಅಷ್ಟೇ ಮಾಡ್ಬೇಕಾ? ಅವನ ಎಕ್ಸಾಮ್ ಬರದ್ ಬಂದ್ಮೇಲೆ ಅವನಿಗೆ ಓಕೆ ಬರ್ದಿದ್ಯಾನಪ್ಪ ಅಂತ ಕೇಳ್ತೀರಾ. ಅವ್ನು ನಾನು ಬರ್ದಿಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ? ನೀವು ವಾಪಸ್ ಹೋಗಿ ನೀವು ಎಕ್ಸಾಮ್ ಬರೆಯೋದಕ್ಕಾಗತ್ತಾ? ಇಸ್ ದ್ಯಾಟ್ ಪಾಸಿಬಲ್? ಆಗತ್ತಾ? ಘಟನೆ ನಡೆದೋಗಿದೆ, ಅದನ್ನ ನೆನೆಸ್ಕೊಂಡು ಕೊರಗೋದ್ರಲ್ಲಿ ಅರ್ಥ ಇದೆಯಾ? ಈಗ ಏನೋ ಒಂದು ಇನ್ಸಿಡೆಂಟ್ ಆಯ್ತಪ್ಪ, ಅದನ್ನು ವಾಪಸ್ ತರಕ್ಕಾಗತ್ತಾ? ಆಗತ್ತಾ? ದಟ್ ಈಸ್ ಮೈ ಕ್ವಶನ್. ಆಗಲ್ಲ. ಸೊ ಯಾವುದು ನಿಮ್ಮ ಕೈಯಲ್ಲಿ ಇಲ್ವೋ, ಯಾವುದು ನಿಮ್ಮ ಕೈಯಲ್ಲಿ ಇಲ್ವೋ ಅದನ್ನು ಬಿಟ್ಬಿಡಿ. ಲೆಟ್ ಇಟ್ ಗೋ. ಆ ಲೆಟ್ ಇಟ್ ಗೋ ನೇಚರ್ ನಿಮ್ಮಲ್ಲಿ ಬರಬೇಕು ಅಂತಂದ್ರೆ ಲಂಗ್ಸ್ ಚೆನ್ನಾಗಿರಬೇಕು. ಮೆಟಲ್ ಎಲಿಮೆಂಟ್ ಶುಡ್ ಬಿ ಗುಡ್. ದೆನ್ ಓನ್ಲಿ ಆ ಲೆಟ್ ಇಟ್ ಗೋ ನೇಚರ್ ಬರುತ್ತೆ. ಅರ್ಥವಾಯ್ತಾ? ಓಕೆ. ಎಸ್. ಈಗ ಆ ಒಂದು ಟೆನ್ಷನ್ ಸ್ಟ್ರೆಸ್ ಮೈಂಡಲ್ಲಿ ತಗೊಂಡು 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 ಏನಾಗುತ್ತೆ ಅಂತಂದ್ರೆ, ರಾತ್ರಿ ಮಲ್ಕೊಂಡಾಗ ಸಡನ್ ಆಗಿ ಭಯ ಆಗುತ್ತೆ. ಯಾಕೆ ಭಯ ಆಯಿತು? ಇಲ್ಲಿ ನೋಡಿ, ಅರ್ತ್ ಎಲಿಮೆಂಟಿನ ಎನರ್ಜಿ ಯಾವುದಕ್ಕೆ ಹೋಗುತ್ತೆ? ಕಿಡ್ನಿಗೆ ಹೋಗುತ್ತೆ. ದಟ್ ಈಸ್ ದ ರೀಸನ್ ಭಯ ಆಗೋದು. ಯಾರ್ಯಾರು ಭಯ ಆಗುತ್ತೆ ಅಂತಿದಾರೋ ಅವ್ರ ಕಿಡ್ನಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಕಿಡ್ನಿ ಕೋಲ್ಡ್ ಆಗಿರುತ್ತೆ ಬೇಸಿಕ್ಲಿ ಹೇಳಬೇಕು ಅಂದ್ರೆ. ಅರ್ಥವಾಯ್ತಾ? ರಾತ್ರಿ ಸಡನ್ ಆಗಿ ಎಚ್ಚರ ಆಗುತ್ತೆ ಸರ್, ಸಡನ್ ಆಗಿ ಭಯ ಆಗುತ್ತೆ ಸರ್. ಓಕೆ. ಆಮೇಲೆ ಇಲ್ಲಿ ಎಷ್ಟು ಜನ ಇದ್ದೀರಾ ಸರ್, ನಂಗೆ ಸಡನ್ ಆಗಿ ಮೈಯೆಲ್ಲ ಜುಮ್ ಅಂದಂಗೆ ಆಗುತ್ತೆ ಸರ್, ಒಂದೇ ಸರಿಗೆ ಆ ಥರ ಆಗುತ್ತೆ. ಸುಮ್ಮನೆ ಕೂತಿರ್ತೀನಿ, ಮೈಯೆಲ್ಲ ಜುಮ್ ಅಂದಂಗೆ ಆಗುತ್ತೆ. ಆಗತ್ತಾ? ಇದ್ದೀರಾ? ಏನಕ್ಕಾಗತ್ತೆ? ಬಿಕಾಸ್ ನಿಮ್ಮ ಒಂದು ಸ್ಪ್ಲೀನ್ಗೆ ಎನರ್ಜಿ ಸಾಲ್ತಿರಲ್ಲ. ಆ ಒಂದು ಜರ್ಕ್ ಅಂತ ಕರಿತೀವಿ, ಹಿಂಗೆ ಕೂತಿರ್ತಾರೆ, ಒಂದು ಸಡನ್ ಆಗಿ ಹಿಂಗೆ ಮೈ ನಡಗಿಸ್ತಾರೆ. ಆ ಸ್ಪ್ಲೀನ್ ಅಲ್ಲಿ ಆ ಒಂದು ಎನರ್ಜಿ ಇರಲ್ಲ. ಲೆಟ್ ಇಟ್ ಗೋ ನೇಚರ್ ಬರಬೇಕು ಅಂದ್ರೆ ಆ ಒಂದು ಎನರ್ಜಿ ಬೇಕು, ಮರಿಬೇಕು. ಅಂದ್ರೆ ಇಲ್ಲಿ ನೋಡಿ ಅಗೈನ್, ಮರಿಯೋದು ಯಾವ್ದು ಹೇಳಿದೆ ಆಗ್ಲೇ ನಾನು ನಿಮಗೆ? ಲಂಗ್ಸ್. ಸರಿನಾ? ಆ ಲಂಗ್ಸ್ಗೆ ಎನರ್ಜಿ ಕಳಿಸೋದು ಯಾರು? ಸ್ಪ್ಲೀನ್. ಹಿಂಗಾಗಿ ನಿಮ್ಮ ಹೊಟ್ಟೆ ಮತ್ತೆ ನಿಮ್ಮ ಒಂದು ಸ್ಪ್ಲೀನ್ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡಬೇಕು. ಹೆಂಗ್ ಕಂಟ್ರೋಲ್ ಮಾಡಬೇಕು? ಅದನ್ನ ಅದುಮಿಡಬಾರ್ದು, ಸಪ್ರೆಸ್ ಮಾಡಬಾರ್ದು. ಜಾಸ್ತಿ ತಿಂಕು ನೋಡಿ, ಆದಂಗಾಗ್ಲಿ ಅಷ್ಟೇ. ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತೇಳಿ ನಮ್ಮ ಬಸವರಾಜ್ ಸರ್ ಹಾಕ್ತಾರೆ. ತುಂಬಾ ಒಳ್ಳೆ ಸ್ಟೇಟ್ಮೆಂಟ್, ನಂಗೆ ಕೇಳಿ ತುಂಬಾ ಲೈಕ್ ಆಯ್ತು ಅದನ್ನ. ಆಕ್ಚುಲಿ ದಟ್ ಇಸ್ ದ ರಿಯಾಲಿಟಿ. ನಮಗೆ ಏನು ಸಿಗಬೇಕೋ, ನಮ್ಮ ಹಣೆಯಲ್ಲಿ ಏನು ಬರ್ದಿದ್ಯೋ ಅದು ನಮಗೆ ಸಿಗುತ್ತೆ. ಯಾವುದು ನಮಗೆ ಸಿಗಬಾರ್ದಂತಿದೆಯೋ ಅದನ್ನ ನಾವು ಏನು ಮಾಡಿದ್ರೂ ಅದು ನಮ್ಗೆ ಸಿಗಲ್ಲ. ನಾವೇನ್ ಮಾಡ್ತೀವಿ? ಅದನ್ನ ಒಪ್ಪಲ್ಲ. ಅದನ್ನ ನನಗೆ ಯಾಕೆ ಸಿಗ್ಲಿಲ್ಲ ನೋಡಿ, ಏನೇ ಪಡಿಬೇಕು ಅಂದ್ರೂ ಹೋರಾಡಬೇಕು. ಕೈ ಬಿಟ್ಟು ನಿರಾಶರಾಗಿ ಕೂರೋದಿಲ್ಲ, ಅದು ನಾನು ಒಪ್ಕೋತೀನಿ, ಇಲ್ಲನಲ್ಲ. ಗೋಲ್ ಓರಿಯೆಂಟೆಡ್ ಕೆಲಸ ಮಾಡಬೇಕು. ಬಟ್ ಅದು ಕೈ ತಪ್ಪಿ ಹೋದ್ಮೇಲೆ ಅದಕ್ಕೆ ರಿಗ್ರೆಟ್ ಯಾಕೆ ಮಾಡ್ತೀರಾ? ಬಿಟ್ಬಿಡಿ, ಅದನ್ನ ಅಲ್ಲೇ ಬಿಟ್ಟು ಹಾಕಿ, ಅಲ್ಲೇ ಬಿಟ್ಟು ಹಾಕಿ, ನೆಕ್ಸ್ಟಿಗೆ ಹೋಗಿ. ಡನ್. ಪ್ರೆಸೆಂಟ್ ಅಲ್ಲಿ ಇರೋದನ್ನ ಕಲೀರಿ. ಫ್ಯೂಚರ್ ಥಿಂಕ್ ಮಾಡಿ 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 ಏನ್ ಮಾಡ್ತಿದೀವಿ ಅಂದ್ರೆ ಪ್ರೆಸೆಂಟೇ ಮರಿತಿದೀವಿ. ಇಮ್ಯಾಜಿನ್ ಮಾಡಿ, ನೀವು ಯಾವಾಗಿಂದ ನಿಮಗೆ ಮದುವೆ ಆಯಿತೋ ಆವಾಗಿಂದ ನೀವೇನ್ ಮಾಡ್ತೀರಾ? ಅಯ್ಯೋ ಜವಾಬ್ದಾರಿ ಜಾಸ್ತಿ ಆಯಿತು, ಅಯ್ಯೋ ನನ್ನ ಮಕ್ಕಳು, ಅಯ್ಯೋ ನನ್ನ ಮುಂದೆ ಫ್ಯೂಚರ್, ಅವ್ರಿಗೆ ಆಸ್ತಿ ಮಾಡಬೇಕು, ಅವ್ರಿಗೆ ದುಡಿದು ಒಂದು ಮನೆ ಕಟ್ಟಬೇಕು. ಇದೇ ಇದರಲ್ಲಿ ನಿಮ್ಮ ಹೆಲ್ತ್ ಕಡೆ ನೀವು ಗಮನ ಕೊಡಲ್ಲ. ಸರಿನಾ? ಇದು ರಿಯಾಲಿಟಿ ನಡೀತಿರೋದು ಇದೀಗ. ಎಷ್ಟೋ ಕೇಸಸ್ ಬರುತ್ತೆ. ದುಡಿದು ದುಡಿದು ಏನು ಮಾಡ್ತೀರಾ? ಒಂದು ಮನೆ ಕಟ್ತೀರಾ, ಒಂದು ಸಾಲ ಮಾಡಿ ಆ ಸಾಲ ಲೈಫ್ ಲಾಂಗ್ ನೀವು ರಿಟೈರ್ಮೆಂಟ್ ಬರೋವರೆಗೂ ಸಾಲ ತೀರಿಸ್ತೀರಾ. ಲಾಸ್ಟ್ ಮೊಮೆಂಟಿಗೆ ಏನಾಗುತ್ತೆ ನಿಮಗೆ? ಆ ಥಿಂಕ್ ಮಾಡಿ 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 ಟೆನ್ಷನ್ ತಗೊಂಡು ತಗೊಂಡು ಸ್ಪ್ಲೀನ್ ವೀಕ್ ಆಗುತ್ತೆ, ಸ್ಟಮಕ್ ವೀಕ್ ಆಗುತ್ತೆ. ಅವಾಗ ಏನು ಬರುತ್ತೆ? ಬೀಗ್ರು ಯಾರು ಬರ್ತಾರೆ ಅವಾಗ? ಸ್ಪ್ಲೀನ್ ವೀಕ್ ಆದ್ರೆ ಯಾರು ಬರ್ತಾರೆ ಮನೆಗೆ? ಶುಗರ್, ಡಯಾಬಿಟಿಸ್. ಸರಿನಾ? ಆ ಡಯಾಬಿಟಿಸ್ ಬಂತು ಅಂತಂದ್ರೆ ಅಲ್ಲಿಗೆ ನಿಮಗೆ ಏನಂತಂದ್ರೆ ಇಟ್ ಇಸ್ ಅ ಡೋರ್. ನಿಮ್ಮ ಒಂದು ರೋಗಗಳಿಗೆ ಹೆಬ್ಬಾಗಿಲು ಅಂತ ಕರಿತೀವಿ ಡಯಾಬಿಟಿಸ್ ಅನ್ನು. ಆ ಡಯಾಬಿಟಿಸ್ ಬಂತು ಅಂತಂದ್ರೆ ಕೋಲ್ಡ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ ದೇಹದಲ್ಲಿ. ಆವಾಗ ಕಿಡ್ನಿ ಫೇಲ್ಯೂರು, ಡಯಾಲಿಸಿಸು ಏನೇನೋ ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ? ಮನೇಲಿರೋ ಮಕ್ಕಳು ಏನು ಮಾಡ್ತಾರೆ? ಎಷ್ಟೋ ಜನ ಏನು ಮಾಡ್ತಾರೆ? ತಗೊಂಡೋಗಿ ಅನಾಥಾಶ್ರಮಕ್ಕೆ ಹಾಕ್ತಾರೆ. ನೀವು ಯಾರಿಗೋಸ್ಕರ ಮಾಡಿದ್ರಿ? ಮಕ್ಕಳಿಗೋಸ್ಕರ ತಾನೇ?
ಇನ್ನೂ ಇಲ್ಲ ಸರ್, ಮನೇಲೇ ಇಟ್ಕೊಂಡು ಸಾಕ್ತಿದ್ದಾರೆ ನಮ್ಮನ್ನ ಅಂತಂದ್ರೂ ಅವ್ರು ಖುಷಿಯಿಂದ ಇರ್ತಾರಾ? ಇರ್ತಾರಾ? ನಿಮಗೆ ಸರಿ ಅನ್ಸತ್ತಾ? ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ಈಗ ನೋಡಿ, ಮನೇಲಿ ಯಾರಿಗಾರ ಒಬ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ನಿಮಗೆ ಊಟ ಮಾಡೋಕ್ಕಾಗತ್ತಾ? ಇಲ್ಲ ತಾನೆ. ಸೊ ನಿಮಗೆ ಏನು ಸಿಗ್ಬೇಕಂತಿದೆಯೋ ಅದು ಸಿಕ್ಕೇ ಸಿಗುತ್ತೆ. ಸ್ಟ್ರೆಸ್ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅನ್ವಾಂಟೆಡ್ ಸ್ಟ್ರೆಸ್ ಅನ್ನ ತಗೋಬೇಡಿ. ಸ್ಪ್ಲೀನ್ ವೀಕ್ ಆಗುತ್ತೆ. ಅಗೇನ್ ಹೇಳ್ತಿದ್ದೀನಿ, ಸ್ಪ್ಲೀನ್ ಅಂಡ್ ಸ್ಟಮಕ್ ಭಾರಿ ಇಂಪಾರ್ಟೆಂಟ್ ಆರ್ಗನ್ಸ್. ನಾನು ನಾಳೆ ಕ್ಲಾಸಿಂದ ಆರ್ಗನ್ ಸ್ಟಾರ್ಟ್ ಮಾಡ್ತೀನಿ. ಒಂದೊಂದೇ ಆರ್ಗನ್ ಮೇಲೆ ಡೀಪಾಗಿ ಹೋಗೋಣ. ಇದು ಬರೀ ಇಂಟ್ರಡಕ್ಷನ್ ಮಾತ್ರ. ಡನ್. ಓಕೆ. ಈ ಒಂದು ಆಂಗ್ಸೈಟಿ ಮತ್ತೆ ಈ ಒಂದು ಚಿಂತೆ, ವರಿ, ಓಕೆ, ಎಸ್, ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ನಿಮ್ಮ ಒಂದು ಫೈರ್ ಚೆನ್ನಾಗಿ ಇಟ್ಕೋಬೇಕು. ಫೈರ್ ಚೆನ್ನಾಗಿರ್ಬೇಕು ಅಂದ್ರೆ ಲಿವರ್ ಚೆನ್ನಾಗಿರ್ಬೇಕು. ಡನ್. ಓಕೆ. ನೆಕ್ಸ್ಟ್ ಬರೋಣವಾ? ಓಕೆ. ಈಗ ನೆಕ್ಸ್ಟ್ ಬರೋ ಯಾವ ಎಲಿಮೆಂಟು? ಲಂಗ್ಸ್. ಅಂದ್ರೆ ಮೆಟಲ್ ಎಲಿಮೆಂಟ್. ಹೌದಾ? ಮೆಟಲ್ ಎಲಿಮೆಂಟಿನ ಎಮೋಷನ್ ಯಾವುದು? ದುಃಖ. ಸೊ ಆ ಒಂದು ಅಯ್ಯೋ ಹತಾಶೆ ಅಂತ ಬರ್ಕೊಳ್ಳಿ. ದುಃಖ ಮತ್ತೆ ಹತಾಶೆ. ಅಯ್ಯೋ ನನ್ನ ಕೈಲಿ ಏನೂ ಆಗಲ್ಲ, ನಾನು ಮಾಡೋಕ್ಕೆ ಆಗಲಿಲ್ಲ, ಎಲ್ಲರೂ ಮಾಡ್ತಾರೆ ನಾನೇ ಮಾಡೋಕ್ಕಾಗಲ್ಲ, ಆ ಒಂದು ಲೆಥರ್ಜಿ ಫೀಲ್ ಮಾಡೋದು, ರಿಗ್ರೆಷನ್ ಅಂತ ಕರಿತೀವಿ. ರಿಗ್ರೆಟ್. ಸದಾ ರಿಗ್ರೆಟ್ ಅಲ್ಲೇ ಇರೋದು. ನನಗೇನೂ ಅಚೀವೇ ಮಾಡೋಕ್ಕಾಗಲಿಲ್ಲ ನನ್ನ ಜೀವನದಲ್ಲಿ. ಓಕೆ. ಈ ಥರ ಯಾರು ಇರ್ತಾರಲ್ವ ಅವ್ರ ಲಂಗ್ಸ್ ವೀಕ್ ಆಗುತ್ತೆ ಅಥವಾ ಮೆಟಲ್ ಎಲಿಮೆಂಟ್ ವೀಕ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಲಂಗ್ಸ್ ಕೆಲಸ ಏನು? ಎಲಿಮಿನೇಷನ್. ಬೇಡವಾಗಿರೋದನ್ನ ಹೊರಗಡೆ ಹಾಕೋದು. ಸಾರಿ, ಮೆಟಲ್ ಎಲಿಮೆಂಟ್ ಕೆಲಸ. ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಎರಡು ಆರ್ಗನ್ಸ್ ಇದೆ. ಮೆಟಲ್ ಎಲಿಮೆಂಟ್ ಕೆಲಸ ಏನು? ಬೇಡವಾಗಿರೋದನ್ನ ಹೊರಗಡೆ ಹಾಕೋದು. ಎಲಿಮಿನೇಷನ್ ಅದು ಕೆಲಸ, ಸರಿನಾ? ಈಗ ನೀವು ಮೈಂಡಲ್ಲಿ ತುಂಬಾ ತುಂಬ್ಕೊಂಡು ಕೂತಿದ್ದೀರಾ ಅಂದ್ರೆ ಎಲಿಮಿನೇಟ್ ಆಗ್ತಿಲ್ಲ ಪ್ರಾಪರ್ ಆಗೋದು. ಆ ಲೆಟ್ ಇಟ್ ಗೋ ನೇಚರ್ ಬರ್ತಾನೆ ಇಲ್ಲ ನೀವು. ಈಗ ಏನೋ ಒಂದು ಇನ್ಸಿಡೆಂಟ್ ನಡೆದಿದೆ, ಸರಿನಾ? ಅದರಿಂದ ಹೊರಗೆ ಬರಬೇಕು ಅಂತಂದ್ರೆ ಹೋಗ್ಲಿ ಬಿಡು ಅಂತ ಬಿಟ್ಟು ಬಂದಾಗ್ಲೇ ಸಾಧ್ಯ. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಮ ದೇಹ ಅಲ್ಲೇ ಇರುತ್ತೆ, ನಿಮ್ಮ ಮನಸ್ಸು ಎಲ್ಲೋ ಇರುತ್ತೆ. ಇದೆಲ್ಲರೂ ಫೀಲ್ ಮಾಡಿರೋದು ಅನ್ಕೋತೀನಿ. ನಾನು ಹೊಸದಾಗಿ ಏನು ಹೇಳ್ತಿಲ್ಲ ಇಲ್ಲಿ. ಜಸ್ಟ್ ಆ ಎಲಿಮೆಂಟ್ಸ್ ಅನ್ನ ಕನೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸ್ಪೀಡ್ ಆಗ್ತಿದೆಯಾ ಹೇಳೋದು? ಇಲ್ವಲ್ಲ? ಓಕೆ. ಸೊ ಆ ಒಂದು ಮೆಟಲ್ ಎಲಿಮೆಂಟ್ ಚೆನ್ನಾಗಿರ್ಬೇಕು ಅಂತಂದ್ರೆ, ಆ ಒಂದು ಎಲಿಮಿನೇಷನ್ ಚೆನ್ನಾಗಿರ್ಬೇಕು ಅಂದ್ರೆ ಮನ್ಸಲ್ಲಿ ಇಟ್ಕೋಬೇಡಿ, ಏನನ್ನು ಸಪ್ರೆಸ್ ಮಾಡಬೇಡಿ. ಸಾಧ್ಯವಾದಷ್ಟು ಅದನ್ನ ಹೊರಗಡೆ ಹಾಕಿ. ಆ ಒಂದು ನೋಡಿ, ಒಬ್ಬರೇ ಒಂಟಿ 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 ಕೂತು 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 ಡಿಪ್ರೆಷನ್ ಬರುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಒಬ್ಬನೇ ಕೂತ್ಕೋ, ಫ್ರೆಂಡ್ಶಿಪ್ ಮಾಡಬೇಡ, ಫ್ರೆಂಡ್ಸ್ ಬೇಡ, ಈ ಥರ ಹೇಳಿ 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 ಏನು ಮಾಡ್ತೀರಾ ಅಂತಂದ್ರೆ ನೀವೇ ಆ ಮಕ್ಕಳನ್ನ ದಾರಿ ತಪ್ಪಿಸ್ತೀರಾ. ಮಕ್ಕಳನ್ನ ಹೊರಗಡೆ ಆಟ ಆಡೋದಕ್ಕೆ ಬಿಡಿ. ಎಮೋಷನ್ಸ್ ಅವ್ರು ಹೊರಗಡೆ ಹಂಚ್ಕೋಬೇಕು. ಅರ್ಥವಾಯ್ತಾ ನಿಮ್ಗೆ ಎಲ್ರಿಗೂ? ಮಕ್ಕಳು ಬೆಳೆದ ಮೇಲೆ ಫ್ರೆಂಡ್ಸ್ ಆಗಿರ್ಬೇಕು ತಂದೆ ತಾಯಿ ಅಂತ ಹೇಳ್ತಾರೆ. ಏನಕ್ಕೆ? ಈಗ ನಿಮ್ಮ ಮಕ್ಕಳು ಎಕ್ಸಾಂಪಲ್ ತಗೊಳ್ಳಿ. ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಹೇಳ್ಕೊಂಡಂಗೆ, ನಿಮ್ಮ ಮುಂದೆ ಎಮೋಷನ್ಸ್ ಶೇರ್ ಮಾಡ್ದಂಗೆ ಅವ್ರ ಫ್ರೆಂಡ್ಸ್ ಮುಂದೆ ಮಾಡ್ತಾರಾ? ಜಾಸ್ತಿ ಇರುತ್ತೆ ಅವ್ರ ಮುಂದೆ ಎಲ್ಲ ಓಪನ್ ಅಪ್ ಆಗಿ ಹೇಳ್ಕೊತಾರೆ. ಪೇರೆಂಟ್ಸ್ ಮುಂದೆ ಹೇಳ್ತಾರಾ? ನೀವೇ ತಗೊಳ್ಳಿ, ಬೇರೆ ಯಾರೋ ಬೇಡ, ನೀವೇ ಕಂಪೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮುಂದೆ ಶೇರ್ ಮಾಡ್ಕೊಂಡಂಗೆ ನೀವು ನಿಮ್ಮ ತಂದೆ ತಾಯಿ ಜೊತೆಗೆ ಎಮೋಷನ್ ಶೇರ್ ಮಾಡ್ತೀರಾ? ಆಗಲ್ಲ. ಬಿಕಾಸ್ ನಮ್ಮ ಮೈಂಡಲ್ಲಿ ಅದನ್ನ ಕಂಫರ್ಟ್ ಝೋನ್ ಹಾಕೊಂಡಿದೀವಿ ನಾವು. ಏನಕ್ಕೆ? ಅಯ್ಯೋ ಅಮ್ಮನಿಗೆ ಹೇಳಿದ್ರೆ ಅಮ್ಮ ಬೈತಾರೆ, ಅಯ್ಯೋ ಅಪ್ಪನಿಗೆ ಹೇಳಿದ್ರೆ ಅಪ್ಪ ಬೈತಾರೆ. ಅದನ್ನ ಒಪ್ಪುಕೊಳ್ಳೋ ಗುಣ ನಮ್ಮಲ್ಲಿ ಇಲ್ವೇ ಇಲ್ಲ, ಪೇರೆಂಟ್ಸ್ಗೆ ಎಸ್ಪೆಷಲಿ. ಆ ಮಗ ಏನೋ ಜಗಳಾಡ್ ಬಂದಿದ್ದಾನೆ ಅಂತಂದ್ರೆ ಅವನ ಮಗ ಹೋಗ್ಲಿ, ಆ ಮಗಂದು ಏನೂ ಇರಲ್ಲ ಟೆನ್ಷನ್, ಆ ತಂದೆ ತಾಯಿಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಈಗ ಯಾರೋ ಒಬ್ಬ ಮಗ ಬಿದ್ದು ಬಂದಿದ್ದಾನೆ ಅಂತಂದ್ರೆ ಅವ್ನು ಎಲ್ಲಿ ಬಿದ್ದಿದಾನೋ ಅಲ್ಲಿ ಹೋಗಿ ಯಾರೋ ನೂಕಿದಾರೋ ನೋಡಿ, ಈ ಲೆವೆಲ್ಗೆ ಈಗಿನ ಪೇರೆಂಟ್ಸ್ ಇದ್ದಾರೆ. ಅದಕ್ಕೆ ಗಾದೆ ಮಾತಿದ್ದ ಆಗಿನ ಕಾಲದಲ್ಲಿ, ಕ್ವಾಣಿ ಕೂಸ್ ಬೆಳೀತು ಬೀದಿ ಕೂಸ್, ಸಾರಿ, ಕ್ವಾಣಿ ಕೂಸ್ ಕೊಳಿತು ಬೀದಿ ಕೂಸ್ ಬೆಳೀತು ಅಂತ. ನೀವು ಕೂಡಿ ಕೂಡಿ ಹಾಕಿ ಕಟ್ಟ ಹಾಕಿದರೆ ಮನೇಲಿ ಮಕ್ಕಳನ್ನ, ನೀವೇ ಅವ್ರ ಲೈಫಲ್ಲಿ ವಿಲನ್ಸು. ಸಾಧ್ಯವಾದಷ್ಟು ಅವ್ರನ್ನ ಓಪನ್ ಅಪ್ ಆಗಿರಕ್ ಬಿಡಿ. ಫ್ರೆಂಡ್ಶಿಪ್, ಚೆನ್ನಾಗಿರೋ ಫ್ರೆಂಡ್ಶಿಪ್ ಒಂದ್ ಕಣ್ಣು ಇಟ್ಟಿರಿ. ಪೇರೆಂಟ್ಸ್ ಆಗಿ ಅದು ನಿಮ್ಮ ಧರ್ಮ. ಮಕ್ಕಳು ಹೆಂಗೆ ಸರ್ ಕೆಟ್ಟ ಸಂಗತಿಯಲ್ಲಿ ಹೋಗ್ತಾರೆ, ಒಂದ್ ಕಣ್ಣು ಇಟ್ಟಿರಿ ಮಕ್ಕಳ ಮೇಲೆ. ಬಟ್ ಸಾಧ್ಯವಾದಷ್ಟು ಸ್ನೇಹಿತರಾಗಿ.
ಅವರೊಟ್ಟಿಗೆ ಕಮ್ಯುನಿಕೇಟ್ ಮಾಡಿ. ನಾವು ಹೆಂಗ್ ಮಾಡ್ತೀವಿ, ಅಯ್ಯೋ ನಾನು ನಿನ್ನ ಹುಟ್ದಾಗಿಂದ ನೋಡ್ತಿದ್ದೀನಿ ಅಂತ, ಇದೊಂದು ಟಿಪಿಕಲ್ ಡೈಲಾಗ್ ಎಲ್ಲ ತಾಯಂದ್ರದ್ದು. ಎಷ್ಟು ಜನ ಈ ಡೈಲಾಗ್ ಹೊಡ್ತಿದ್ದೀರಾ ಹೇಳಿ ನೋಡೋಣ. ಎಲ್ಲರೂ ಹೇಳಿದ್ದೀರಾ ಮಕ್ಕಳಿಗೆ, ನಾನು ನಿನ್ನ ಹುಟ್ದಾಗಿಂದ ನೋಡಿದ್ದೀನಿ, ಹೋಗೋ ನೀನು ಹೆಂಗಿದ್ಯಾ ನಂಗೆ ಗೊತ್ತಿದೆ ಅಂತ. ಸರಿನಾ, ಹೇಳಿದ್ದೀರಾ? ಹಂಗೇನೆ ಅವರು ಅದನ್ನೇ ಹೇಳೋದು, ಅಮ್ಮ ನಾನು ನಿನ್ನ ಹುಟ್ದಾಗಿಂದಾನೇ ನೋಡ್ತಿದ್ದೀನಿ. ಅವ್ರಿಗೂ ಮಾಡೋ ಕೆಲಸ ಇಲ್ಲ. ಅವರು ನೀವು ಇನ್ನೂ ನಿಮ್ಗಿನ್ನೂ 108 ಕೆಲಸ ಇರ್ತಿತ್ತು, ಮನೆ ನೋಡ್ಕೋಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ. ಅವ್ರಿಗೇನು ಇಲ್ಲ, ಅವ್ರು ಬರೀ ನಿಮ್ನ ಅಬ್ಸರ್ವ್ ಮಾಡಿದೆ ದೊಡ್ಡ ಕೆಲಸ ಅವ್ರಿಗೆ. ನೀವೇನೇ ಹೇಳ್ತಿದ್ದೀರಾ ಮಕ್ಕಳಿಗೆ ಅಂದ್ರೆ ಫಸ್ಟ್ ನೀವು ಮಾಡಿ ತೋರಿಸಿ ಅದನ್ನ. ನೀವು ಮಗುವಿಗೆ ಓದ್ಕೊಳ್ಳೋ ಓದ್ಕೊಳ್ಳೋ ಅಂತ ಹೇಳ್ಬಿಟ್ಟು ನೀವು ಸೀರಿಯಲ್ ನೋಡ್ತಾ ನೀವು ಮೊಬೈಲಲ್ಲಿ ಕೂತ್ಕೊಂಡ್ರೆ ಅವ್ರು ಯಾಕೆ ಓದ್ತಾರ್ರಿ? ನೀವು ಒಂದು ಕೈಯಲ್ಲಿ ಬುಕ್ ಇಡೀರಿ, ಅವರೇ ಓದ್ಕೊಳಕ್ಕೆ ಹೋಗಿ ಕೂರ್ತಾರೆ ಓದಕ್ಕೆ. ಆ ಪೇರೆಂಟಿಂಗ್ ಬೇಡ, ಕಾನ್ಸೆಪ್ಟ್ ಬೇರೆ ಇದು. ಅದನ್ನ ಕಲ್ಕೋಬೇಕು ನೀವು. ಓಕೆ, ಡನ್. ನಾವು ಸ್ವಲ್ಪ ಹಂಗೆ ಅದು ಗಾಡಿ ಹಳಿ ತಪ್ಪಿಬಿಡತ್ತೆ, ಸಾರಿ. ಫೈನ್. ಇದು ಅರ್ಥ ಆಯ್ತಾ? ಲಂಗ್ಸ್ ಎಲಿಮಿನೇಷನ್, ಹೊರಗಡೆ ಎಮೋಷನ್ಸ್ ಅನ್ನು ಹಾಕಬೇಕು, ಅದನ್ನ ಕಲ್ಕೊಳ್ಳಿ. ಎಷ್ಟೋ ಕಡೆ ಹಿಂಗಾಗಿನೇ ಥೆರಪೀಸ್ ನಡೀತಿದೆ. ಆ ಒಂದು ಎಮೋಷನ್ಸ್ ಅನ್ನ ಹೇಳ್ಕೊಡೋದಕ್ಕೆ ಥೆರಪೀಸ್ ಇದೆ. ಆ ಒಂದು ಏನ್ ಎಮೋಷನ್ಸ್ ಇರುತ್ತೋ ಅದನ್ನ ಹೊರಗಡೆ ಹಾಕೊಳ್ಳಿ ಅಂತಾನೆ ಥೆರಪೀಸ್ ಮಾಡ್ತಾರೆ. ಓಕೆ, ಎಸ್. ಯಾವ ಥೆರಪಿನ ಬೇಡ. ನೀವು ನಿಮ್ಮ ಒಂದು ಪ್ರಾಬ್ಲಮ್ಮು ಏನು, ನಿಮ್ಮ ಒಂದು ದೇಹದಲ್ಲಿ ಯಾವ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಕಂಡುಕೊಂಡು ಅದನ್ನ ಫಿಕ್ಸ್ ಮಾಡ್ಕೊಂಡ್ರೆ ಯಾವ ಥೆರಪಿ ರಿಕ್ವೈರ್ಮೆಂಟ್ ನಿಮಗಿಲ್ಲ. ಮನೇಲಿನೇ ಮಾಡ್ಕೋಬಹುದು ಇದನ್ನು. ಓಕೆ, ಅರ್ಥವಾಯ್ತಾ? ಎಸ್. ನೆಕ್ಸ್ಟ್, ಲಾಸ್ಟ್ ಎಲಿಮೆಂಟ್ ಯಾವುದು? ಕಿಡ್ನಿ, ಅಂದ್ರೆ ವಾಟರ್ ಎಲಿಮೆಂಟ್, ಜಲತತ್ವ ಅಂತ ಬರ್ಕೊಳ್ಳಿ. ಓಕೆನಾ? ಈಗ ಜಲತತ್ವ ಹೆಂಗಿರುತ್ತೆ ಅನ್ನೋದಕ್ಕಿಂತ ಮುಂಚೆ, ಜಲತತ್ವದ ಒಂದು ಎಮೋಷನ್ ಯಾವುದು? ಭಯ. ಯಾವುದು? ಭಯ. ಸೊ ಆ ಒಂದು ವಾಟರ್ ಎಲಿಮೆಂಟ್ ಅಲ್ಲಿ ಬರೋ ಆರ್ಗನ್ಸ್ ಯಾವ್ಯಾವುದು? ಕಿಡ್ನಿ ಮತ್ತೆ ಯುರಿನರಿ ಬ್ಲಾಡರ್ಸ್, ಮೂತ್ರಕೋಶ ಮತ್ತೆ ಮೂತ್ರಪಿಂಡ ಅಂತ ಕರಿತೀವಿ. ಮೂತ್ರಕೋಶ ಮತ್ತೆ ಮೂತ್ರಪಿಂಡ. ಓಕೆನಾ? ಎಸ್. ಈಗ ಇಲ್ಲಿ ಎಷ್ಟು ಜನಕ್ಕೆ ಕೋಪ ಬಂದ್ರೆ ಎದೆ ದಗ್ 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 ಹೊಡ್ಕೊಳ್ಳುತ್ತೆ? ಸಾರಿ, ಭಯ ಆದ್ರೆ, ಭಯ ಸಡನ್ ಆಗಿ ಭಯ ಆದ್ರೆ, ಯಾರು ಭಯ ಪಡಿಸಿದ್ರೆ ಹಿಂದ್ಗಡೆಯಿಂದ ಬಂದು, ಎಷ್ಟು ಜನಕ್ಕೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ? ಎಲ್ರಿಗೂ ಆಗತ್ತಾ? ನಮಗಂತೂ ಆಗತ್ತಪ್ಪ. ಓಕೆ, ಫೈನ್. ಯಾಕೆ ಹಂಗಾಗತ್ತೆ ಅಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ಕಿಡ್ನಿಯಿಂದಾನೇ ಎನರ್ಜಿ ಹಾರ್ಟಿಗೆ ಹೋಗುತ್ತೆ. ಆ ಒಂದು ಕಿಡ್ನಿ ಬಂದ್ಬಿಟ್ಟು ಹಾರ್ಟ್ನ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಎಷ್ಟು ಜನಕ್ಕೆ ಭಯ ಪಟ್ಟ ತಕ್ಷಣ ಬೆವರು ಬರುತ್ತೆ? ಬೆವರು ಎಷ್ಟು ಜನಕ್ಕೆ ಬರುತ್ತೆ? ಭಯ ಪಟ್ರೆ ಬೆವರು ಬರುತ್ತೆ ಸರ್ ಅಂತ ಎಷ್ಟು ಜನ ಇದ್ದೀರಾ? ಇದ್ದೀರಲ್ವಾ? ಬೆವರು ಏನಕ್ಕೆ ಬರುತ್ತೆ ಅದನ್ನ ತಿಳ್ಕೊಬೇಕು. ಬೆವರನ್ನ ಕಂಟ್ರೋಲ್ ಮಾಡೋದು ಹಾರ್ಟ್ ಅಥವಾ ಫೈರ್ ಎಲಿಮೆಂಟ್. ಸರಿನಾ? ಈಗ ಇಲ್ಲಿ ನೀವು ಭಯ ಪಟ್ರಿ ಅಂದ ತಕ್ಷಣ ಏನಾಗುತ್ತೆ, ಆ ಒಂದು ಎಮೋಷನ್ನು ಸೀದಾ ಹಾರ್ಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆವಾಗ್ಲೇನೆ ಸಡನ್ ಆಗಿ ನಮಗೆ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಮತ್ತೆ ಸಡನ್ ಆಗಿ ನಮಗೆ ಬೆವರು ಬರೋದು. ಈಗ ಯಾರು ಈ ದುಃಖ ಹಿಡಿದಿಟ್ಟು ಹಿಡಿದಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಸಡನ್ ಆಗಿ ಒಂಥರ ಬ್ಲ್ಯಾಂಕ್ ಆಗ್ಬಿಡ್ತಾರೆ, ಸ್ಟನ್ ಆಗ್ಬಿಡ್ತಾರೆ, ಏನು ಮಾತಾಡಕ್ಕಾಗಲ್ಲ ಅವ್ರಿಗೆ. ಈಗ ಯಾರಿಗೊಬ್ರಿಗೆ ಶಾಕಿಂಗ್ ನ್ಯೂಸ್ ಹೇಳಿದ್ರಿ ಅಂತ ಇಟ್ಕೊಳ್ಳಿ, ಶಾಕಿಂಗ್ ನ್ಯೂಸ್ ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಈಗ ಹೇಳ್ತಾರೆ ಡಾಕ್ಟರ್, ಸರ್ ಅವರಿಗೆ ಹಾರ್ಟ್ ಆಪರೇಷನ್ ಆಗಿದೆ, ಅವ್ರಿಗೆ ಯಾವ ಕಾರಣಕ್ಕೂ ಶಾಕಿಂಗ್ ನ್ಯೂಸ್ ಕೊಡಬೇಡಿ ಅಂತ ಹೇಳ್ತಾರೆ. ಅವರಿಗೆ ಫೈರ್ ಎಲಿಮೆಂಟ್ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಹಾರ್ಟ್ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ಅವರಿಗೆ ವುಡ್ ಎಲಿಮೆಂಟ್ ವೀಕ್ ಇದೆ. ಯಾಕೆ ಅಂದ್ರೆ ಆ ವುಡ್ ಎಲಿಮೆಂಟ್ ಇಂದನೇ ಅಲ್ವಾ ಆ ಫೈರ್ಗೆ ಎನರ್ಜಿ ಸಿಗೋದು. ಅವ್ರ ಲಿವರ್ ವೀಕ್ ಇದೆ. ಸರಿನಾ? ಈಗ ನೀವು ಏನಾರು ಅವ್ರು ಸಡನ್ ಆಗಿ ಹೋಗಿ ಹೇಳಿದ್ರಿ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅವಾಗ? ಅಯ್ಯೋ ಅವ್ರು ಹೋಗ್ಬಿಟ್ರಂತೆ ಇಷ್ಟೇ ಹೇಳಿ ನೀವು ಸಾಕು. ಅಯ್ಯೋ ಹೌದಾ, ಸಡನ್ ಆಗಿ ಏನಾಗುತ್ತೆ, ಹಾರ್ಟಿಗೆ ಎನರ್ಜಿ ಟಕ್ ಅಂತ ಹೋಗುತ್ತೆ. ಅವಾಗ್ಲೇನೆ ಈ ಹಾರ್ಟಿಗೆ ಒಂದು ಅಟ್ಯಾಕ್ಸ್ ಆಗೋದು. ಇದೇ ರೀಸನ್. ಇದನ್ನ ಮೆಡಿಕಲ್ ಡಾಕ್ಟರ್ಸ್ ಹೆಂಗೆ ಹೇಳ್ತಾರೆ ಅಂತಂದ್ರೆ BP ಅಂತ ಕನ್ಸಿಡರ್ ಮಾಡ್ತಾರೆ. ಸಡನ್ ಆಗಿ BP ಲೆವೆಲ್ ಫ್ಲಕ್ಚುಯೇಟ್ ಆಗಿ ಆ ಥರ ಆಗುತ್ತೆ ಅಂತ ಹೇಳ್ತಾರೆ. ಏನಕ್ಕಾಗತ್ತೆ ಅಂದ್ರೆ ಅದೇ ರೂಟ್ ನೋಡ್ಬೇಕು. ಕಿಡ್ನಿ ಎನರ್ಜಿ ಬಂದ್ಬಿಟ್ಟು ಭಯ. ನೀವು ಸುಮ್ಮನೆ ಭಯ ಆಗ್ತಿದೆ ಅಂತಂದ್ರೆ ನಿಮ್ಮದು ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಅದನ್ನ ನೀವು ಎಲ್ಲಿ ಎಮೋಷನ್ ಲೆವೆಲ್ಗೆ ಇಂಬ್ಯಾಲೆನ್ಸ್ ಆಗಿದೆಯೋ, ಅಥವಾ ಫುಡ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿದೆಯೋ, ಅಥವಾ ಡೈಲಿ ಆಕ್ಟಿವಿಟಿಲಿ ಇಂಬ್ಯಾಲೆನ್ಸ್ ಆಗಿದೆಯೋ ನೋಡ್ಕೊಳ್ಳಿ.
ಸರ್ ನಮ್ಗೆ ಸುಮ್ಮನೆ ಭಯ ಆಗತ್ತೆ ಸರ್, ಸುಮ್ಮನೆ ಕನಸು ಬೀಳುತ್ತೆ ಸರ್. ಕನಸು ಬೀಳ್ತಿದ್ರೆ ನಿಮ್ಮ ಲಂಗಲ್ಲಿ ಎನರ್ಜಿ ವೀಕ್ ಇರುತ್ತೆ. ಕೆಲವರಿಗೆ ಒಂದೇ ಒಂದು ಕನಸು, ದಿನಾ ರಾತ್ರಿ ಅದೇ ಕನಸೆ ಸರ್, ಹೊಸದು ಬೀಳೋದೇ ಇಲ್ಲ. ಆಗತ್ತಾ ಈ ಥರ? ಏನಕ್ಕಾಗತ್ತೆ ಹೇಳಿ? ಬಿಕಾಸ್ ಎಲಿಮಿನೇಷನ್ ಆಗ್ತಾ ಇಲ್ಲ ಅಲ್ಲಿ, ಅದು ಹೊರಗಡೆ ಹೋಗ್ತಾ ಇಲ್ಲ ಥಾಟು. ಕೆಲವ್ರು ನೋಡಿ, ಹಿರಿಯರು ಏಜ್ ಆದವ್ರು ಏನು ಮಾಡ್ತಾರೆ ಅಂದರೆ ಒಂದೇ ವಿಷಯನೇ ಪದೇ ಪದೇ ಬಡಬಡಿಸ್ತಿರ್ತಾರೆ. ಏನಕ್ಕೆ ಮಾಡ್ತಾರೆ ಆ ಥರ? ಏನು ರೀಸನ್ ಇರಬೇಕಲ್ಲ ಅದರಿಂದ. ಇಲ್ಲಿ ನೋಡಿ, ಲಂಗಿಂದ ಲಂಗ್ ಏನನ್ನು ಕಂಟ್ರೋಲ್ ಮಾಡುತ್ತೆ? ಲಿವರನ್ನು ಕಂಟ್ರೋಲ್ ಮಾಡುತ್ತೆ. ಅರ್ಥವಾಗ್ತಿದ್ಯಾ? ಡನ್. ಫೈನ್, ಇವತ್ತಿಗೆ ಇಷ್ಟು ಸಾಕು. ಓಕೆ, ನನಗೆ ಅರ್ಥ ಆಗುತ್ತೆ, ಇದು ಒಂದೇ ದಿನಕ್ಕೆ ಅರ್ಥ ಆಗೋಂಥ ಕಾನ್ಸೆಪ್ಟ್ ಅಲ್ಲ, ತುಂಬ ಲೆಂಗ್ದಿ ಕಾನ್ಸೆಪ್ಟು. ಎಷ್ಟೋ ಜನ ನಿದ್ದೆ ಮಾಡಿದ್ರು ಒಂದು ಜಂಪು. ಓಕೆ ಫೈನ್, ನಾಳೆ ಕ್ಲಾಸಲ್ಲಿ ಇದು ಒಂಚೂರು ಸಾಧ್ಯವಾದರೆ ಇನ್ನೊಂದು ಸರಿ ರಿಪೀಟ್ ಮಾಡೋಣ. ಓಕೆ, ನಿಮ್ಗೆ ಯಾರಿಗಾರು ಅರ್ಥ ಆಗಿಲ್ಲ, ಕನ್ಫ್ಯೂಷನ್ ಇದೆ ಅಂದರೆ ಮಾಡೋಣ. ಓಕೆನಾ? ತಿಳಿಸ್ತೀನಿ, ಇನ್ನೂ ಒಂದ್ಸರಿ ತಿಳಿಸ್ತೀನಿ. ನಂಗೆ ಅರ್ಥ ಆಗುತ್ತೆ, ಇಲ್ಲೆಲ್ಲ ಥರ ಆಡಿಯನ್ಸು ಇದ್ದೀರಾ. ಕೆಲವರಿಗೆ ಬೇಗ ಅರ್ಥ ಆಗುತ್ತೆ, ಕೆಲವರಿಗೆ ಬೇಗ ಅರ್ಥ ಆಗಲ್ಲ. ಓಕೆ, ಎಸ್. ಕ್ವಶನ್ಸ್ ತೊಗೊಂಡ್ಬಿಡೋಣವಾ? ಓಕೆ, ಹ್ಯಾಂಡ್ ರೈಸ್ ಮಾಡಿ ಹೊಸಬರಿಗೆ ಅವಕಾಶ ಕೊಡೋಣ ಸಾಧ್ಯವಾದಷ್ಟು. ಹೇಳೋಣ. ಅರ್ಥ ಆಗಲಿಲ್ಲ ಅಂದರೆ ಏನು ಟೆನ್ಷನ್ ತೊಗೋಬೇಡಿ, ನಾನು ಹೇಳೋನು ಇಲ್ಲೇ ಇದ್ದೀನಿ. ನೀವು 100 ಸಲ ಕೇಳಿದರೆ ಹೇಳ್ಕೊಡ್ತೀನಿ. ಹೇಳೋಷ್ಟು ತಾಳ್ಮೆ ಪೇಷನ್ಸ್ ನನಗಿದೆ, ಕೇಳೋಷ್ಟು ಪೇಷನ್ಸ್ ನಿಮಗಿರ್ಬೇಕಷ್ಟೆ. ಇಲ್ಲೊಂದು ಫೀಡ್ಬ್ಯಾಕ್ ಕೇಳುವ ಇವ್ರದ್ದು. ಹೇಮಂತ್ ಒಬ್ಬರು ಬೆಳಿಗ್ಗೆ ಮಾತಾಡಿದ್ರು. ಕೊಡಿ ಸರ್. ಹೇಮಲತಾ ಏನಿದಾರ, ಅನ್ಮ್ಯೂಟ್ ಮಾಡಿ ಮೇಡಮ್. ಹೇಮಲತಾ ಕುಮಾರಿ. ನಿಮ್ಮಲ್ಲಿ ಅರ್ತ್ ಎಲಿಮೆಂಟ್ ಜಾಸ್ತಿ ಇದೆ ಅಂತ ಹಂಗೇನಿಲ್ಲಪ್ಪ, ನಾನು ಎಲ್ಲ ಎಲಿಮೆಂಟ್ಸು ಬ್ಯಾಲೆನ್ಸ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಾಂ, ನಂದು ಡೇಟ್ ಆಫ್ ಬರ್ತಲ್ಲಿ 5 ಇದೆ, ಹಿಂಗಾಗಿ ಸ್ವಲ್ಪ ಪೇಷನ್ಸ್ ಜಾಸ್ತಿ. ಹೇಮಂತ ಕುಮಾರಿ. ಓಕೆ, ವಿಡಿಯೋ ಆನ್ ಮಾಡ್ಕೊಂಡ್ರೆ ಉತ್ತಮ. ಇಲ್ಲಾಂದ್ರೆ ಕೇಳ್ತಿದ್ಯಾ? ಹಾ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಹಲೋ ಹೇಳಿ. ಹೇಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್ ತುಂಬಾ ಚೆನ್ನಾಗಿ ನಡೀತಾ ಇದೆ ನಿಮ್ ಕ್ಲಾಸು. ಥ್ಯಾಂಕ್ ಯು ಸೋ ಮಚ್ ನಿಮ್ ಕ್ಲಾಸಿಗೆ. ನಾನು ಮೊನ್ನೆವರೆಗೂ ಜಾಯ್ನ್ ಆಗಿರ್ಲಿಲ್ಲ ನಿಮ್ ಕ್ಲಾಸಿಗೆ. ಮೊನ್ನೆ ನಿಮ್ ಕ್ಲಾಸ್ನ ಸುಮ್ಮನೆ ಹಂಗೆ ನೋಡಿದೆ. ಸೊ ತುಂಬಾ ಇಷ್ಟ ಆಯ್ತು ಸರ್, ತುಂಬಾ ಚೆನ್ನಾಗಿ, ತುಂಬಾ ಅರ್ಥ ಆಗೋಂಗೆ, ತೀರಾ ಯಾರಿಗೂ ಗೊತ್ತಿಲ್ಲ ಅನ್ನೋರ್ಗೂ ಕೂಡ ಸಹ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು. Thank you. ಅಂಡ್ ಆಯುಷ್ಯ ಮಂಡಲಂ ಟೀಮ್ಗೆ ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಎಸ್ಪೆಷಲಿ ದಯಾನಂದ್ ಸರ್ಗೆ. ಯಾಕೆ ಅಂದ್ರೆ ನಾನು ಅವ್ರ ಹತ್ರ ರಕ್ತಶಾಲಿ ಅಕ್ಕಿ ತರಿಸ್ಕೊಂಡಿದ್ದೀನಿ ಸರ್. ರಕ್ತಶಾಲಿ ಅಕ್ಕಿಯಿಂದ ತುಂಬಾನೇ ಬೆನಿಫಿಟ್ಸ್ ಆಗಿದೆ, ತುಂಬಾನೇ ಇದಾಗಿದೆ. ನನ್ ಮಮ್ಮಿಗೆ ಅಂತ ತರಿಸಿದ್ದು, ಅವ್ರಿಗೆ ಶುಗರ್ ಕಂಟ್ರೋಲ್ ಆಗ್ಲಿ ಅಂತ. ಡ್ರಾಸ್ಟಿಕ್ ಆಗಿ ಚೇಂಜ್ ಆಗಿದೆ ಸರ್. ನಾನು ಆಕ್ಚುಲಿ ನಾನು ಗವರ್ಮೆಂಟ್ ಎಂಪ್ಲಾಯಿ. ಸೊ ನಾನು ಒಂದೊಂದ್ಸರಿ ಫೀಲ್ಡಿಗೆ ಹೋಗ್ಬಿಟ್ರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋದು ನಾನು. ಸೊ ಫೀಲ್ಡಿಗೆ ಹೋದ್ರೆ ಬೆಳಿಗ್ಗೆ ತಿನ್ಕೊಂಡು ಹೋಗಿರ್ತೀನಿ, ರಕ್ತಶಾಲಿ ಅಕ್ಕಿ ಊಟ ಮಾಡ್ಕೊಂಡು ಹೋಗಿರ್ತೀನಿ ಏನಾದ್ರೂ ಒಂದು. ಸೊ ಅದರಿಂದ ಎಲ್ಲ ಪ್ರತಿಯೊಂದು ಐಟಮ್ಸ್ ಚಿತ್ರಾನ್ನ ಮಾಡಿದ್ರು ಅದ್ರಲ್ಲೇ ಮಾಡೋದು. ಚಿತ್ರಾನ್ನ, ಕಿಚಡಿ, ಅದು ಇದು ಎಲ್ಲಾ ತರ ಐಟಮ್ಸ್ ಮಾಡ್ತೀನಿ ಸರ್. ಯಾರು ಹೇಳಿದ್ರು, ನಾನು ನಿನ್ನೆ ಕ್ಲಾಸ್ ಏನೋ ಅಬ್ಸರ್ವ್ ಮಾಡಿದಾಗ ಹೇಳಿದ್ರು, ಅದು ಹೆಂಗ್ ಮಾಡೋದು ಪ್ರೊಸೀಜರು ನನಗೂ ಏನು ದಯಾನಂದ್ ಸರ್ ಏನ್ ಹೇಳಿರ್ಲಿಲ್ಲ. ಅವರು ಫೋನ್ ಮಾಡಿ ಕೇಳಿದಾಗ ದಯಾನಂದ್ ಸರ್ಗೆ ಹೇಳಿದ್ರು, ಈ ತರ ಅದನ್ನ ತುಂಬಾ ನೆನೆಸ್ಬೇಕು, ಚೆನ್ನಾಗಿ ನೆನೆಸಿ ಅಡ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗ್ ಆಗತ್ತೆ ಅಂತ. ಸೊ ನಾನು ಕುಕ್ಕರಲ್ಲೇ ಮಾಡ್ತೀನಿ, ಯಾಕಂದ್ರೆ ನನಗೂ ಟೈಮ್ ಆಗುತ್ತಲ್ಲ. ಸೊ ಹಾಗೆ ಕುಕ್ಕರಲ್ಲೇ ಮಾಡಿಸ್ತೀನಿ. ತುಂಬಾ ಚೆನ್ನಾಗ್ ಆಗುತ್ತೆ ಸರ್, ತುಂಬಾ ಚೆನ್ನಾಗಿದೆ. ಇಡ್ಲಿಗೆ, ದೋಸೆಗೆ, ಎಲ್ಲಾ ತರಾನು ಎಲ್ಲಾ ವೆರೈಟೀಸ್ನು ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಆ, ಎಷ್ಟು ಅದ್ರಲ್ಲಿ ಹೆಂಗ್ ಹೇಳಿದಾರೆ ದಯಾನಂದ್ ಸರ್. ಮತ್ತೆ ಮೊನ್ನೆ ಬಂದಿದ್ ಸರ್ ಹೆಸರು ನನ್ಗೆ ನೆನಪಾಗ್ತಿಲ್ಲ. ಹರೀಶ್ ಸರ್. ಸರ್ ಹರೀಶ್ ಅವರು. ಹರೀಶ್ ಸರ್. ಹರೀಶ್ ಸರ್ ಎಷ್ಟು ಚೆನ್ನಾಗಿ ಹೇಳಿದಾರೆ ಅವರುನು. ಅಂದ್ರೆ ಅದರಿಂದ ಎಲ್ಲಾ ಈ ತ್ರಿದೋಷಗಳು ಏನೇನ್ ಇದಾವೆ, ಎಲ್ಲಾ ದೋಷಗಳನ್ನು ಇದಾಗುತ್ತೆ ಅಂತ ಹೇಳಿದಾರಲ್ಲ, ನಿಜಕ್ಕೂ ಸತ್ಯವಾದ ಮಾತದು. ಯಾರ್ಯಾರು ಟ್ರೈ ಮಾಡಿಲ್ಲ ರಕ್ತಶಾಲಿ ಅಕ್ಕಿನ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾಕೆಂದ್ರೆ ನಿಜಕ್ಕೂ ಹೇಳ್ತೀನಿ,
ತುಂಬಾನೇ ಬೆನಿಫಿಟ್ ಕೊಡುತ್ತೆ ಸರ್. ನಾನು ಬೆಳಗ್ಗೆ ತಿಂದ್ರೆ ನಾನು ಸಂಜೆವರೆಗೂ ನಂಗೆ ಹಶ್ವೇ ಆಗೋದಿಲ್ಲ, ಅಷ್ಟು ಎನರ್ಜಿ ಇರುತ್ತೆ ನನಗೆ. ಅಷ್ಟು ಇದಿರುತ್ತೆ. ನಾನು ಆಕ್ಚುಲಿ ನನಗೆ ಈ ವರ್ಕ್ ಶೆಡ್ಯೂಲ್ ಅಲ್ಲಿ ನಾನು ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅಂತ ನಾನು ದಯಾನಂದ್ ಸರ್ನ ಕೇಳಿದಾಗ ಅವ್ರು ಹೇಳಿದ್ರು, ಹಂಗೇನಿಲ್ಲ, ನೀವು ರೆಕಾರ್ಡಿಂಗ್ಸ್ ನೋಡ್ಬೋದು, 1 ವರ್ಷ ಇರುತ್ತೆ. ಆಕ್ಚುಲಿ ಈ ತರ ಯಾರು ಕನ್ವಿನ್ಸಿಂಗ್ ಆಗಿ ಯಾವ ಟೀಚರ್ಸ್ ಆಗ್ಲಿ ಅಥವಾ ಯಾರು ಅವ್ರಿಗೇನೋ ಒಂದು ದುಡ್ಡು ಆದ್ರೆ ಸಾಕು ಅಂತ ಇರೋರೇ ಜಾಸ್ತಿ. ಅದ್ರಲ್ಲಿ ಬರ್ಲಿ, ಕಲ್ತ್ಕೊಳ್ಳಿ ಜನಗಳು, ಅವ್ರಿಗೂ ಬೆನಿಫಿಟ್ ಆಗ್ಲಿ, ಅವ್ರ ಮನೆಯವ್ರಿಗೂ ಬೆನಿಫಿಟ್ ಆಗ್ಲಿ ಅಂತ ಯೋಚನೆ ಮಾಡೋರು ತುಂಬಾನೇ 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 ಕೇವಲ ಏನು ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು. ಸೊ ಅದನ್ನ ನೀವು ಪ್ರವೀಣ್ ಸರ್ ನೀವು ಮಾಡ್ತಿದ್ದೀರಾ, ಮತ್ತೆ ದಯಾನಂದ್ ಸರ್ ಮಾಡ್ತಿದ್ದಾರೆ. ಎಷ್ಟೋ ಜನ ಏನೋ ವಿದ್ಯೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈಗಿನ ಕಾಲದಲ್ಲಿ ಎಲ್ಲಾ ಕಲ್ತಿದ್ರು ಕೂಡ ಹೇಳ್ಕೊಡೋದಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಾರೆ. ಅವ್ರಿಗೆ ಯಾಕೆ ಕಲ್ಸೋಣ, ಇವ್ರಿಗೆ ಯಾಕೆ ಕಲ್ಸೋಣ ಅಂತ. ಸೊ ಎಲ್ಲಾನು ಬಿಟ್ಟು ನೀವು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಎಲ್ಲರಿಗೂ ಕಲ್ತ್ಕೊಳ್ಳಿ ಅಂತ, ಅವ್ರಿಗೂ ಬೆನಿಫಿಟ್ ಸಿಗ್ಲಿ ಅಂತ, ಇಷ್ಟು ಕಮ್ಮಿ ದುಡ್ಗೆ ನಾವ್ ಎಷ್ಟೋ ಸರಿ ಹೊರಗಡೆ ಹೋಗಿ ಹೋಟೆಲ್ ಊಟಕ್ಕೆ ಹೋದಾಗ 1-3 ಜನ ಊಟ ಮಾಡಿದ್ರೇನೆ 5,000 ಸ್ಪೆಂಡ್ ಮಾಡ್ಬಿಡ್ತೀವಿ ನಾವು. ಸೊ ಇಷ್ಟು ಒಳ್ಳೆ ಮಾಹಿತಿ ನಮಗ್ ಸಿಗ್ತಾ ಇದೆ, ಇಷ್ಟು ಬೆನಿಫಿಟ್ ಕೊಡ್ತಿದ್ದೀರಾ, ಮತ್ ಜೊತೆಗೆ ಸರ್ಟಿಫಿಕೇಶನ್ ಕೋರ್ಸ್ ಕೊಡ್ತಿದ್ದೀರಾ. ನೀವು ಎಲ್ಲ ಮಾಡ್ಕೊಂಡು ನೀವು ಸರ್ಟಿಫಿಕೇಟ್ ಮಾಡ್ಕೊಂಡು ಒಂದ್ ಹೆಣ್ಣು ಅಥವಾ ನನ್ಗೇನು ಕೆಲ್ಸನೇ ಇಲ್ಲ ಅಂತ ಇರ್ಬೇಕಾದ್ರೆ, ಯಾವ ಗಂಡಾಗ್ಲಿ ಹೆಣ್ಣಾಗ್ಲಿ ಕೆಲ್ಸನೇ ಇಲ್ಲ ನನಗೆ ಅಂತ ಹೇಳಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಒಂದು ಡಾಕ್ಟರ್ ಪ್ರೊಫೆಷನ್ ತರ ನಿಂತ್ಕೊಂಡು ಮಾಡ್ಬೋದು ಅಂತ ತೋರ್ಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೂ ಅಷ್ಟೇ, ದಯಾನಂದ್ ಸರ್ಗೂ ಅಷ್ಟೇನೆ ಥ್ಯಾಂಕ್ ಯು. ನಾನು ತುಂಬಾ ಆಭಾರಿಯಾಗಿದ್ದೀನಿ ನಿಮ್ಗೆ. ಸೊ ನಾನು ಅದೇ ಬೆಳಗ್ಗೆ ದಯಾನಂದ್ ಸರ್ ಕೇಳಿದೆ, ನಾನು ಇನ್ನ ಕ್ಲಾಸಿಗೆ ಸೇರಿಲ್ಲ ಸರ್, ಯಾಕೆಂದ್ರೆ ನಾನು ರೆಕಾರ್ಡಿಂಗ್ಸ್ ಹಂಗೆ ನೋಡ್ತಾ ಇದ್ದೆ ಹಿಂಗೆ ಸ್ಕ್ರಾಲ್ ಮಾಡ್ಬೇಕಾದ್ರೆ ಆಫೀಸಲ್ಲಿ ಕುತ್ಕೊಂಡಾಗ. ಸೊ ನಂಗೆ ತುಂಬಾನೇ ಇಷ್ಟ ಆಯ್ತು ಪ್ರವೀಣ್ ಸರ್ ಟೀಚಿಂಗ್ ಆಗಿರ್ಬೋದು, ನಿಮ್ಮ ಪೇಷನ್ಸ್ಗೆ, ನಿಮ್ಮ ತಾಳ್ಮೆಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ದಯಾನಂದ್ ಸರ್ ಇಂಥವ್ರನ್ನೇ ಹುಡ್ಕೊಂಡ್ ಬರ್ತಾರೆ. ಯಾಕೆಂದ್ರೆ ನಾನು ಅವ್ರಿಗೆ 1-2-3 ಕ್ಲಾಸಸ್ ನಾನು ಅಟೆಂಡ್ ಮಾಡಿದ್ದೀನಿ. ಶಮನಿಸಮ್ ಆಗ್ಲಿ ಅಥವಾ ಇಂಟ್ಯೂಷನ್ ಕೋರ್ಸ್ ಈಶಾ ಮ್ಯಾಮ್ದು, ಮತ್ತೆ ಎಷ್ಟೊಂದು ಕೋರ್ಸ್ಗಳು ನಾನು ಅಟೆಂಡ್ ಮಾಡಿದ್ದೀನಿ ಅವ್ರದ್ದು. ಪ್ರತಿ ಒಬ್ರುನು ಹೆಂಗ್ ಸೆಲೆಕ್ಟ್ ಮಾಡ್ತಾರೆ ಅವರು ಮೆಂಟರ್ಸ್ ನ ಕರ್ಕೊಂಡ್ ಹೆಂಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಮೊನ್ನೆ ರೆಮಿಡೀಸ್ ಕ್ಲಾಸನ್ನು ಅಷ್ಟೇನೆ ತುಂಬಾ ಚೆನ್ನಾಗಿ ರೆಮಿಡೀಸ್ ಹೇಳಿದ್ರು ಮ್ಯಾಮು. ಸೊ ಪ್ರತಿಯೊಬ್ರು ಸೆಲೆಕ್ಟ್ ಮಾಡಿ ಇಂತಿಂತವ್ರನ್ನೇ ಕರ್ಕೊಬಂದು ಇಂತಿಂತದೇ ಇನ್ಫಾರ್ಮೇಶನ್ ಕೊಡಿಸ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಹ್ಯಾಟ್ಸ್ ಆಫ್ ಟು ಆಯುಷ್ಯ ಮಂಡಲಂ, ಹ್ಯಾಟ್ಸ್ ಆಫ್ ಟು ದಯಾನಂದ್ ಸರ್ ಅಂಡ್ ಪ್ರವೀಣ್ ಸರ್. ಯು ಆಲ್ಸೋ, ಯಾರಿಗೆ ಹೇಳಿಲ್ಲ ಅಂದ್ರೆ ನಿಮ್ಗೆ ಹೇಳಲೇಬೇಕು ಖಂಡಿತವಾಗ್ಲು, ನಿಮ್ಮ ಒಂದು ಟೀಚಿಂಗ್ ಸ್ಕಿಲ್ಗೆ. ಅಂಡ್ ನಿಮ್ಮನ್ನ ನೋಡಿ ನಾನು ಪ್ರೇರೇಪಿತಳಾಗಿದ್ದೀನಿ. ಏಕೆಂದ್ರೆ ನೀವು ಒಂದು IT ಪ್ರೊಫೆಷನಲ್ ಇಟ್ಕೊಂಡು ಒಂದ್ ಮೆಡಿಕಲ್ ಪ್ರೊಫೆಷನ್ಗೆ ಟರ್ನ್ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ ನೀವು. ಸೊ ಟೀಚಿಂಗ್ ಮಾಡ್ತಾ ಮಾಡ್ತಾ ಎಲ್ಲ ಪ್ರತಿ ಒಂದನ್ನು ತಿಳ್ಕೊಂಡು ನಮಗೆ ಈಸಿಯಾಗಿ ಅರ್ಥ ಮಾಡ್ಸೋದಕ್ಕೋಸ್ಕರ ನೀವು 1 ವರ್ಷ ಅದನ್ನ ಸ್ಟಡಿ ಮಾಡೋದಕ್ಕೋಸ್ಕರನೇ ಸ್ಪೆಂಡ್ ಮಾಡಿದ್ದೀರಾ. ಸೊ ನಿಜವಾಗ್ಲೂ ನೀವು ನನಗೆ ಆಕ್ಚುಲಿ ಇನ್ಸ್ಪಿರೇಷನ್ ಹೇಳ್ಬೇಕು ಅಂದ್ರೆ, ನಾನು ಅನ್ಕೊಂತಿದ್ದೆ ನನ್ನ ವರ್ಕಿಂಗ್ ಶೆಡ್ಯೂಲ್ ಅಲ್ಲಿ ನಾನು ಇದನ್ನೆಲ್ಲ ಹೆಂಗ್ ಮಾಡ್ಲಿ, ಬೆಳಗ್ಗೆ ಹೋಗಿ ಸಂಜೆ ಬರಬೇಕಾಗುತ್ತೆ, ನನ್ಗೆಲ್ಲೂ ಟೈಮ್ ಸಿಗೋದಿಲ್ಲ, ಯಾವಾಗ ಮಾಡ್ಲಿ ಅಂತ. ಸೊ ನಿಮ್ಮನ್ನ ನೋಡಿ ನಾನು ಅನ್ಕೊಂಡೆ, ಅವರು IT ಪ್ರೊಫೆಷನ್ ಅಲ್ಲಿ ಇರೋದ್ರಿಂದ, ಯಾಕೆ ನಾನು ಇಂಜಿನಿಯರಿಂಗ್ ಮಾಡ್ಕೊಂಡೆ ನಾನು ಗೌರ್ಮೆಂಟ್ ಜಾಬ್ ಹಂಗೆ ಎಕ್ಸಾಮ್ ಬರ್ದು ನನಗೆ ಸಿಕ್ಕಿರೋದು. ಸೊ ನಾನು ಇದನ್ನ ಹೆಂಗಪ್ಪ ಮಾಡೋದು ಅಂತ. ಆಮೇಲೆ ಇಲ್ಲಿ ಪ್ರವೀಣ್ ಸರೇ ಒಂದು ಎಕ್ಸಾಂಪಲ್, ದೊಡ್ಡ ಎಕ್ಸಾಂಪಲ್ ಆಗಿದ್ದಾರೆ. ಸೊ ಅವ್ರನ್ನ ನೋಡಿ ನಾವ್ ಇನ್ಸ್ಪಿರೇಷನ್ ತಗೊಳ್ಳೇಬೇಕು ನಿಜವಾಗ್ಲು ಅಂತ ಅನ್ಸ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ಸ್ಪಿರೇಷನ್ಗೆ. ಅಂಡ್ ದಯಾನಂದ್ ಸರ್, ನಿಮ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ, ನಿಮ್ಗೆ ಯಾವ ತರ ಹೊಗಳ್ಬೇಕು ಅಂತಾನು ಗೊತ್ತಿಲ್ಲ, ನನ್ಗೇನು ಹೊಗಳೋದು ಅಥವಾ ಏನ್ ಹೇಳ್ಬೇಕು ಅಂತಾನು ಗೊತ್ತಿಲ್ಲ, ಎಲ್ಲ ವರ್ಡ್ಸೇ ಇಲ್ಲ ಅನ್ಸುತ್ತೆ. ಸೊ ಅಷ್ಟು ಇನ್ಫೈನೈಟ್ ಥ್ಯಾಂಕ್ಸ್ ಟು ಯು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಎಲ್ಲರಿಗೂ ಒಂದು ಮನದಟ್ಟ ಆಗುವಂತಹ ಕೋರ್ಸ್ಗಳು, ಎಲ್ಲರಿಗೂ ಉಪಯೋಗ ಅಂತ ಆಗುವಂತ ಕೋರ್ಸ್ಗಳನ್ನ ನೀವು ಕೊಡ್ತಿದ್ದೀರಾ ಅಂದ್ರೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದು ಏನು, ನೀವು ಕೊಡೋ ಅಂತ ಅಕ್ಕಿ ಆಗಿರ್ಬೋದು, ನಿಮ್ಮ ಹತ್ರ ನಾನು ಬ್ರೆಸ್ಲೆಟ್ಸ್ ಗಳು ತಗೊಂಡಿದ್ದೀನಿ, ಅಕ್ಕಿ ತಗೊಂಡಿದ್ದೀನಿ, ಮತ್ತೆ ಇದು ನೀವೇನ್ ಈಗ ಯೂಸ್ ಮಾಡ್ತೀರಾ ಅಕ್ಯುಪಂಕ್ಚರ್ದು ಏನ್ ATM ಕೋರ್ಸ್ ತಗೊಳ್ಳಿ ಅಂತ ಹೇಳಿದ್ರೆ, ನಾನು ಮುಂಚೆನೆ ತಗೊಂಡಿದ್ದೆ ಅದನ್ನೆಲ್ಲ. ಸೊ ಅದೆಲ್ಲ ಆ ಪ್ರಾಡಕ್ಟ್ಸ್ ಆಗಿರ್ಬೋದು, ಪ್ರತಿ ಒಂದನು ಎಲ್ಲಾನು ಕೂಡ ಏನು ಇದು ವೇಸ್ಟ್ ಆಗುತ್ತೆ ಅಥವಾ ಅದು ಅಷ್ಟೊಂದೆಲ್ಲ ವರ್ತ್ ಇಲ್ಲ ಅಂತಾನೆ ಅನ್ಸೋದಿಲ್ಲ. ಅದ್ ಆಕ್ಚುಲಿ ತಗೊಂಡಾಗ್ಲೇ ಗೊತ್ತಾಗುತ್ತೆ, ನಾವು ಬೇರೆ ಕಡೆ ಒಂದ್ಸರಿ ಇದ್ ಮಾಡಿದಾಗ ಎಷ್ಟು ಕಮ್ಮಿ ಬೆಲೆಗೆ ಕೊಡ್ತಿದ್ದಾರೆ ಅಂತ. ಅವ್ರೇನು ಏನು ಮಾರ್ಜಿನ್ ಇಲ್ದೆ, ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರಾ ಇದನ್ ಮಾಡ್ತಿದ್ದಾರೆ ಅಂದ್ರೆ, ರಿಯಲಿ ದಯಾನಂದ್ ಸರ್ ನಿಜವಾಗ್ಲೂ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಯು. ಥ್ಯಾಂಕ್ ಯು ಪ್ರವೀಣ್ ಸರ್.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಇವ್ರ ಎಕ್ಸಾಂಪಲ್ ಎದಕ್ಕೆ ತಗೊಂಡು ಅಂತ ಹೇಳಿದ್ರೆ, ರೀಸನ್ ಏನಂತ ಹೇಳಿದ್ರೆ, ಸೊ ಈಗ ಆರ್ಗನ್ ಬಗ್ಗೆ ಹೇಳಿದ್ರು ಅವರು. ಸೊ ಈ ಎಲ್ಲ ಆರ್ಗನ್ಗಳನ್ನ ನೀವು ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ಆಹಾರನ ತೊಗೊಳ್ಬೇಕಾಗತ್ತೆ. ಈ ಆಹಾರ ನಿಮಗೆ ತುಂಬಾ ಮುಖ್ಯವಾಗುತ್ತೆ ಅಂತ ಹೇಳೋದಕ್ಕೆ ಇದೊಂದು ಎಕ್ಸಾಂಪಲ್ ತಗೊಂಡಿದ್ದು. ಸೊ ಹಾಗಾಗಿ ಇವತ್ತು ಹೇಳಿದ್ರೆ ಎಮೋಷನ್ಸ್ ಮತ್ತೆ ಬ್ಯಾಲೆನ್ಸ್, ನಾವೇನು ತಿಂತೇವಲ್ಲ ಆ ಆಹಾರ ನಮ್ಮ ಮಾನಸಿಕವಾಗಿ ನಮ್ಮ ಮನಸ್ಸಲ್ಲಿ ಇರುತ್ತೆ ಅಂತ ಹೇಳಿ ಹರೀಶ್ ಅವ್ರು ಕೂಡ ಅದೇ ಹೇಳಿದ್ದು. ಹಾಗಾಗಿ ನಾವು ಏನು ತಿಂತೇವೋ ನಾವು ಹಾಗಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಸಾತ್ವಿಕ ಆಗಿರ್ಲಿಕ್ಕೆ ಸಾತ್ವಿಕ ಆಹಾರಗಳನ್ನ ನೀವು ಸೇವನೆ ಮಾಡಬೇಕಾಗತ್ತೆ. ಸಾತ್ವಿಕ ಇದ್ದಾಗ ಮನಸ್ಸು ಸಾತ್ವಿಕವಾಗಿರುತ್ತೆ. ಈ ಕಲಿಯುಗದಲ್ಲಿ ಸಾತ್ವಿಕವಾದ ವಿಚಾರಗಳಿದ್ರೆ ನಿಮ್ದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಇವ್ರದೊಂದು ಎಕ್ಸಾಂಪಲ್ ತಗೊಂಡು ಬೆಳಿಗ್ಗೆ ನಂಗೆ ಕಾಲ್ ಮಾಡಿದ್ರು ಇವರು. ಸೊ ಹಾಗಾಗಿ ಒಂದ್ಸಲ ನಿಮ್ಗೊಂದು ಸ್ವಲ್ಪ ಹತ್ರ ಐಡಿಯಾ ಬರುತ್ತೆ ಅಂತ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಓಕೆ, ಸುಧಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ಹಾ, ಸೊ ನನ್ನ ಅಕ್ಕನಿಗೆ 50 ವರ್ಷ. ಹ್ಮ್. ಸೊ ಅವಳಿಗೆ ಏನು ಅಂತಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ಫೈರ್ ಎಲಿಮೆಂಟ್ ನ ಸರಿ ಮಾಡ್ಬೇಕು. ನೋಡಿ, ಈಗ ನೀವು ಹೇಳ್ತಿರೋದು ಏನ್ ಹೇಳ್ತಿದ್ದೀರಾ ಅಂತಂದ್ರೆ ಗ್ಯಾಸ್ಟ್ರಿಕ್ ಆಗಿದೆ ಫಸ್ಟ್ ಹೇಳ್ತಿರೋದು, ಸರಿನಾ? ದಟ್ ಈಸ್ ಹಾ, ಫೈರ್. ಓಕೆ. ಓಕೆನಾ? ಮತ್ತೆ ಮಂಡಿ, ಹಾ, ಹಾ, ಓಕೆನಾ? ಬಲಗಡೆ ಮಂಡಿನೋ ಎಡಗಡೆ ಮಂಡಿನೋ ನೋಡ್ಕೊಳ್ಳಿ. ಬಲಗಡೆ ಆಗ್ತದೆ, ಇಟ್ ಇಸ್ ಬಿಕಾಸ್ ಆಫ್ ಫೈರ್ ಓನ್ಲಿ. ಬಿಕಾಸ್ ಬಲಗಡೆ ಎರಡೂ is ಮಂಡಿ ಕರ್ವ್ ಆಗಿದೆ. ಹ್ಮ್ ಮಂಡಿ ಕರ್ವ್ ಕರ್ವ್ ಆಗಿದೆ, ಆಗ್ತಿದೆ ಎರಡು ಮಂಡಿ ಅಂತಂದ್ರೆ ಕರ್ವ್ ಆಗಿದೆ. ಅದೇ ಕರ್ವ್ ಆಗ್ತಿದೆ ಅಂತಂದ್ರೆ ನೋಡ್ಬೇಕು ಆ ಒಂದು ಪ್ಲೇಸ್ಮೆಂಟ್ ಇದಾಗ್ತಿದೆ, ಮಿಸ್ಪ್ಲೇಸ್ಮೆಂಟ್ ಆಗ್ತಿದೆ ಅಂತಂದ್ರೆ ನೋಡಿ ಫೈರು ಅದ್ರ ಜೊತೆಗೆ ಏರು ಎರಡು ಇಂಬ್ಯಾಲೆನ್ಸ್ ಆಗಿರುತ್ತೆ ಅವ್ರಿಗೆ. ಓಕೆ, ಸೊ ಹಾಗಾದ್ರೆ ಮತ್ತೆ ಈ IBS ಕಾರಣ ಏನಕ್ಕೆ? ಮತ್ತೆ IBS IBS ಅಂದ್ರೆ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ಕರಿತೀವಿ. ಇದು ಹಾ, ಬರೋದು ಏನಕ್ಕೆ ಅಂದ್ರೆ ಫೈರ್ ಮತ್ತೆ ವಿಂಡ್ ಇಂಬ್ಯಾಲೆನ್ಸ್ ಆದಾಗ್ಲೇನೆ ಬರುತ್ತೆ. ನೋಡಿ, ಅರ್ತ್ ಎಲಿಮೆಂಟ್, ಸರಿನಾ? ಅರ್ತ್ ಹ್ಮ್ ಎಲಿಮೆಂಟಿಗೆ ಎನರ್ಜಿ ಕರೆಕ್ಟಾಗಿ ಹೋದ್ರೇನೆ ಡೈಜೆಸ್ಟ್ ಆಗುತ್ತೆ. ನಾವೆಲ್ಲ ಅದನ್ನ ಕಲ್ತೀವಿ, ಕರೆಕ್ಟಾ? ಆ ಹ್ಮ್ ಅರ್ತ್ ಎಲಿಮೆಂಟ್ಗೆ ಎನರ್ಜಿ ಕಳ್ಸೋದು ಯಾರು? ಫೈರ್, ಓಕೆ. ಸರಿನಾ? ಹಾ, ಫೈರಿಗೆಲ್ಲ ಎಲ್ಲಿಂದ ಎನರ್ಜಿ ಬರುತ್ತೆ? ವಿಂಡು. ವಿಂಡ್. ಓಕೆ. ಓಕೆ, ನೀವು ಎಕ್ಸಸ್ ವಿಂಡ್ ದೇಹದಲ್ಲಿ ಉತ್ಪತ್ತಿ ಆಗ್ತಿದೆ, ನಿಮಗೆ ಎಕ್ಸಸ್ ಫೈರ್ ಉತ್ಪತ್ತಿ ಆಗ್ತಿದೆ ಅಂತಂದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಫಂಕ್ಷನಿಟಿ ಜಾಸ್ತಿ ಆಗುತ್ತೆ, ಸರಿನಾ? ಹ್ಮ್ ಈ ಹ್ಮ್ ಸ್ಟಮಕ್ ಅಲ್ಲಿ ಫೈರ್ ಜಾಸ್ತಿ ಆಗುತ್ತೆ ಅಂತಂದ್ರೆ IBS ಹ್ಮ್ ಸಿಂಪ್ಟಮ್ಸ್ ಏನು? ಊಟ ಮಾಡಿದ ತಕ್ಷಣ ವಾಶ್ರೂಮ್ ಹೋಗ್ಬೇಕು ಅನ್ಸುತ್ತೆ, ವಾಶ್ರೂಮ್ಗೆ ಹೋಗುತ್ತೆ. ಹೌದು. ಬೋವೆಲ್ ಮೂಮೆಂಟ್ಸ್ ಜಾಸ್ತಿ ಆಗುತ್ತೆ. ಎಲ್ಲೇ ಹ್ಮ್ ಒಂದು ಫಂಕ್ಷನ್ ಜಾಸ್ತಿ ಆಗ್ತಿದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಯಾಂಗ್ ಓಕೆ. ಹೀಟ್ ಅಂತ ತಗೋತೀವಿ. ಹ್ಮ್ ಓಕೆನಾ? ಹಿಂಗೆ ಇದನ್ನ ಹ್ಮ್ ನಾನು ಫೈರ್ ಎಲಿಮೆಂಟ್ ಹೇಳುವಾಗ ಹೇಳ್ತೀನಿ, ಅಂದ್ರೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಇವಾಗ ಎಮೋಷನ್ಸ್ ರಿಲೇಟೆಡ್ ಏನಾದ್ರೆ ಕೇಳಿ ಮೇಡಮ್. ಅದೇ ಇವಾಗ ನಾನು ಅದನ್ನೇ ಇದಕ್ಕೋಸ್ಕರನೇ ನಾನು ನಿಮ್ಗೆ ಕೇಳಿದ್ದು. ಅಂತಂದ್ರೆ ಇವಾಗ ನಾವು ಫೈರ್ನ ಅವಳಿಗೆ ಸರಿ ಮಾಡ್ಬೇಕು ಅಲ್ವಾ? ಫೈರ್ ಎಲಿಮೆಂಟ್ ನ ಸರಿ ಮಾಡ್ಬೇಕು. ಹೌದು, ವಿಂಡು ಮತ್ತೆ ಫೈರ್ ಎರಡು ಸರಿ ಮಾಡಬೇಕು. ಫುಡ್ ಅಲ್ಲಿ ಏನ್ ಮಾಡಿ, ಖಾರವಾಗಿರೋ ವಸ್ತುಗಳನ್ನ ತಿನ್ಬೇಡಿ, ಹುಳಿ ಓಕೆ. ಆಗಿರೋಂಥದ್ದು ತಿನ್ಬೇಡಿ. ಸ್ವಲ್ಪ ಹಾ. ಏನ್ ಮಾಡಿ, ಸಾಧ್ಯವಾದಷ್ಟು ಫುಡ್ ಅಲ್ಲಿ ಏನ್ ಮಾಡಿ, ಮಜ್ಜಿಗೆ, ಹ್ಮ್ ಮೊಸಂಬಿ ಜ್ಯೂಸು, ಹ್ಮ್ ಓಕೆ, ಮತ್ತೆ ಹ್ಮ್ ಈ ಸಾಧ್ಯವಾದಷ್ಟು ಸೌತೆಕಾಯಿ, ಹ್ಮ್ ಈ ತರದನ್ನ ಕೊಡಿ. ತಂಪಿಟ್ಕೊಳ್ಳಿ, ಸ್ಟಮಕ್ ಅನ್ನ ತಂಪಾಗಿಟ್ಕೊಳ್ಳಿ. ಓಕೆ. ಓಕೆನಾ? ಈಗ ನೀವು ನೋಡಿ, ಆ ಹ್ಮ್ ಫೈರ್ ಕಂಟ್ರೋಲ್ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ನಾರ್ಮಲ್ ಆಗ್ತಾರೋ. ಬಟ್ IBS ಟ್ರೀಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು, ಬೇಗ ರಿಸಲ್ಟ್ ಬರಲ್ಲ. ನಿಧಾನಕ್ಕೆ ಅದು ಚೇಂಜಸ್ ಮಾಡ್ತಾ ಮಾಡ್ತಾ ಹೋದ್ರೆ ರಿಸಲ್ಟ್ ಇದೆ, ಮಾಡ್ಬೋದು. ಅಂದ್ರೆ ನೀವೇ ಹೇಳಿದ್ರಿ ಅಲ್ವಾ, IBS ಟ್ರೀಟ್ ಮಾಡ್ಬೇಕಂದ್ರೆ ದಾಳಿಂಬೆ ಹಣ್ಣಿನ ಜ್ಯೂಸ್ ನ ತಗೋಬಹುದು ಅಂತ. ಹ್ಮ್ ನಾನು ಹೇಳಿದ್ದು ದಾಳಿಂಬೆ ಅಸಿಡಿಟಿ, ಅಲ್ಲಲ್ಲ, ಅಸಿಡಿಟಿಗೆ ಹೇಳಿದ್ದೆ, IBS ಸಿಗಲ್ಲ. ಮತ್ತೆ ಆ ದಾಳಿಂಬೆ ಹಣ್ಣು ಜ್ಯೂಸ್ ಕೂಡ ತಂಪು ಮಾಡುತ್ತೆ ಅಲ್ವಾ ಬಾಡಿನ? ಫೈರ್ ಜಾಸ್ತಿ ಮಾಡುತ್ತೆ ಮೇಡಮ್, ತಂಪಲ್ಲ. ಫೈರ್ ಜಾಸ್ತಿ ಮಾಡುತ್ತೆ ದಾಳಿಂಬೆ ಕಲರ್ ಯಾವುದು? ಓಕೆ. ರೆಡ್ ಅಲ್ವಾ? ಕೆಂಪು. ಹಾ ಹಾ. ಕೆಂಪು ಕಲರ್ದು ಎನರ್ಜಿ ಏನು? ಫೈರ್. ಓಕೆ. ಓಕೆನಾ? ಅದೇನ್ ಮಾಡುತ್ತೆ, ದಾಳಿಂಬೆ ಜ್ಯೂಸ್ ಯಾರು ತಗೋಬೇಕು ಅಂದ್ರೆ ಇಂಡೈಜೆಷನ್ ಯಾರಿಗಾಗ್ತಿದೆ, ಅಸಿಡಿಟಿ ಯಾರಿಗಾಗ್ತಿದೆ, ಗ್ಯಾಸ್ಟ್ರಿಕ್ ಇರೋರಲ್ಲ, ಅಸಿಡಿಟಿ ಇರೋರು ಮಾತ್ರ ಹೇಳ್ತಿದ್ದೀನಿ. ಅವ್ರು ತಗೊಂಡ್ರೆ ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ ದಾಳಿಂಬೆ ಜ್ಯೂಸ್. ಓಕೆ. ಓಕೆ. ಓಕೆನಾ? ಈ IBS ಇರೋರು ಹ್ಮ್ ಮತ್ತೆ ದಾಳಿಂಬೆ ಜ್ಯೂಸ್ ತಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅವ್ರಿಗೆ. ಮತ್ತೆ ಜಾಸ್ತಿ ಆಗುತ್ತೆ. ಓಕೆ. ಓಕೆನಾ? ಹ್ಮ್ ಎಸ್, ಹ್ಮ್ ರಿವರ್ಸ್ ತಗೋಬೇಕು. ಫುಡ್ ಅಲ್ಲಿ ನೋಡ್ಕೋಬೇಕು ನಾ ಇನ್ ಹೆಂಗ್ ಹೇಳ್ತೀನಿ, ಇನ್ನೊಂದು ಎರಡು ಹ್ಮ್ ಎರಡು ಕ್ಲಾಸ್ ಮೇ ಬಿ ಹೇಳ್ಕೊಡ್ತೀನಿ ಅದ್ರ ಬಗ್ಗೆ. ಪ್ರತಿಯೊಂದು ಫುಡ್ ಅನ್ನು ನಾವು ಡಿವೈಡ್ ಮಾಡಿ ತಿನ್ನೋದನ್ನ ಕಲ್ತ್ರೆ, ನಮ್ಮ ದೇಹಕ್ಕೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಕಲ್ತ್ರೆ ಯಾವ ಡಿಸೀಸಸ್ ಬರಲ್ಲ. ನಾವು ಅಂದ್ರೆ ಮಂಡಿ ನೋವಲ್ಲಿ 2 ತರ ಬರುತ್ತೆ ಅಲ್ವಾ? ಒಂದು ಆಸ್ಟ್ರಿಯೋ ಆರ್ಥ್ರೈಟಿಸ್, ಒಂದು ರುಮ್ಯಾಟಿಡ್ ಆರ್ಥ್ರೈಟಿಸ್ ಬರುತ್ತೆ. ಹೌದು. ಇವಳಿಗಾಗಿರೋದು ಆಸ್ಟ್ರಿಯೋ ಆರ್ಥ್ರೈಟಿಸ್, ಅಂದ್ರೆ ಜೆಲ್ ಇಲ್ಲ ಅಂತ ಅರ್ಥ. ಅದೇ ಹೀಟು. ಈಗ ಒಂದ್ ಪ್ಲೇಸ್ ಹೀಟ್. ಅಲ್ಲಿ ಲಿಕ್ವಿಡ್ ಇಲ್ಲ ಅಂದ್ರೆ ಏನು, ಎವಾಪರೇಟ್ ಆಗಿ ಹೋಗ್ತಿದೆ ಎಲ್ಲ ಲಿಕ್ವಿಡ್. ಒಣಗ್ತಿದೆ ಅಂದ್ರೆ ಏನರ್ಥ? ಈಗ ಒಂದು ಗಾಯ ಒಣಗ್ಬೇಕು ಅಂತಂದ್ರೆ ಗಾಳಿ ಆಡ್ಬೇಕು, ಸರಿನಾ? ನಿಮ್ಗೆ ಗೊತ್ತಿರೋದೇ, ಓಕೆ. ಹಾ. ಗಾಯ ಹ್ಮ್ ಕಟ್ಟಬೇಡಿ ಅಂತ ಹೇಳ್ತಾರೆ. ಏನಕ್ಕೆ? ಹೌದು. ಆ ಗಾಳಿ ಆಡ್ದಾಗ್ಲೇನೆ ಗಾಯ ಡ್ರೈ ಆಗುತ್ತೆ.
ಹಂಗೇನೆ ಆ ಓಕೆ ಪ್ಲೇಸ್ ಅಲ್ಲಿ ಡ್ರೈನೆಸ್ ಆಗ್ತಿದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಏರ್ ಎಲಿಮೆಂಟ್. ಓಕೆ. ಆ ಏರ್ ಜೊತೆಗೆ ಫೈರ್ ಸೇರ್ಕೊಂಡಿದೆ. ಹಾ, ಎರಡು So, ಸೇರ್ಕೊಂಡಿದೆ. ಹಾ, ಇಟ್ ಈಸ್ ಆಕ್ಟಿಂಗ್ ಲೈಕ್ ಅ ಗ್ಯಾಸ್ ಕಟರ್. ನಾನು ಆಗ್ಲೇ ಹೇಳಿದೆ ನಿಮ್ಗೆ. ಹಾ 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 ಹಾ. ಹಿಂಗಾಗಿ ಇಶ್ಯೂಸ್ ಬರ್ತಿರೋದು. ಈಗ ನೀವೇನ್ ಮಾಡಿ ಓಕೆ. ಅಂತಂದ್ರೆ ಲಿವರ್ನ ಸರಿ ಮಾಡ್ತಾ ಬನ್ನಿ. ಅದ್ ಹೇಳ್ತೀನಿ ಹೆಂಗೆ ಹಾ ಅಂತ, ಓಕೆ. ಇನ್ನೊಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಅದನ್ನ ಹ್ಮ್. ನೋಡ್ಕೊಂಡು ಲಿವರ್ ಟ್ರೀಟ್ ಮಾಡ್ತಾ ಬಂದ್ರೆ ಆಟೋಮೆಟಿಕ್ಲಿ ಫೈರ್ ಸರಿ ಆಗುತ್ತೆ. ಓಕೆ. ಸೊ ಹಂಗಾಗಿ ಸ್ಟಮಕ್ ಸರಿ ಆಗುತ್ತೆ. ಹೌದು, ಹ್ಮ್. ಇದು ರೂಟ್ ಇಂದ ಟ್ರೀಟ್ ಮಾಡೋವೆ. ಅದನ್ನ ಬಿಟ್ಬಿಟ್ಟು ಓಕೆ. ನಾವೀಗ IBS ಗೆ ಟ್ರೀಟ್ ಮಾಡ್ತಾ ಹೋದ್ರೆ IBS ಆಗಿನ ಮಟ್ಟ ಕಡಿಮೆ ಆಗುತ್ತೆ, ಅದನ್ನ ಹಾ. ನಿಂತ್ಕೊಳ್ಳುತ್ತೆ, ಇನ್ನೊಂದು ಏನಾದ್ರು ಸಿಂಪ್ಟಮ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಫೈರ್ ರಿಲೇಟೆಡ್. ಓಕೆ. ಹಿಂಗ್ ನೋಡ್ಬೇಕು, ರೂಟ್ ಕಾಸ್ ನೋಡ್ಕೊಂಡು ಟ್ರೀಟ್ ಮಾಡಿದ್ರೆ ಅದು ಮತ್ತೆ ವಾಪಸ್ ಬರಲ್ಲ. ಓಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ಯಾರಿದ್ದೀರಾ ಹೊಸಬ್ರು? ಕವಿತಾ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರ್ ನೀವು ಇವಾಗ ಹೇಳಿದ್ರಲ್ಲ ವುಡ್ ಎಲಿಮೆಂಟ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ಗೆ ಅಥವಾ ಕಂಟ್ರೋಲ್ ಮಾಡಕ್ ಬಂದು ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಅಂತ. ಈಗ ನಂದು ಗಾಲ್ ಬ್ಲಾಡರ್ ರಿಮೂವ್ ಮಾಡಿಸ್ಕೊಂಡಿದ್ದೀನಿ ಸರ್. ನನಗೆ 2-3 ಇಯರ್ಸ್ ಆಯ್ತು ನಾನು ಆಪರೇಷನ್. ಹಾಗಿದ್ರೆ ಎನರ್ಜಿ ನಂದು ಇಲ್ಲ ನೋಡಿ, ಆರ್ಗನ್ಸ್ ಈಗ ನೋಡಿ ಗಾಲ್ ಬ್ಲಾಡರ್ ರಿಮೂವ್ ಮಾಡಿದ್ದಾರೆ ಅಂದ ತಕ್ಷಣ ಆ GB ಮೆರಿಡಿಯನ್ ಇರುತ್ತೆ, ಆ ಮೆರಿಡಿಯನ್ ಅಲ್ಲಿ ಎನರ್ಜಿ ಫ್ಲೋ ಆಗ್ತಿರುತ್ತೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಮುಂದೆ ಫರ್ದರ್ ಕ್ಲಾಸಸ್ ಅಲ್ಲಿ. ಆ ಮೆರಿಡಿಯನ್ ಇರೋದ್ರಿಂದಾನೇ ನಿಮ್ಗೆ ಅದು ಇದಾಗುತ್ತೆ, ಆ ಎನರ್ಜಿ ನಿಮ್ ದೇಹದಲ್ಲಿ ಪ್ರೆಸೆಂಟ್ ಇರುತ್ತೆ. ಹಾಗಿದ್ರೆ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಸರ್ ನನಗೆ ಆಗುತ್ತೆ, ಎನರ್ಜಿಯಲ್ಲಿ. ಡೆಫಿನೆಟ್ಲಿ ಆಗುತ್ತೆ. ಬಿಕಾಸ್ ನೀವು ಆರ್ಗನ್ ಡಿಸ್ಟರ್ಬ್ ಮಾಡಿದ್ದೀರಾ, ಆರ್ಗನ್ ತೆಗೆದಿದ್ದಾರೆ ಅಂದ್ಮೇಲೆ ಆಗ್ತಿರುತ್ತೆ. ಮತ್ತೆ ಅದು ಹೇಗೆ ಸರ್ ಈಗ ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ ಅದ್ರ ಕೆಲ್ಸಾನೇ ಹೇಗೆ? ಈಗ ಲಿವರ್ ಮಾತ್ರ ಮಾಡುತ್ತಾ? ನೀವು ಫಸ್ಟ್ ಹೇಳಿದ್ರಲ್ವಾ ಈಗ ಏನದು ಈ ಎಣ್ಣೆದು ಐಟಮ್ಸ್ ಏನ್ ತಗೊಂಡ್ರು ಅದ್ರ ಜೀರ್ಣ ಮಾಡೋ ಕೆಲಸ ಇದೆರಡು ಅಂತ. ಈಗ ಗಾಲ್ ಬ್ಲಾಡರ್ ಇಲ್ಲ ಅಂತಂದ್ರೆ ಅದ್ರ ಕೆಲಸ ಲಿವರ್ ಮಾತ್ರ ಮಾಡುತ್ತಾ, ಇಲ್ಲ ಅಂದ್ರೆ ಪೆಂಡಿಂಗ್ ಆಗುತ್ತಾ ಕೆಲಸ? ಇಲ್ಲ ಇಲ್ಲ, ಪೆಂಡಿಂಗ್ ಅಂತ ಆಗಲ್ಲ. ಲಿವರ್ದ ಕೆಲಸನೇ ಬೇರೆ ಇದೆ, ಗಾಲ್ ಬ್ಲಾಡರ್ ಕೆಲಸನೇ ಬೇರೆ ಇದೆ. ಇದು ಇನ್ ಅಂಡ್ ಆರ್ಗನ್ ಮತ್ತೆ ಡಿವೈಡ್ ಮಾಡ್ತೀವಿ. ಅದ್ರ ಲಿವರ್ ಗಾಲ್ ಬ್ಲಾಡರ್ ಹೇಳುವಾಗ ಹೇಳ್ತೀನಿ, ಓಕೆನಾ? ಸೊ ಹಿಂಗಾಗಿ ಸಾಧ್ಯವಾದಷ್ಟು ನೀವೇನ್ ಮಾಡಿ ಅಂತಂದ್ರೆ, ಈಗ ಸದ್ಯದ ಮಟ್ಟಿಗೆ ಏನ್ ಮಾಡೋದು ಅಂದ್ರೆ, ಆ ಗಾಲ್ ಬ್ಲಾಡರ್ ಮತ್ತೆ ಲಿವರ್ ಫಂಕ್ಷನ್ ಕರೆಕ್ಟ್ ಆಗಿರ್ಬೇಕಂದ್ರೆ ಫುಡ್ ಅಲ್ಲಿ ಕಂಟ್ರೋಲ್ ಮಾಡಿ. ಬಿಕಾಸ್ ಅರ್ತ್ ಎಲಿಮೆಂಟ್ ಅನ್ನು ಕಂಟ್ರೋಲ್ ಮಾಡುತ್ತೆ ಅದು. ಸರ್ ಫುಡ್ ಕಂಟ್ರೋಲ್ ಅಂದ್ರೆ ಹೇಗಾಗಿದೆ ಅಂದ್ರೆ, ನಾನು ಈ ಗಾಲ್ ಬ್ಲಾಡರ್ ರಿಮೂವ್ ಮಾಡಿಸ್ಕೊಂಡ್ಮೇಲೆ ವೆಯ್ಟ್ ಲಾಸ್ ಆಗೋಯ್ತು ಅದು. ಅದಾದ್ಮೇಲೆ ಅದಾದ ನಂತರ ಈಗ ಹೇಗೆ ಅಂದ್ರೆ ಡೈಲಿ 2 ಬೆಳಗ್ಗೆ ಮತ್ತೆ ಸಂಜೆ ಮಾತ್ರ ನನಗೆ ಊಟ ಸೇರೋದು ಸರ್. ಬೇಗ ಸ್ವಲ್ಪ ಮುಂಚಿನಷ್ಟು ಡೈಜೆಷನ್ ಪವರ್ ಇದೆ ಅಂತ ಅನ್ಸಲ್ಲ. ಆದ್ರೆ ಮೇಲಿನ ಮೇಲೆ ಈಗ ಒಂದ್ 4-5 ಅವರ್ಸ್ ತಿನ್ಬೇಕು ಅಂತ ಅನ್ಸಲ್ಲ. ಏನಾದ್ರು ಫ್ರೂಟ್ಸ್ ಆತರ ಏನಾದ್ರು ತಗೋಬಿಡ್ತೀನಿ. ಈ ತರ ಕಾರ್ಬೋಹೈಡ್ರೇಟ್ಸ್ ಏನಿದೆ ಅದ್ರದ್ದೆಲ್ಲ ತಗೊಳಲ್ಲ ಸರ್ ನಾನು. ಅದೇ ಮಾರ್ನಿಂಗ್ ಒಂದ್ ಅಲ್ಲ, ಅದೇ ಹೇಳ್ತೀವಿ. ಈಗ ನೋಡಿ, ಈಗ ನಿಮ್ ಗಾಲ್ ಬ್ಲಾಡರ್ ರಿಮೂವ್ ಮಾಡಿದಾರಾ, ಸರಿನಾ? ಈಗ ಏನಾಗ್ತಿದೆ ಅಂತಂದ್ರೆ ಆ ಫೈರ್ ಎನರ್ಜಿ ವೀಕ್ ಆಗಿದೆ, ವಿಂಡ್ ಎನರ್ಜಿ ವೀಕ್ ಆಗಿದೆ. ಫಸ್ಟ್ ವಿಂಡ್ ವೀಕ್ ಆಯ್ತು, ಹೌದು. ಈಗ ವಿಂಡ್ ವೀಕ್ ಆಗಿರೋದ್ರಿಂದ ಆ ಫೈರ್ ಎನರ್ಜಿ ಹೋಗ್ತಾ ಇಲ್ಲ ಮುಂದ್ಗಡೆ, ಆ ಅಗ್ನಿ ಸರಿಯಾಗಿ ಉರಿತಿಲ್ಲ. ಹಿಂಗಾಗಿ ನಿಮ್ಗೆ ಹೊಟ್ಟೆ ಹಸಿವಾಗ್ತದೆ. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಕೆಲವೊಂದಿಷ್ಟು ಮುದ್ರೆಗಳನ್ನ ಹೇಳ್ಕೊಡ್ತೀನಿ ನಾನು ಫರ್ದರ್ ಕ್ಲಾಸಸ್ ಅಲ್ಲಿ. ಆ ಮುದ್ರೆಗಳನ್ನ ಮಾಡಿ ರೆಗ್ಯುಲರ್ ಆಗಿ. ಅದರಿಂದ ಸರ್ ಹಾಗಿದ್ರೆ ನನ್ಗೆ ಎಲ್ಲಾ ಆರ್ಗನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತಾ? ಹೌದು ಹೌದು, ಒಂದು ನೋಡಿ ಹೇಳಿದಾಗ್ಲೇ ಒಂದು ಬ್ಯಾಲೆನ್ಸ್ ಮಾಡಿದ್ರೆ ಅಂದ್ರೆ ಎಲ್ಲಾ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಅದಕ್ಕೆ ನಮ್ ಟ್ರೀಟ್ಮೆಂಟ್ ಟೈಮ್ ತಗೊಳ್ಳೋದು. ಸುಮಾರು ಜನ ಕೇಳ್ತಿರಲ್ಲ, ಯಾಕೆ ಟ್ರೀಟ್ಮೆಂಟ್ ಟೈಮ್ ತಗೊಳುತ್ತೆ ನಿಮ್ದು, ಯಾಕೆ ಟಕ್ ಅಂತ ಕ್ಯೂರ್ ಆಗಲ್ಲ ಅಂದ್ರೆ ಇದಕ್ಕೆ. ಈಗ ಒಂದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ, ಅದು ಮುಂದಿನಕ್ಕೆ ಇನ್ನೊಂದು ಎನರ್ಜಿ ಕಳಿಸುತ್ತೆ. ಅದಕ್ಕೆ ಟ್ರೀಟ್ ಮಾಡಿದ್ರೆ ಮುಂದಿನಕ್ಕೆ ಇನ್ನೊಂದಕ್ಕೆ ಎನರ್ಜಿ ಕಳಿಸುತ್ತೆ. ಹಿಂಗೆ ಎನರ್ಜಿ ಟ್ರಾನ್ಸ್ಫರ್ ಮಾಡ್ತಾ 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 ಹೋಗುತ್ತೆ. ಸರ್ ಈಗ ಇದಕ್ಕೆ ಸೊಲ್ಯೂಷನ್ ಇದೆಯಾ ಸರ್? ಇದೆ ಮೇಡಮ್, ಸ್ವಲ್ಪ ವೇಟ್ ಮಾಡಿ, ಫರ್ದರ್ ಕ್ಲಾಸಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಓಕೆ ಸರ್, ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಯಾರಿದ್ದೀರಾ ಹೊಸಬ್ರು? ಯಾರಿದ್ರೆ ಕೊಡ್ಬೋದು. ಜೆಂಟ್ಸ್ ಯಾರು ಇದ್ದೀರಾ? ಒಬ್ಬರಿಗೆ ಒಂದಿಬ್ರು ಯಾರಿಗಾರು ಕೊಡೋಣ. ಚಂದ್ರಶೇಖರ್ ಸರ್ ಮೀಟ್ ಮಾಡ್ಕೊಳ್ಳಿ. ಸರ್ ನಮಸ್ಕಾರ ಸರ್. ನಮಸ್ತೆ. ಕ್ಲಾಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಈಗ ಇದಕ್ಕೆ ಸೋರಿಯಾಸಿಸ್ ಎಲ್ಲ ಬರ್ತದೆ ಸರ್. ಈಗ ಸ್ವಲ್ಪ ಲೈಟ್ ಇದಾಗಿ ತಲೆಯಲ್ಲಿ ಒಟ್ಟು ಟೈಪ್ ಇದಾಗುವಂಥದ್ದು, ಅದೇ ಊರಲ್ಲಿ ಡ್ರೈನೆಸ್ ಇಂದ ಸರ್ ಅದು. ಹೌದು, ಎಕ್ಸಸ್ ಡ್ರೈನೆಸ್, ಲಂಗ್ಸ್ ಕಂಪ್ಲೇಂಟ್ ಆಗಿರುತ್ತೆ.
ಹಿಂಗಾಗಿ ಆ ಥರ ಬರುತ್ತೆ. ಅದನ್ನ ಸರಿ ಮಾಡ್ಬೋದು ಸರ್, ಹೇಳ್ಕೊಡ್ತೀನಿ ಹೌದು ಹೆಂಗೆ. ಸರ್ ಅಂದ್ರೆ ಲಿವರ್ಗೆನೆ ಸರ್. ನೆಟ್ವರ್ಕ್ ಇಶ್ಯೂ ಇದೆ ಸರ್, ಹೇಳ್ತೀನಿ. ಸೊ ಈಗ ನೋಡಿ, ದೇಹದಲ್ಲಿ ಡ್ರೈನೆಸ್ ಆಗ್ತಿದೆ ಅಂತಂದ್ರೆ ನಾವು ಟ್ರೀಟ್ ಮಾಡಬೇಕಾಗಿರೋದು 2 ಆರ್ಗನ್ ಟ್ರೀಟ್ ಮಾಡಬೇಕು. ಒಂದು ಸ್ಟಮಕ್, ಇನ್ನೊಂದು ಲಿವರ್. ಯಾಕಂದ್ರೆ ಡ್ರೈನೆಸ್ ಕ್ರಿಯೇಟ್ ಆಗ್ತಿರೋದೇ ಆ 2 ಆರ್ಗನ್ ಕ್ರಿಯೇಟ್ ಆಗ್ತಿರುತ್ತೆ, ಹೌದಲ್ವಾ? ಫುಡ್ ಅಲ್ಲಿ ಡ್ರೈ ಆಗಿರೋಂಥ ಫುಡ್ಗಳನ್ನ ಬಿಡಬೇಕು, ಎಣ್ಣೆಯಲ್ಲಿ ಕರೆದಿರೋಂಥ ಫುಡ್ಗಳನ್ನ ಬಿಡಬೇಕು, ಒಣ ಒಣ ಪದಾರ್ಥಗಳನ್ನ ತಿನ್ನಬಾರ್ದು. ಒಣ ಪದಾರ್ಥ ಅಂದ್ರೆ ಯಾವುದು? ಬ್ರೆಡ್ಡು, ಬಿಸ್ಕೆಟು, ಮೈದಾ, ಈ ಥರ ಫುಡ್ಗಳನ್ನ ಬಿಡಬೇಕು. ಪ್ಲಸ್ ಸ್ಕಿನ್ ಅನ್ನ ಮಾಯ್ಶ್ಚರ್ ಆಗಿ ಇಟ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಬ್ರೀದಿಂಗ್ ಎಕ್ಸಸೈಸಸ್, ಪ್ರಾಣಾಯಾಮ ಅಂತ ಕರಿತೀವಿ, ಪ್ರಾಣಾಯಾಮವನ್ನ ಮಾಡಬೇಕು. ಹ್ಮ್ ಈ ಥರ ಚಿಕ್ಕ 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 ಚೇಂಜಸ್ ಮಾಡಿದ್ರೇ ಚೇಂಜಸ್ ಆಗುತ್ತೆ. ಓಕೆ, ಅದನ್ನ ಫರ್ದರ್ ಕ್ಲಾಸಸ್ಸಲ್ಲಿ ನೋಡೋಣ ಹೆಂಗೆ ಕಂಟ್ರೋಲ್ ಇಟ್ಕೋಬೇಕಂತ. ಈಗ ನಾವು ಕಲಿತಿರೋದು ಏನನ್ನ ಯಾವ ಆರ್ಗನ್ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ಮಾತ್ರ ನೋಡ್ತಿದ್ವಿ. ಮುಂದೆ ನೋಡೋಣ, ಮುಂದಿನ ಕ್ಲಾಸಸ್ಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ಡಿಸೀಸಸ್ಸಿಗೂ ಸಹ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ, ಚೂರು ವೆಯ್ಟ್ ಮಾಡಿ ಅಷ್ಟೇ. ಓಕೆ, ಎಸ್. ಹರೀಶ್ ಸರ್, ಅಡ್ಮಿಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ. ಕ್ಲಾಸಸ್ ಎಲ್ಲ ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ಅರ್ಥ ಆಗ್ತಿದೆ ಸರ್. ಓಕೆ, ಈಗ ನೀವು ಹೇಳ್ಕೊಟ್ಟಿದ್ದು ಹೇಗೆ ಎಮೋಷನ್ಸ್ ಎಲ್ಲ ಇಂದ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನನ್ನ ಲೈಫಲ್ಲಿ ನಾನು ಎಕ್ಸಾಂಪಲ್ ರಿಲೇಟ್ ಮಾಡಕ್ಕೆ ಆಯ್ತು. ಓಕೆ, ಹೇಗೆ ಅಂದ್ರೆ ನಮ್ ಬ್ರದರ್ ತೀರ್ಕೊಂಡಾಗ ನಾನು ಅತ್ತೇ ಇರ್ಲಿಲ್ಲ ಸರ್. ಸೊ ಆ ಎಮೋಷನ್ಸ್ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ. ಹೇಗೆ ಬ್ಲಾಕ್ ಆಯ್ತು ಅಂತಾನು ನಂಗೆ ಅರಿವುನು ಇರ್ಲಿಲ್ಲ ಸರ್ ಇಲ್ಲಿವರೆಗೂ, ಇತ್ತೀಚಿನ ದಿನಗಳವರೆಗೂ. ಯಾವಾಗ ಈ ಮೆಡಿಕೇಶನ್ ಬಿಟ್ಟು ಎಜುಕೇಶನ್ ದಾರಿ ಹಿಡ್ದೆ, ಸೊ ಅವಾಗ ನಾನು ಎಜುಕೇಟ್ ಮಾಡ್ತಾ ಮಾಡ್ತಾ ಇದೆಲ್ಲ ಅರ್ಥ ಆಗ್ತಾ ಹೋಯ್ತು. ಸೊ ಈಗ ಈ ಎಮೋಷನ್ಸ್, ಟ್ರಾಮಾಸ್, ಮತ್ತೆ ಕೂತಲ್ಲೇ ಕೂತ್ ಬಿಡೋದು ಹಾಗೇನೆ ಗೊತ್ತು ಅದ್ ನನ್ಗೆ ಒಳ್ಳೇದು ಅಂತ, ಅದನ್ನ ಮಾಡಕ್ ಆಗ್ತಾ ಇಲ್ಲ. ಸೊ ಈ ತರ ಎಮೋಷನ್ಸ್ಗೆಲ್ಲ ಲೈಕ್ ಆಹಾರದಿಂದಾನೇ ಪರಿಹಾರನ, ಬಟ್ ಬೇರೆ ದಾರಿನೂ ಇದೆಯಾ ಸರ್? ಇದಕ್ಕೆ ಏನ್ ಮಾಡ್ಬೋದು ಸರ್? ಮೆಡಿಟೇಷನ್ ಇಸ್ ದ ಬೆಸ್ಟ್ ಮೆಡಿಸಿನ್. ಎಮೋಷನ್ಸ್ ಇಂದ ಯಾರ್ಯಾರು ಇದನ್ನ ಸಫರ್ ಮಾಡ್ತಿದ್ರಲ್ವಾ, ಯಾವುದೇ ರೀತಿ ಎಮೋಷನ್ಸ್ ಪ್ರಾಬ್ಲಮ್ ಇರ್ಬೋದು. ನಾನು ಸ್ಟಾರ್ಟಿಂಗಿಗೆ ಒಂದು ಮೆಡಿಟೇಷನ್ ಮಾಡಿಸಿದೆ, ಎಲ್ಲರೂ ನೋಡಿದ್ರಾ? ನೀವಿದ್ರಾ ಸರ್ ಅವಾಗ? ಅದಕ್ಕೆ ಝೀರೋ ಸ್ಟೇಟ್ ಮೆಡಿಟೇಷನ್ ಅಂತ ಕರೀತಾರೆ. ಓಕೆ, ಅದನ್ನ ನೀವು ರೆಗ್ಯುಲರ್ ಆಗಿ ಮನೇಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಎಮೋಷನ್ಸ್ ಅನ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಸಾಧ್ಯದಷ್ಟು ಅದನ್ನ ಮಾಡ್ತಾ ಬನ್ನಿ. ಥ್ಯಾಂಕ್ ಯು. ಓಕೆ, ಕಾಮಾಕ್ಷಿ ಮೇಡಮ್ ಅನ್ಮಿಟ್ ಮಾಡ್ಕೊಡಿ. ಓಕೆ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಸರ್, ನಾನು ಈಗ 2 ವರ್ಷದ ಹಿಂದೆ ಆಯುಷ್ ಮೆಡಲ್ ಜಾಯಿನ್ ಆಗಿದ್ದೆ. ನನ್ನ ಹಸ್ಬೆಂಡಿಗೆ ಇದು ಶೋಲ್ಡರ್ದು ಆಪರೇಷನ್ ಆಯ್ತು. ಹಂಗಾಗಿ ಮತ್ತೆ ನನಗೆ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಈ ಸಲ ಜಾಯಿನ್ ಆಗಿದ್ದೀನಿ. ಆದ್ರೆ ಆ ಸತಿ ಏನು ತಿಳ್ಕೊಂಡಿರ್ಲಿಲ್ಲ, ಸುಮ್ನೆ ಕಲರ್ ಯಾವ್ಯಾವ ಪಾಯಿಂಟ್ಸ್ ಹಾಕ್ಬೋದು ಅಂತ ಸಣ್ಣ ಪುಟ್ಟ ತಿಳ್ಕೊಂಡಿದ್ದೆ. ಅದೇ ತರ ನನ್ನ ಪಕ್ಕದ ಮನೆಯಲ್ಲಿ ಉಮೇಶ್ ಸರ್ ಅಂತ ಇದ್ದಾರೆ, ಅವರು ಬಸವರಾಜ್ ಸರ್ ಕ್ಲಾಸ್ ನ ನೋಡ್ತಾ ಇದ್ದಾರೆ. ಅವ್ರು ಹೇಳಿದ್ರಿಂದ ಇವರಿಗೆ ಯೂರಿನ್ ಪಾಸ್ ಮಾಡೋದು ತುಂಬಾ ರಾತ್ರಿ ಎಲ್ಲ ಇದಾಗೋದು, ಮತ್ತೆ ಬೆಡ್ ಶೀಟ್ ಎಲ್ಲ ಆಗೋದು ಎಲ್ಲ ಆಗ್ತಿತ್ತು. ಅದಕ್ಕೆ ಅದನ್ನೆಲ್ಲ ಅವರಿಗೆ ಈಗ ತುಂಬಾ ಕಂಟ್ರೋಲ್ ಬಂದಿದ್ದಾರೆ ಹಸ್ಬೆಂಡ್. ಒಂದ್ಸತಿ ಹೇಳ್ತಾರಷ್ಟೇ ರಾತ್ರಿ ಹೊತ್ತು, ಬೆಳಗ್ಗೆನೂ ಅಷ್ಟೇ, ತುಂಬಾ ಸಲ ಹೋಗಲ್ಲ. ಚೆನ್ನಾಗಿ ಇದಾಗಿದೆ. ಅದಕ್ಕೆ ನಾನಿನ್ನು ಕಲಿಬೇಕು ಅಂತ ಈ ಸಲ ಜಾಯಿನ್ ಆಗಿದ್ದೀನಿ ಸರ್. ನೀವು ಮತ್ತೆ ನಿನ್ನೆ ಬಂದಿದ್ರಲ್ಲ ಹರೀಶ್ ಸರ್, ಅವರೆಲ್ಲ ತುಂಬಾ ಚೆನ್ನಾಗಿ ಆಹಾರದ ಬಗ್ಗೆ, ಮತ್ತೆ ನೀವು ಪ್ರತಿದಿನ ಈಗ 1 ವಾರ 10 ದಿನದಿಂದ ಹೇಳ್ತಾ ಇದ್ದೀರಾ ಕ್ಲಾಸ್ ಅಲ್ಲಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ತುಂಬಾ ಖುಷಿ ಆಯ್ತು ನನ್ಗೆ. ನಾನು ಹೊರಗಡೆ ನಾನು ದುಡ್ಡು ಸಂಪಾದನೆ ಮಾಡೋದಲ್ದೇ ಇದ್ರು ಅಟ್ಲೀಸ್ಟ್ ನನ್ ಮನೇಲಿ ಇರೋರಿಗೆ ನಾನು ಹೇಳ್ಕೊಟ್ಟು ಮಾಡಿಸೋದು ಕಲಿಬೇಕು ಅಂತ ಅಷ್ಟಕ್ಕೆ ಜಾಯಿನ್ ಆಗಿದ್ದೀನಿ ನಾನು. ಥ್ಯಾಂಕ್ ಯು ಸರ್. ಮತ್ತೆ ಅನುಷ್ಕಾ ಮೇಡಮ್ಗೆ, ಸರ್ಗೆ, ಎಲ್ರಿಗೂ ನನ್ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ, ಸಣ್ಣ ಮಕ್ಳಿಗೂ ಅರ್ಥ ಆಗೋ ತರ ತುಂಬಾ ಇಷ್ಟ ಆಯ್ತು. ಒಂದ್ ಸ್ವಲ್ಪ ನಿಧಾನಕ್ಕೆ ಹೇಳಿದ್ರೆ, ನಾನು ಆಗ್ಲೇ ಏಜ್ಡ್ ಪರ್ಸನ್ ಸರ್, 63 ಇಯರ್. ನಿಧಾನಕ್ಕೆ ಹೇಳಿದ್ರೆ ಅರ್ಥ ಮಾಡ್ಕೋತೀನಿ. ಹೇಳಿ ಮೇಡಮ್, ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನ್ನ ಹಸ್ಬೆಂಡ್ ಕೂತಿರ್ತಾರೆ, ಕೇಳ್ಕೊಳ್ತಾರೆ ಇಲ್ಲೇ. ಹೇಳಿ ಓಕೆ ಓಕೆ ಚೇಂಜಸ್ ಮಾಡ್ತಾ ಬನ್ನಿ. ಓಕೆ ಸರ್, ಥ್ಯಾಂಕ್ ಮನೆಯನ್ನು ನಾವು ಸರಿ ಮಾಡ್ಕೊಂಡ್ರೆ ಆಮೇಲೆ ಪ್ರಪಂಚ ಸರಿ ಮಾಡ್ಬೋದು. ಯು. ಓಕೆ ಸರ್, ಓಕೆ ಮಾಡೋಣ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ನೋಡಿ, ನೀವೆಲ್ಲರೂ ಎಲ್ಲೂ ಬೋರ್ಡ್ ಹಾಕೊಂಡು ಕೂರ್ಬೇಕಿಲ್ಲ ಈ ತರ ನಾವು ಟ್ರೀಟ್ ಮಾಡ್ತೀವಿ ಅಂತ. ನೀವು ನಿಮ್ಮ ಮನೇಲಿ ಸರಿ ಮಾಡಿದ್ರಿ ಅಂತಂದ್ರೆ ಹಂಗೆ ಸ್ಟಾರ್ಟ್ ಆಗ್ತಾರೆ. ನಾನು ಸ್ಟಾರ್ಟ್ ಮಾಡಿದಾಗ ಯಾರು ಇರಲಿಲ್ಲ, ಈಗ ಹಂಗೆ ಒಬ್ರು ಇಬ್ರು ನನ್ಗೆ ಗೊತ್ತಿರೋರೆ. ನಾನು ಯಾರಿಗೂ ಟ್ರೀಟ್ ಮಾಡಲ್ಲ. ಫಸ್ಟ್ ಥಿಂಗ್, ನಾನು ಕನ್ಸಲ್ಟೇಷನ್ಸ್ ಕೊಡಲ್ಲ. ಸುಮಾರು ಜನ ಕೇಳ್ತಿದ್ದಾರೆ, ನಾನು ಕನ್ಸಲ್ಟೇಷನ್ಸ್ ಕೊಡಲ್ಲ.
ಯಾಕಂದ್ರೆ ನನಗೆ ಅದೇ ನಾನು ಐ ಟಿ ಪ್ರೊಫೆಷನ್ ಇರೋದು, ನನಗೆ ಇಂಟ್ರೆಸ್ಟ್ ಇರೋದಕ್ಕೆ ಈ ಟೀಚಿಂಗಲ್ಲಿ ಇರೋದಷ್ಟೇ. ಓಕೆ, ಎಸ್. ಯಾರು ಹೊಸಬರಿದ್ದೀರಾ ಯಾರಾದರೂ? ಉಷಾ ಮೇಡಮ್ ಅನ್ಬೇಕು ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಕ್ಲಾಸಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಸ್ಪೆಷಲಿ ಕ್ಲಾಸಲ್ಲಿ ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿರುತ್ತೆ ಸರ್. ಬೂಸ್ಟ್, ಎನರ್ಜಿ ಬೂಸ್ಟ್ ತರ ಇರುತ್ತೆ. ಮೇಡಮ್. ಅಂಡ್ ಈಗ ನಾವು ಎಮೋಷನ್ಸ್ ಬಗ್ಗೆ ಮಾತಾಡಿದ್ವಲ್ಲ ಸರ್ ಈ ಕ್ಲಾಸಲ್ಲಿ. ಹ್ಮ್ ಈಗ ಮೆಡಿಟೇಷನ್ ಮಾಡಿದಾಗ ಆಲ್ಮೋಸ್ಟ್ ನಂದು 2-3 ಅವರ್ಸ್ ಇಂದ ಮೆಡಿಟೇಷನ್ ಮಾಡ್ತೀನಿ. ನೀವ್ ಹ್ಮ್ ಏನ್ ಹೇಳಿದ್ರಿ, ನಾವೇನ್ ಸಪ್ರೆಸ್ ಮಾಡಿ ಇಟ್ಕೊಂಡಿದ್ವಿ ಎಷ್ಟೊಂದು ಎಮೋಷನ್ಸ್ ನ ಅಂತೇಳಿ, ಆಲ್ಮೋಸ್ಟ್ ಹ್ಮ್ ಒಂದ್ 8-9 ಇಯರ್ಸ್ ನಾನು ಎಷ್ಟೊಂದು ಎಮೋಷನ್ಸ್ ನ ಸಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ. ಹ್ಮ್ ಅದನ್ನೆಲ್ಲ ಹ್ಮ್ ಈಗ ರಿಲೀಸ್ ಮಾಡಿದೀನಿ. ಮತ್ತೆ ಹ್ಮ್ ನಂದು ಅಲ್ಲದೆ ಇರೋ ವಯಸ್ಸಲ್ಲಿ ತುಂಬಾ ಮೆಡಿಕೇಶನ್ಸ್ ತಗೊಂಡಿದೀನಿ ಬಿಕಾಸ್ ಆಫ್ ಸ್ಟ್ರೆಸ್. ಹ್ಮ್ ಸ್ಟ್ರೆಸ್ ಅಂತಾನೆ ಗ್ಯಾಸ್ಟ್ರಿಕ್ ಇರ್ಬೋದು, ಅಸಿಡಿಟಿ ಇರ್ಬೋದು, ಏನೇ ಬಂದ್ರೆ ನಾವು ಹಾಸ್ಪಿಟಲ್ಗೆ ಹೋಗೋದು, ಇಂಜೆಕ್ಷನ್ಸ್ ತಗೊಳ್ಳೋದು, ಕಂಟಿನ್ಯೂಸ್ ಆಗಿ ನಾನು ಊಟಕ್ಕಿಂತ ಜಾಸ್ತಿ ಮೆಡಿಷನ್ಸ್ ತಗೊಂಡಿದ್ದೀನಿ. ಓಕೆ ಓಕೆ, ಇಲ್ಲ ಅದು ಮ್ಯಾಮ್ ಆಲ್ಮೋಸ್ಟ್ ಮೆಡಿಟೇಷನ್ 3-4 ನೋಡಿ. ಇಯರ್ಸ್ ನಾನು ಅದನ್ನೇ ತಗೊಂಡಿದ್ದೀನಿ. ಸೊ ನನ್ಗೆ ಈಗ ಎಮೋಷನಲ್ ಬ್ಯಾಗೇಜಸ್ ಅಂತ ಏನು ಇಲ್ಲ. ಈಗ ನೀವು ಆರ್ಗನ್ಸ್ ಬಗ್ಗೆ ಇಷ್ಟೆಲ್ಲ ಹೇಳಿದಾಗ ನಮ್ಗೆ ಗೊತ್ತಿದೆ ನಮ್ಮ ಆರ್ಗನ್ಸ್ ಗೆ ನಾವ್ ಯಾವ್ಯಾವ ತರ ಫೀಡ್ ಮಾಡಿದೀವಿ, ಯಾವ್ಯಾವ ಆರ್ಗನ್ಸ್ ಯಾವ್ಯಾವ ಮಟ್ಟದಲ್ಲಿದೆ, ಎಷ್ಟು ಮಟ್ಟಿಗೆ ಆಕ್ಟಿವ್ ಅಲ್ಲಿ ಇದೆ, ಇನ್ಆಕ್ಟಿವ್ ಅಲ್ಲಿ ಇದೆ ಅಂತ ಹೇಳಿ. ಈಗ ನಾವ್ ಅದನ್ನ ಸರಿಪಡಿಸ್ಕೊಳ್ಬಹುದಾ? ಮಾಡ್ಬೋದು ಲೈಕ್ ಮೇಡಮ್, ಮಾಡ್ಬೋದು. ಯಾಕಂದ್ರೆ ಎಕ್ಸಾಕ್ಟ್ ಆಗಿ ನಮ್ ಯಾವ ಆರ್ಗನ್ ಯಾವ ಸ್ಟೇಜ್ ಅಲ್ಲಿ ಇದೆ ರೈಟ್ ನಾವು ನಮ್ ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ನಾವೆಲ್ಲೂ ಹೋಗಿ ಟೆಸ್ಟ್ ಮಾಡ್ಸಿಲ್ಲ. ಬಟ್ ಇವಾಗ ಎಕ್ಸ್ಪ್ಲನೇಷನ್ ಮುಖಾಂತರ ನಮಗೆ ಗೊತ್ತಾಗ್ತಿದೆ. ಸೊ ಈ ಆರ್ಗನ್ ಇಷ್ಟಿಷ್ಟು ಮಟ್ಟಿಗೆ ಯಾಕಂದ್ರೆ ನಮ್ ಎವ್ರಿ ಡೇ ರುಟೀನ್ ನೋಡಿದಾಗ ಈ ಸ್ಟೇಜ್ ಅಲ್ಲಿ ನಮ್ಮ ಆರ್ಗನ್ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಿದೆ. ಇನ್ನು 4 ದಿವಸ ಸೊ ವೇಟ್ ಮಾಡಿ, ನಿಮ್ಮ ಹೆಲ್ತ್, ನಿಮ್ಮ ಈ ಆರ್ಗನ್ಸ್ ಹೆಂಗಿದೆ ನೀವೇ ಹೇಳ್ಬೋದು. ಓಕೆ, ಹೌದು. ಈಗ ನೋಡಿ, ನಾವು ನೋಡಿ ಆಗ್ಲೇ ಹೇಳಿದೆ, ಎಣ್ಣೆ ಡೈಜೆಸ್ಟ್ ಆಗ್ತಿದೆ ಪ್ರಾಪರ್ ಆಗಿ, ಆಯಿಲ್ ಕಂಟೆಂಟ್ ಡೈಜೆಸ್ಟ್. ಕೆಲವರು ನೋಡಿ ಎಣ್ಣೆ ಆಹಾರ ಏನಾದ್ರು ಊಟ ಮಾಡಿದ ತಕ್ಷಣ ಹೊಟ್ಟೆ ಮುರಿಯುತ್ತೆ, ಹೊಟ್ಟೆ ನೋವು ಬರುತ್ತೆ, ಈ ತರ ಆಗ್ತಿದೆ. ನಿಮ್ಮ ಲಿವರ್ ಒಂಚೂರು ಎನರ್ಜಿ ವೀಕ್ ಇರುತ್ತೆ. ಲಿವರ್ ಸ್ಟ್ರೆಂಥನ್ ಮಾಡಿ, ಅದು ಮತ್ತೆ ಪ್ರಾಬ್ಲಮ್ ಬರಲ್ಲ ನಿಮಗೆ. ಊಟ ಮಾಡಿದ ತಕ್ಷಣ ವಾಶ್ರೂಮ್ ಹೋಗ್ಬೇಕು ಅನಿಸ್ತಿದೆ, IBS ಆಗ್ಲೇ ಹೇಳಿದ್ರು. ಸ್ಟಮಕ್ ಸ್ಟ್ರೆಂಥನ್ ಮಾಡಿ ನೀವು. ನಿಮ್ಮ ದೇಹ ನಿಮಗೆ ಹೇಳುತ್ತ್ರಿ, ಸಿಂಪ್ಟಮ್ಸ್ ಕೊಡುತ್ತೆ, ನಾವು ಅದನ್ನ ನೆಗ್ಲೆಕ್ಟ್ ಮಾಡಿ ಟೆಸ್ಟ್ ಮಾಡಿಸ್ತೀವಿ ಅಷ್ಟೇ. ನಿಮ್ಮ ಹೌದು. ದೇಹದಂತ ಡಯಾಗ್ನೋಸ್ಟಿಕ್ ಸೆಂಟರ್ ಯಾವುದೂ ಇಲ್ಲ, ಅದು ನಿಮಗೆ ಸಿಂಪ್ಟಮ್ಸ್ ತೋರಿಸುತ್ತೆ. ಆ ಸಿಂಪ್ಟಮ್ಸ್ ಅನ್ನ ಅನಾಲಿಸಿಸ್ ಮಾಡೋದನ್ನ ನಾವು ಕಲಿಬೇಕಷ್ಟೇ. ಅದನ್ನ ನಾನು ಫರ್ದರ್ ಕ್ಲಾಸಸ್ ಅದನ್ನೇ ನಮ್ಮ ಈ ಕೋರ್ಸ್ ಉದ್ದೇಶ ಇರೋದೇ ಅದು. ಓಕೆ, ನಿಮ್ಮ Okay. ದೇಹದಲ್ಲಿ ಏನಾಗಿ ನಡೀತಿದೆ ಅನ್ನೋದನ್ನ ನೀವೇ ತಿಳ್ಕೊಂಡು ನೀವೇ ಟ್ರೀಟ್ ಮಾಡ್ಕೋಬೇಕು, ಅದೇ ನಮ್ಮ ಇಂಟೆನ್ಷನ್. ಅದೇ ಈಗ ಓಕೆ, ಅದು ಓಲ್ಡ್ ಮೆಡಿಸಿನ್ಸ್ ಏನ್ ಕ್ಯಾರಿ ಮಾಡಿದೆ ನಮ್ದೆಲ್ಲ, ಅದು ನಾವು ಅದನ್ನ ಸ್ಟ್ರೀಮ್ ಲೈನ್ ಗೆ ತಗೊಂಡ್ ಬರುತ್ತೆ ಮೇಡಮ್, ಡೆಫಿನೆಟ್ಲಿ ಬರುತ್ತೆ. ಅದನ್ನ ಹೆಂಗ್ ಮಾಡಬೇಕು ಅನ್ನೋದನ್ನ ಫರ್ದರ್ ಕ್ಲಾಸಸ್ ನಾನು ಹೇಳ್ತಾ ಬರ್ತೀನಿ. ಮೈಂಡ್ ಲೆವೆಲ್ ಅಲ್ಲಿ ಹೆಂಗ್ ಬರುತ್ತೆ, ಮತ್ತೆ ಬಾಡಿ ಲೆವೆಲ್ ಅಲ್ಲಿ ಹೆಂಗ್ ಬರುತ್ತೆ, ಮತ್ತೆ ಏನ್ ಮಾಡಬೇಕು, ಮೆಡಿಟೇಷನ್ ಅಲ್ಲ ಮೆಡಿಟೇಷನ್, ಆ ಧ್ಯಾನವನ್ನ ಸೊ ಮಾಡಿ. ನಿದ್ದೆ ಮಾಡ ನಿದ್ದೆ ಮಾಡೋದಕ್ಕೇನೆ ಸುಮಾರು ತಿಂಗಳು ಮಾತ್ರೆ ತಗೊಂಡಿದೀವಿ ಸರ್, ಹೌದು ಡೆಫಿನೆಟ್ಲಿ. ಕೇವಲ ನಿದ್ದೆ ಮಾಡೋದಕ್ಕೆ. ನೀವು ಅದೇ ಲಿವರ್ ಅಗೇನ್ ಬರುತ್ತೆ. ನೀವು ಅದನ್ನ ಯಾವ ಲೆವೆಲ್ಗೆ ಟೆನ್ಷನ್ ಕೊಟ್ಟು 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 ಅದನ್ನ ಮಾಡಿ ಆಕ್ಟಿವ್ ಮಾಡ್ತೀರಾ ಅಂದ್ರೆ ಅದು ಹಿಂಗಾಗಿನೇ ಆ ಥರ ಬರೋದು. ಓಕೆ, ಅದನ್ನ ಮಾಡೋಣ ಮೇಡಮ್. ಈ ಪ್ರತಿಯೊಂದು ನಾ ಇವತ್ತು ಹೇಳಿದ್ನಲ್ವಾ, ಹಿಂಗೆ ಕಂಟ್ರೋಲ್ ಅಲ್ಲಿ ಇಡಿ, ಈ ತರ ಮಾಡ್ಕೊಳ್ಳಿ, ಈ ತರ ಮಾಡ್ಕೊಳ್ಳಿ ಅಂತ. ಫರ್ದರ್ ಎಂಟೈರ್ ಕ್ಲಾಸ್ ಮುಗಿಯೋದ್ರಲ್ಲಿ ನಿಮ್ಗೆ ಇದು ಸೊಲ್ಯೂಷನ್ ಸಿಗುತ್ತೆ, ಇದನ್ನ ಹೆಂಗ್ ಕಂಟ್ರೋಲ್ ಮಾಡಬೇಕು ಅಂತ. ಆದ್ರೆ ಯಾವ ಕ್ಲಾಸಸ್ ಅಲ್ಲಿ ಸೊಲ್ಯೂಷನ್ ಬರುತ್ತೋ ಗೊತ್ತಿಲ್ಲ. ನಂದು ಕ್ಲಾಸ್ ಹೆಂಗೆ ಅಂದ್ರೆ ನಾನು ಸಿಲೆಬಸ್ ಇರುತ್ತೆ, ಸಿಲೆಬಸ್ ಹೆಸರಿಗೆ ಇರುತ್ತೆ ಅಷ್ಟೇ. ಅದು ನಾನು ಫ್ಲೋ ಅಲ್ಲಿ ಏನ್ ಬರುತ್ತೋ ಅದನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ನಿಮಗೆ ಇಲ್ಲ ಏನ್ ಸರ್, ಬೇಕೋ ಅದು. ತುಂಬಾ ಚೆನ್ನಾಗಿ ಬರ್ತಿದೆ, ತುಂಬಾ ಚೆನ್ನಾಗಿ ನಮ್ದೊಂಥರ ಬರ್ತಿದೆ, ಮಾರ್ಕೆಟಿಂಗ್ ಎಲ್ಲ ತುಂಬಾ ಮಾರ್ಕೆಟ್. ಚೆನ್ನಾಗಿ ಅರ್ಥ ಆಗ್ತದೆ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಸರ್. ಎಸ್, ಥ್ಯಾಂಕ್ ಯು, ನಮಸ್ತೆ. 9 ಗಂಟೆ ಆಯಿತು. ಓಕೆನಾ, ನಾಳೆ ತಗೊಳ್ಳೋಣ. ಇನ್ನೂ ಕ್ವಶನ್ಸ್ ಇದೆ, ನನಗೆಲ್ಲರಿಗೂ ಅರ್ಥ ಆಗುತ್ತೆ. ಸುಮಾರು ಜನ ಊಟ ಮಾಡಿ, ಲೇಟ್ ಮಾಡಬೇಡಿ ಊಟ ಊಟ ಮಾಡಿ ಮಲ್ಕೊಳ್ಳಿ. ನಾಳೆ ಕ್ಲಾಸಲ್ಲಿ ಮೀಟ್ ಮಾಡೋಣ. ಇವತ್ತಿಗೆ ದಯಾನಂದ್ ಸರ್ ಇದ್ದೀರಾ? ಓಕೆ ಫೈನ್, ಇರಲಿ, ಮೇ ಬಿ ಊಟಕ್ಕೆ ಹೋದ್ರೆ ಅನ್ಕೋತೀನಿ. ಸೊ ಇವತ್ತಿಗೆ ಫ್ರೀ ಕ್ಲಾಸಸ್ ಮುಗೀತು. ಓಕೆ, ಇವತ್ತಿಗೆ ಫ್ರೀ ಕ್ಲಾಸಸ್ ಮುಗೀತು. ನಾಳೆಯಿಂದ ಪೇಯ್ಡ್ ಯಾರ್ಯಾರು ಪೇ ಮಾಡಿದ್ದೀರೋ ಅವ್ರಿಗೆ ಮಾತ್ರ ಕ್ಲಾಸಸ್ ಇರುತ್ತೆ, ಸರಿನಾ? ನಾಳೆಯಿಂದ ಯಾರ್ಯಾರು ಹಣ ಪೇ ಮಾಡಿದ್ದೀರೋ ಅವ್ರಿಗೆಲ್ಲ ಕ್ಲಾಸಸ್ ತೊಗೋತೀವಿ. ಸೊ ಕ್ಲಾಸಸ್ ಟೈಮಿಂಗ್ ರೆಗ್ಯುಲರ್ ಆಗಿರುತ್ತೆ. 7:15ಕ್ಕೆ ನಾನು ಎಕ್ಯುರೇಟಾಗಿ ಸ್ಟಾರ್ಟ್ ಮಾಡ್ತೀನಿ. ಯಾರು ಬರದೇ ಇದ್ರೂ 7:15ಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಬಂದರೆ ಬರದೇ ಇದ್ದರೆ ವೆಯ್ಟ್ ಮಾಡಲ್ಲ ಇನ್ಮೇಲಿಂದ. ಓಕೆ, ಡನ್, ಥ್ಯಾಂಕ್ ಯು. ಆ ರೆಕಾರ್ಡಿಂಗನ್ನು ಪದೇ ಪದೇ ನೋಡಿ. ಮೆಡಿಟೇಷನ್ ಬಗ್ಗೆ ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅದು ನಾನು ತುಂಬ ಇಂಬ್ಯಾಲೆನ್ಸ್ ಆಗಿತ್ತು ನನಗೆ ಎಮೋಷನಲ್ ವೈಸ್, ನಾನು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೆ ಮೆಡಿಟೇಷನ್ ಮಾಡಿ. ಅದನ್ನು ನಾನು ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ,
ಎಸ್, ನಮಸ್ತೆ, ಥ್ಯಾಂಕ್ ಯು. ಯಾರಿಗಾರು ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗ್ಬೋದು. ಇನ್ನೂ ಕ್ಲಾಸಸ್ ಮುಗ್ದಿಲ್ಲ, ಇನ್ನೂ ಕಂಟಿನ್ಯೂ ಇರುತ್ತೆ. ಜಾಯ್ನ್ ಆದರೆ ನಿಮ್ಗೆ ಹಳೆಯ ಕ್ಲಾಸಸ್ ನಡೆದಿರೋ ರೆಕಾರ್ಡಿಂಗು ಕೊಡ್ತಾರೆ, ಫರ್ದರ್ ಕ್ಲಾಸಸ್ ರೆಕಾರ್ಡಿಂಗು ನಿಮ್ಗೆ ಸಿಗುತ್ತೆ. ಓಕೆ, ಅದು ಇಲ್ಲಿವರೆಗೂ ಆಗಿರೋ ಕ್ಲಾಸ್ ರೆಕಾರ್ಡಿಂಗ್ ಇಡೋದು ಬಿಡೋದು ಅದು ದಯಾನಂದ್ ಸರ್ ಡಿಸಿಷನಿಗೆ ಬಿಟ್ಟಿದ್ದು. ಅವ್ರು ಹೆಂಗೆ ಅಂತಾರೆ ಅದನ್ನು ನಾನು ಓಕೆ. ಧನ್ಯವಾದ, ನಮಸ್ತೆ.